ಆಗಿದೆ ಸರ್. 26th. 25ವರೆಗೂ ಆಗಿತ್ತಾ? ಒಂದ್ ನಿಮಿಷ. ಎಕ್ಸ್ಪ್ಲನೇಷನ್ ಆಗೋಗಿದೆ, ಶ್ಲೋಕಗಳು ಮಾತ್ರ. ಟುಡೇ ವಿ ಆಲ್ಸೋ ಫಿನಿಶ್ ದ ಕಪಿಲೋಪಾಖ್ಯಾನ by getting the moksha to Devahuti. Okay. Last class yaar helilla? Who has not told in the last class? Prabha auntie, Andal mami, apro. Where are Rekha? Okay, Smita also. So we'll start with Smita. Smita, unmute ಮಾಡ್ಕೊಳ್ಳಿ. ಪೇಜ್ ನಂಬರ್ 359 ಇದರಲ್ಲಿ ನಿಮ್ದು ಪುಸ್ತಕ ಗೋರಖ್ಪುರ ಆದ್ರೆ 31ೋಧ್ಯಾಯ 31st ಚಾಪ್ಟರ್. 338 ಸರ್ ಇದರಲ್ಲಿ. ನೀವೇ ಶುರು ಮಾಡಿ ಪ್ರಭಾ ಆಂಟಿ, ನಿಮ್ಮಿಂದಾನೇ ಶುರು ಮಾಡ್ತೀನಿ. ಪರಚಂದಂ ನ ವಿದುಷಾ ಪುಷ್ಯಮಾಣೋ ಜನೇನ ಸಹ ಅನಭಿಪ್ರೇತಮಾಪನ್ನಃ ಪ್ರತ್ಯಾಖ್ಯಾತು ಮನೀಶ್ವರಃ ಶಾಯಿತೋ ಶುಚಿಪರ್ಯಂಕೆ ಜಂತುಃ ಸ್ವೇದಜದೂಷಿತೆ ನೇಷಃ ಕಂಡೂಯನೇಂಗಾನಾಂ ಆಸನೋತ್ಥಾನಚೇಷ್ಟನೆ. ಪರಶ್ಚಂದಂ ನ ವಿದೂಷಾ ಪುಷ್ಯಮಾಣೋ ಜನೇನ ಸಹ ಅನಭಿಪ್ರೇತಮಾಪನ್ನ ಪ್ರತ್ಯಾಖ್ಯಾತು ಮನೀಶ್ವರಃ ಶಾಯಿತೋ ಶುಚಿಪರ್ಯಂಕೆ ಜಂತುಃ ಸ್ವೇದಜದೂಷಿತೆ ನೇಷಃ ಕಂಡೂಯನೇಂಗಾನ ಮಾಸನೋತ್ಥಾನಚೇಷ್ಟನೆ. ಪರಶ್ಚಂದಂ ನ ವಿದೂಷಾ ಪುಷ್ಯಮಾಣೋ ಜನೇನ ಸಹ ಅನಭಿಪ್ರೇತಮಾಪನ್ನ ಪ್ರತ್ಯಾಖ್ಯಾತು ಮನೀಶ್ವರಃ ಶಾಯಿತೋ ಶುಚಿಪರ್ಯಂಕೆ ಜಂತುಃ ಸ್ವೇದಜದೂಷಿತೆ ನೇಷಃ ಕಂಡೂಯನೇಂಗಾನ ಮಾನಸೋತ್ಥಾನ ಚೇಷ್ಟನೆ. ಯಾವುದೇ ಒಂದು ತನ್ನ ಕೆಲಸಗಳಾದರೂ ಒಂದು ಪರ್ಯಂಕದ ಮೇಲೆ, ಮಗು ಈಗ ಬಂದು ಬಿದ್ದ ಮೇಲೆ ತೊಟ್ಲಲ್ಲಿ ಒಂದಷ್ಟು ವರ್ಷಗಳು ತನ್ನಷ್ಟಕ್ಕೆ ತಾನೇ ಏನು ಮಾಡ್ಕೋತೀನಿ ಅಂತ ಇಲ್ಲ. ಅವಲಂಬನೆ ಅನ್ನೋದು ಸಹಜವಾಗಿಯೇ ಮಗುಗೆ ಬರುವಂತಹ ವಿಚಾರ. ಎಲ್ಲವನ್ನೂ ಮಾಡ್ಬೇಕು ಅಲ್ವಾ? ಹಸಿದ್ರೆ ಒಬ್ರು ಅದಕ್ಕೆ ಉಣಿಸ್ಬೇಕು, ಮತ್ತೆ ಎಲ್ಲವನ್ನೂ ಅದಕ್ಕೆ ಮಾಡ್ಬೇಕು. ಆ ರೀತಿಯಾಗಿ ವಯಸ್ಸಾದ್ಮೇಲೂ ಎಲ್ಲವನ್ನೂ ಮಾಡ್ಬೇಕು, ಮಗು ಪ್ರಾಯದಲ್ಲೂ ಎಲ್ಲವನ್ನೂ ಮಾಡ್ಬೇಕು. ಎಲ್ಲೋ ಮಧ್ಯದಲ್ಲಿ ಭಗವಂತ ಒಂಚೂರು ಶಕ್ತಿ ಕೊಡ್ತಾನೆ ನಮ್ದು ನಾವ್ ಮಾಡ್ಕೊಳಕ್ಕೆ ಅಲ್ವಾ? ಅಷ್ಟ್ರಲ್ಲಿ ನಾನೇ ಕರ್ತ ಅನ್ನೋ ಅಹಂಕಾರದಿಂದ ನಾವು ಎಷ್ಟು ಮೆರಿತೀವಿ ಅಂದ್ರೆ ಎಲ್ಲಾ ನನ್ನಿಂದಲೇ, ಎಲ್ಲಾ ನನ್ನಿಂದಲೇ, ಎಲ್ಲಾ ನನ್ನಿಂದಲೇ ಅಂತ ಅಲ್ವಾ? ಎಲ್ಲೋ ಮಧ್ಯ ಪರ್ವ ಎಲ್ಲಿ ಅರೌಂಡ್ 16 ಅಂತ ಇಟ್ಕೊಳ್ಳಿ. ಫ್ರಮ್ 16 ಟಿಲ್ ಸಮ್ವೇರ್ ಅರೌಂಡ್ 16 to 60 ಅಂತ ಆವರೇಜ್ ಇಟ್ಕೊಳ್ಳೋಣ. ಅದೇ 60 ಹೊತ್ತಿಗೆ ಏನು ಕಾಯಿಲೆಗಳು ಬರ್ಲಿಲ್ಲ ಅಂದ್ರೆ ಹೋಪ್ಫುಲಿ ಅಲ್ವಾ? ಇವೆಲ್ಲ ಹುಟ್ಟೋ ಮಗುಗೆ ಕಾಯಿಲೆಗಳು ಬಂದಿರ್ತಾ ಇದೆ, ಬೇರೆ ವಿಚಾರ. 16 to 60 ಏನೂ ಇಲ್ಲ ಅಂದ್ರೆ ಏನೋ ಸ್ವ ಅಧೀನದಲ್ಲಿ ನಮ್ಮ ಕೆಲ್ಸಗಳನ್ನ ನಾವು ಮಾಡ್ಕೊಳ್ಳೋ ಒಂದು ಮಟ್ಟದಲ್ಲಿ ಅಂತ ನಮ್ಮನ್ನ ಇಡ್ತಾನೆ. ಅಷ್ಟ್ರಲ್ಲಿ ನಾವು ಆ ಕರ್ತೃತ್ವ ಭಾವವನ್ನ ನಮ್ಮ ಮೇಲೆ ಬರ್ಸ್ಕೊಂಡು ನಾನೇ ಕರ್ತಾರಹ, ಅಹಮೇವ ಕರ್ತಾರಹ, ನಾನೇ ಸರ್ವಸ್ವ, ನನ್ನಿಂದಲೇ ಇಲ್ಲ ಅಂತ ಎಷ್ಟು ಮೆರಿತೀವಿ ಅಂದ್ರೆ ಏನೋ ಹುಟ್ಟದಿಂದಲೇ
ನನ್ನಷ್ಟಕ್ಕೆ ನಾನೇ ನನ್ನ ಸ್ವಂತ ಕಾಲಿನ ಮೇಲೆ ನಿಂತಿದ್ದೀನಿ ಅನ್ನೋ ತರ ನಾವು ಮೊದಲ 16 ವರ್ಷ, ನಂತರ 60 ವರ್ಷದ ನಂತರ ಎಷ್ಟು ವರ್ಷ ಉಳಿತೀವಿ ಅಂತ ಗೊತ್ತಿಲ್ಲ. ಆಮೇಲೆ ಉಳಿದಷ್ಟು ವರ್ಷವು ವಿ ಆರ್ ಆಕ್ಚುಲಿ ಪ್ಯಾರಸೈಟ್ಸ್, ಬಟ್ ವಿ ಡೋಂಟ್ ನೋ ದಟ್ ವಿ ಆಕ್ಟ್ ಸಚ್ ಎ ವೇ ದಟ್ ವಿ ಆರ್ ವೆರಿ ಇಂಡಿಪೆಂಡೆಂಟ್. ವಿ ಆರ್ ವೆರಿ ಇಂಡಿಪೆಂಡೆಂಟ್. ಆಕ್ಚುಲಿ ಮಧ್ಯಕಾಲದಲ್ಲೂ ವಿ ಆರ್ ಡಿಪೆಂಡೆಂಟ್, ವಿ ಆರ್ ನಾಟ್ ಇಂಡಿಪೆಂಡೆಂಟ್ ಅಲ್ವಾ? ಮಧ್ಯಕಾಲದಲ್ಲೂ ಡಿಪೆಂಡೆನ್ಸಿ ಹೆಂಗ್ ಬರುತ್ತೆ ಹೇಳಿ? ಯಾರ್ನೋ ಹೋಗಿ ಇಂಪ್ರೆಸ್ ಮಾಡ್ಬೇಕು, ಯಾರ್ನೋ ಹೋಗಿ ನಾನು ಪ್ರಶಂಸನೀಯಗೊಳಿಸ್ಬೇಕು, ಅಥವಾ ಅವರಿಂದ ನಾನು ಪ್ರಶಂಸೆಯನ್ನು ಹೊಂದಬೇಕು. ಇದರ್ ಐ ಹ್ಯಾವ್ ಟು ಪುಟ್ ಜೈಕಾರ ಟು ದೆಮ್ ಆರ್ ಐ ಶುಡ್ ಗೆಟ್ ಜೈಕಾರ ಫ್ರಮ್ ದೆಮ್ ಅಲ್ವಾ? ಬೇರೆಯವ್ರ ಬೆನ್ನನ್ನ ಹೋಗಿ ತಟ್ಟೋದು, ಇಲ್ದಿದ್ರೆ ನನ್ನ ಬೆನ್ನನ್ನ ನಾನು ತಟ್ಕೊಳ್ಳೋದು ಅಲ್ವಾ? ಸ್ವಯಂ ನಿಂದನೆ ಪರ ಪ್ರಶಂಸೆ, ಅಥವಾ ಪರನಿಂದನೆ ಸ್ವಯಂ ಪ್ರಶಂಸೆ. ಬರೀ ಕಾಂಪ್ಲೆಕ್ಸಿಟಿ, ಇನ್ಫೀರಿಯಾರಿಟಿ ಆರ್ ಸುಪೀರಿಯಾರಿಟಿ, ಈ ಒಂದು ದ್ವಂದ್ವ ಕಾಳಗ ಯುದ್ಧ ಅಂತೀವಲ್ವಾ, ಇದ್ರಲ್ಲೇ ಇರ್ತೀವಿ. ಬಟ್ ನೆವರ್ ವಿ ರಿಯಲೈಸ್ ದಟ್ ಎಸ್ ವಿ ಆರ್ ಸ್ಪೆಷಲ್, ಬಟ್ ಯೆಟ್ ವಿ ಆರ್ ನಾಟ್ ಸ್ಪೆಷಲ್. Yes, we are special being a Bhagavad Bhakta, but yet we are not special. Like any other Jantu, even I am also a Jantu. In this Andakataham, Ananta Koti, Sahasra Shatakoti, Atmagala Madhyadalli, even I am also a very common Atma, but yet special because I am the product of that Paramatma. ಅದು ಬರ್ಬೇಕೇ ಹೊರತು not that I am special because I have this talent or that talent or any talent for that matter. Because God has given a talent to you and you had got a right opportunity to explore the talent and exhibit to the world, you are talented. Alba, even the talent is from whom? ಯಾರಿಂದ ಆ ಟ್ಯಾಲೆಂಟ್? ಪರಮಾತ್ಮನಿಂದ ಅಲ್ವಾ? నో మ్యాటర్ ఎంత గొప్పమైన డాన్సర్ కానీ, ఎంత గొప్పమైన సింగర్ కానీ, ఎంత గొప్పమైన ఫిలిం యాక్టర్ యాక్ట్రెస్ కానీ, ఏ విషయాల్లో తీసుకుంటే ఎంత గొప్పమైన పొలిటీషియన్, రాజాది రాజరు, అన్ని టాలెంట్ లో భగవంతుడు టాలెంట్ ఏమైనా ఉందా? వాళ్ళు ముందు అంత శూన్యము కదా. ఏమైనా టాలెంట్ నాకు ఉంటే எனக்கு ஏதாவது ஒண்ணு இருக்கு, திறமை இருக்கு, சாமர்த்தியம் இருக்குன்னா, சகல சாமர்த்தியமும் யாரால வந்த ஒரு திறமை? யார் கொடுத்த திறமை அது இல்லையா? அது நம்ம நினைச்சு பார்க்கும்போது வி ಆರ್ ನಥಿಂಗ್. ಕರ್ತೃತ್ವ ಭಾವ ನಮ್ಮಲ್ಲಿ ಇನ್ನು ಮುಂದೆ ಈ 14ನೇ ಶ್ಲೋಕ ಆದ್ಮೇಲೆ 17ನೇ ಶ್ಲೋಕದಿಂದ ಕರ್ತೃತ್ವ ಭಾವವನ್ನ ಹೆಂಗೆ ಬಿಡೋದು ಅಂತ ಹೇಳಕ್ಕೆ ಹೋಗ್ತಾರೆ. ತುತಂತ್ಯ ಮತ್ವಚಂದಾಂಶಾಃ ಮಶಕಾ ಮತ್ಕುಣಾದಯಃ ರುದಂತಂ ವಿಗತ ಜ್ಞಾನಂ. ವಿಗತ ಜ್ಞಾನಂ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಲ್ಪ ಜ್ಞಾನದಿಂದ ಯಾವ್ದೋ ಮಶಕ, ಸೊಳ್ಳೆ ಗಿಳ್ಳೆ ಇದೆಲ್ಲ ಕಚ್ಚುವಾಗ ಮಗು ಅಳುತ್ತೆ. ಕೃಮಯಃ ಕೃಮಿಕಾಂ ಯಥಾ ಇತ್ಯೇವಂ ಶೈಶವಂ ಭುಕ್ತ್ವಾ ದುಃಖಂ ಪೌಗಂಢಮೇವ ಚ ಅಲಬ್ಧಾಭಿ ಸ್ಥಿತೋ ಜ್ಞಾನಾತ್ ಇದ್ಧಮನ್ಯುಃ ಶುಚಾರ್ಪಿತಃ. ಈ ರೀತಿ ಯಾವ್ದೋ ಕ್ರಿಮಿ ಕಡಿದ್ರೆ ಅಳುತ್ತೆ, ಯಾವ್ದೋ ಹಸುವಾದ್ರೆ ಅಳುತ್ತೆ, ಏನೋ ತೊಟ್ಲಲ್ಲಿ ಅದಕ್ಕೆ ಹಿಂಸೆ ಆದ್ರೆ ಅಳುತ್ತೆ. ಮಗುಗೆ ಯಾವ್ದು ಆಯುಧ? ಅಳುದೇ ಆಯುಧ ಅಲ್ವಾ? ಮಗು ತೊಟ್ಲಲ್ಲಿ ಮಲಕೊಂಡೆ ಜಗತ್ತನ್ನೇ ಆಳುತ್ತೆ ಅಂತೀವಿ ಅಲ್ವಾ? ಅಳುವಿನ ಮೂಲಕ ಎಲ್ಲವನ್ನು ಅದು ಎಕ್ಸ್ಪ್ರೆಸ್ ಮಾಡಿ ತನ್ನ ಶೈಶುಮಾರ ಅಂದ್ರೆ ಈ ಶೈಶವತ್ವವನ್ನ ಅದು ಕಳ್ಕೊಳ್ಳುತ್ತೆ. ಅಲ್ಲಿಂದ ಬಾಲ್ಯ ಪರ್ವಕ್ಕೆ ಕಾಲಿಡುತ್ತೆ. ಶಿಶುವಸ್ಥೆ ಹೋಗಿ ಬಾಲ್ಯ ಪರ್ವದಲ್ಲಿ ಕಾಲಿಟ್ಟಾಗ ಸಹ ದೇಹೇನ ಮಾನೇನ ವರ್ಧಮಾನೇ ಮನ್ಯುನ ಕರೋತಿ ವಿಗ್ರಹಂ ಕಾಮಿ
ಕಾಮೇಶ್ವಂತಾಯ ಚಾತ್ಮನಃ ಭೂತೈಃ ಪಂಚಭಿರಾರಬ್ಧೇ ದೇಹೇ ದೇಹ್ಯಂ ಬುಧೋತ್ಸಕೃತ್ ಅಹಂ ಮಮೇತ್ಯ ಸದ್ಗ್ರಾಹಃ ಕರೋತಿ ಕುಮತಿರ್ಮತಿಂ. ತನ್ನ ಕುಮತಿಯಾದ ಮತಿಯನ್ನ ಸ್ವಲ್ಪ ಶಾರ್ಪ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಪಂಚಭೂತಗಳಲ್ಲಿ ಬರುವಂತಹ ಈ ಪಂಚ ಇಂದ್ರಿಯಗಳನ್ನ ಉಪಯೋಗಿಸ್ಕೊಳಕ್ಕೆ ಬಾಲ್ಯ ಪರ್ವದಲ್ಲಿ ಅದು ಶುರು ಮಾಡುತ್ತೆ. ಓಹೋ, ನನ್ನದು ಅನ್ನೋದು ಒಂದು ದೇಹ, ಇದು ನಾಟ್ ಇಟ್ ಶರೀರ. ನಾ ಒಂದಿನ ಹೇಳಿದ್ದೆ ನಿಮ್ಗೆ ಅಲ್ವಾ, till the 25 years it is called ದೇಹ, then after 25 it is called ಶರೀರ. ಈಗ ನಮ್ದೆಲ್ಲ ಏನು, ಕ್ಷೀಯತೆ ಇತಿ ಶರೀರ, ಕ್ಷೀಣಿಸಿ ಹೋಗೋದಕ್ಕೆ ಶರೀರ ಅಂತ ಅರ್ಥ. ಆ ದೇಹ ಅಂದ್ರೆ ದಿನೇ 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 ವರ್ಧಿಸುತ್ತೆ. ಹೊರವಲಯದ ವಿಚಾರಗಳನ್ನ ತಗೊಂಡು ಔಟ್ಸೈಡ್ ವರ್ಲ್ಡ್ ಅಲ್ಲಿ ವಿಚಾರಗಳೇನೆಲ್ಲ ಇದೆಯೋ, ಮೆಂಟಲಿ ಇಟ್ ವಿಲ್ ಟೇಕ್ ದಟ್. ಅಂಡ್ ಆಲ್ಸೋ ಬೆಳವಣಿಗೆ, ಓರ್ವ ಮನುಷ್ಯನ ಬೆಳವಣಿಗೆ 25 ವರ್ಷ. ಅದಾದ್ಮೇಲೆ ಏನ್ ಬೆಳವಣಿಗೆ? ಅಡ್ಡಡ್ಡ ಬೆಳವಣಿಗೆ, ಉದ್ದುದ್ದ ಅಲ್ಲ ಅಲ್ವಾ? ಯಾವಾಗ ಅಡ್ಡಡ್ಡ ಬೆಳೆಯಕ್ ನಾವು ಶುರು ಆದ್ವೋ ಏನರ್ಥ? ಅಲ್ಲಿಗೆ ನಿಲ್ತು ನಮ್ ಬೆಳವಣಿಗೆ ಅಂತ ಅರ್ಥ, ಆಯ್ತಾ? ಅಡ್ಡಡ್ಡ ಬೆಳೆಯೋದು ಎಕ್ಸ್ಟ್ರಾ ಹಾಕೊಳ್ಳೋದು, ಉದ್ದುದ ಬೆಳೆಯೋದು ನ್ಯಾಚುರಲ್ ಆಗಿ ಎಷ್ಟು ಬೆಳಿತೀವೋ ಅಷ್ಟು, ಅಲ್ವಾ? ಒಂದು ಹುಡುಗಿ ದೊಡ್ಡವಳಾಗೋವರೆಗೂ ಬೆಳಿತಾಳೆ, ಅದಾದ್ಮೇಲೆ ಒಂದ್ ಚೂರ್ 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 ಬೆಳಿತಾಳೆ ಅಷ್ಟೇ, ಜಾಸ್ತಿ ಬೆಳೆಯಲ್ಲ. ಅದೇ ರೀತಿ ಒಂದು ಹುಡುಗ 25 ವರ್ಷದವರೆಗೂ ಅವನಿಗೆ ಆವರೇಜ್ ಬೆಳೆಯಕ್ಕೆ, ಅದಾದ್ಮೇಲೆ ಏನ್ ಹೆಚ್ಚು ಪ್ರಮಾಣದ ಬೆಳವಣಿಗೆ ಅವನಿಗಿರಲ್ಲ. ಆಮೇಲೆ ಏನೋ ಕೈ ಕಾಲೆಲ್ಲ ಸಣ್ಣಕ್ಕಿರುತ್ತೆ, ಆಮೇಲೆ ಕೂಡ್ಕೊಳ್ಳುತ್ತೆ, ದಪ್ಪ ಆಗ್ತಾನೆ, ಆ ತರ ಆಗ್ತಾನೆ ಹೊರತು ಬುದ್ಧಿ ಬೆಳವಣಿಗೆನೂ ಹಂಗೆ 25 years ವರ್ಗೂ ಶಾರ್ಪ್. ಇದು ಹುಡುಗ ಹುಡುಗಿ ಇಲ್ಲ, ಇದು ಇಬ್ರಿಗೂ ಕಾಮನ್. ಬುದ್ಧಿ ಬೆಳವಣಿಗೆ ಅನ್ನೋದು ಇಬ್ರಿಗೂ ಕಾಮನ್. 25 ವರ್ಷದವರೆಗೂ ನಿಮ್ಮ ಕಲಿಕೆ ಅನ್ನೋ ಒಂದು ಕಾಲಘಟ್ಟ. ಏನೆಲ್ಲ ಕಲಿತೀರೋ ಅವಾಗ ನೋಡಿ కస్తూరి మమ్మీ మ్యూట్ చేసుకుంటా 25 years వరకు ఎంత మీరు నేర్చుకుంటారో అంత అలా జ్ఞాపకం ఉంటుంది, ಅಷ್ಟು ಚೆನ್ನಾಗಿ ಜ್ಞಾಪಕ ಇರುತ್ತೆ. ಇವ್ರನ್ನ ಕೇಳಿ, ಯಶೋಧ ಮಾಮಿನ, ನಿಮ್ಮ 25 ವರ್ಷದ ಹಿಂದೆ, ನಿಮ್ಮ 25 ವರ್ಷಕ್ಕೆ, ನಿಮ್ಮ 21 ವರ್ಷದಲ್ಲಿ, ನಿಮ್ಮ 16 ವಯಸ್ಸಲ್ಲಿ ಮಾಮಿ ಒಂದು ಪ್ರಸಂಗ ಏನಾದ್ರು ನೆನಪಿದೆಯಾ? ಅದೆಲ್ಲ ಪಟ 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 ಅಂತ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲಿಯಾ ಅಂಡಾಳ್ ಮಾಮಿ, ಸುಕನ್ಯಾ ಮಾಮಿ, ಪ್ರಭಾ ಮಾಮಿ. ಆದ್ರೆ ಆಮೇಲೆ 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 ಕಲಿತಾ ಹೋಗ್ತಾ ಇರೋ ಒಂದು ವಿಚಾರಗಳು ಕಲಿತೀರಾ, ಮನಸ್ಸು ಗ್ರಹಿಸುತ್ತೆ, ಇಲ್ಲ ಅಂತ ಅಲ್ಲ. ನಾಟ್ ವೆರಿ ಈಸಿಲಿ ಯು ಕ್ಯಾನ್ ರೀಕಾಲ್ ಇಟ್. ಒಪ್ಕೋತೀರಾ? ಅದರಲ್ಲೂ ನಿನ್ನೆ ಮೊನ್ನೆ ನಡೆದಿರೋದಂತೂ ರೀಕಾಲೇ ಆಗಲ್ಲ. ಮಾಮಿ ಇವತ್ ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ ಅಂದ್ರೆ ಪಟಕ್ಕಂತ ಬ್ಲಾಂಕ್ ಆಗ್ತೀರಾ. ಯು ಕೆನಾಟ್ ಸೇ ಅಟ್ ಆಲ್. ನನ್ನನ್ ಕೇಳಿದ್ರೇನೆ, ಯಾರೋ ಒಬ್ರು ಕೇಳಿದ್ರು ನಿನ್ನೆ ರಾತ್ರಿ, ಏನ್ ಡಿನ್ನರ್ ಇವತ್ತು ಅಂತ. ಅವಾಗ ನಾನು ಡಿನ್ನರ್ ಮುಗಿಸಿದ್ದೆ. ಎಷ್ಟು ಪೆದ್ದುಗುಂಡು ಅಂದ್ರೆ, ಅಯ್ಯೋ ಏನ್ ತಿನ್ನೋ ಅಂತ 1 ನಿಮಿಷ ಬ್ಲಾಂಕ್ ಆಗೋಯ್ತು ಮೈಂಡ್. ಉತ್ತರನೇ ಕೊಡಕ್ ಆಗ್ಲಿಲ್ಲ. ತುಂಬಾ ಗೊತ್ತಿರೋ ವಿಚಾರಗಳನ್ನ ಒಂದೊಂದ್ಸಲ ಪ್ರಶ್ನೆ ಅಂತ ನಮ್ ಕಣ್ಮುಂದೆ ಹಾಕಿದಾಗ ಈ ಪ್ರಶ್ನೆಗೆ ಏನು ಉತ್ತರ ಅಂತ ನಾವೇ ಹಂಗಲಾಚೋ ತರ ಆಗುತ್ತೆ. ಒಂದೊಂದು ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ತಕ್ಷಣ ತಗೊಂಡಿದ್ದೀನೋ ಇಲ್ವೋ ಎಲ್ಲಾರ ಮನೇಲೂ ಅದಾಗುತ್ತೆ. ತಗೊಂಡಿರೋದು ಟ್ಯಾಬ್ಲೆಟ್ 2 ಸಲ ತಗೊಳ್ಳೋದು, ಕನ್ನಡಕ ಇಲ್ಲೇ ಹಾಕೊಂಡ್ ಮನೆಯೆಲ್ಲ ಹುಡ್ಕೋದು. ನಾವೆಂತಾವ್ರು ಅಂದ್ರೆ ಅವ್ರ ಜೊತೆ ನಾವು ಹುಡುಕ್ತಾ ಇರ್ತೀವಿ. ನಮ್ಮಪ್ಪ ಈ ಮನೆಯಲ್ಲಿ ಇಟ್ಟಿದ್ ಕಡೆ ಇರೋದಿಲ್ಲ, ನಮ್ಮನೇಲೇ ಆ ಮಾತು. ನಮ್ಮಪ್ಪ ಎಷ್ಟು ಪಿಕನ್ ಸ್ಪ್ಯಾನ್ ಆಗಿ ಇಡ್ತೀವಿ, ಇಟ್ಟಿದ್ ಕಡೆನೆ ಎಲ್ಲ ಇಟ್ಟಿರ್ತೀವಿ, ಇಡೋ ಕಡೆ ಇಟ್ಟಿದ್ ಕಡೆ ಒಂದಿಲ್ಲ ಅಂತ ಹುಡುಕ್ತಾ ಇದ್ರೆ ನಾವು ಹುಡುಕ್ತಾ ಇರ್ತೀವಿ ಜೊತೆನಲ್ಲಿ. ಎಲ್ಲಿ ಹೋಯ್ತು ಕನ್ನಡಕ, ಕಣ್ಣಲ್ಲೇ ಇದೆ ಅಪ್ಪ ಅಂತ ಆಮೇಲೆ ಅವ್ರನ್ನ ಗಮನಿಸಿ ಹೇಳೋ ತರ ಆಗುತ್ತೆ. ಇದೆಲ್ಲ ನೋಡಿದ್ರೆ ಓಹೋ, ಈ ಪೂರ್ವ ಜ್ಞಾನ ಎಲ್ಲ ಎಲ್ಲಿಂದ ಬಂದಿದೆ? 25 ಆದ್ಮೇಲೆ ಬಂದಿದೆ ಅಂತ ಗೊತ್ತಾಗುತ್ತೆ. ಅದೇ 25ಕ್ ಮುಂಚೆ ಯಾವ್ದಾದ್ರು ಬಂದಿರೋದ್ನ ಕೇಳಿ ಟಕ 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 ಅಂತ ಹೇಳ್ತೀವಿ ಅಲ್ವಾ?
ಭಾಗವತದಲ್ಲಿ ಒಂದು ಪ್ರಸಂಗವೋ ಅಥವಾ ನಿತ್ಯಾನುಸಂಧಾನದಲ್ಲಿ ಯಾವುದೋ ಒಂದು ಪಾಶುರಕ್ಕೆ ಅರ್ಥವೋ ಅಥವಾ ಯಾವ ದಿವ್ಯ ದೇಶದಲ್ಲಿ ಯಾವ ಥರದ ಒಂದು ರೀತಿಯಲ್ಲಿ ಅಲ್ಲಿ ಪಾಶುರ ಯಾವ ಭಾವ ಮಹಳ್ ಪೇಶ அல்லது தாய் பேச்சா அல்லது ನಾಯಕಿಯ ಪೇಚ அல்லது ಮಡಲೆಡುತ್ತ ಪೇಶರಳ ಆಳ್ವಾರ್ ಈ ತರ ಏನಾದ್ರು ಕೇಳಿದ್ರೆ ಅದೆಲ್ಲ 25 ವರ್ಷಕ್ಕೆ ಮುಂಚೆ ಕಲ್ತಿದ್ದು. ವೆನ್ ಐ ವಾಸ್ ಇನ್ 16, 17, ವೆನ್ ಐ ವಾಸ್ ಇನ್ 14, ಅಫ್ಕೋರ್ಸ್ ನಾನು ದಿವ್ಯ ಪ್ರಬಂಧ ಶುರು ಮಾಡುವಾಗ್ಲೇ 8 ವಯಸ್ಸು ನನಗೆ ಅಲ್ವಾ. ಎಲ್ಲ ಹಿಂಗ್ ತಲೆಯಲ್ಲಿ ರೆಕಾರ್ಡ್ ಆಗಿದೆ. ಆಮೇಲೆ ಬೇಕಾದಷ್ಟು ಕಲ್ತರು ಎಲ್ಲ ತಲೆಯಲ್ಲಿ ರೆಕಾರ್ಡ್ ಆಗಕ್ ಸಾಧ್ಯವಿಲ್ಲ ಅಲ್ವಾ. ದಿಸ್ ಇಸ್ ದ ಪ್ರೈಮ್. ಯಾವಾಗ ಬಾಲ್ಯಾವಸ್ಥೆಗೆ ಒಂದು ಶಿಶು ಕಾಲಿಡುತ್ತೋ ಅವಾಗ ತನ್ನಲ್ಲಿರುವ ಒಂದು ಇಂಟೆಲಿಜೆನ್ಸ್ ನ ಉಪಯೋಗಿಸ್ಕೊಂಡು ಪೂರ್ಣವಾಗಿ ಹೊರವಲಯದ ಜಗತ್ತನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಓದಿನಿಂದಲೋ ಅಥವಾ ಎಕ್ಸ್ಪೀರಿಯನ್ಸ್ ಇಂದಲೋ ಅಥವಾ ಸಹಪಾಠಿಗಳಿಂದಲೋ ಗೆಳತನದಿಂದಲೋ ಈ ಮಾತಕ್ ಬಿಟ್ಟು ಹೇಳ್ತೀನಿ, ಕೆಟ್ಟತನೂ ಆವಾಗ್ಲೇ ಕಲಿಬೇಕಂತೆ. ತುಂಬಾ ಒಳ್ಳೆಯವರಾಗಿದ್ ಬಿಟ್ರೆ ಕಷ್ಟ, ಕೆಟ್ಟತನೂ ಕಲಿಬೇಕು ಅಂತ ಹೇಳ್ಕೊಡುತ್ತೆ ಜಗತ್ತು. ಒನ್ ಆಫ್ ಮೈ ಕಸಿನ್, ಅವನು ಎಷ್ಟು ಇನ್ನೋಸೆಂಟ್ ಆಗಿ ಬೆಳೆದ ಅಂದ್ರೆ ಎಲ್ಲೋ ಒಂಥರ ರಿಮೋಟ್ ಆಗಿ ರಾಮಕೃಷ್ಣ ಆಶ್ರಮದ ಎಲ್ಲೋ ಅವ್ರನ್ನ ಹಾಕಿದ್ರು. ಅವನು ಮದ್ವೆ ಆದ್ಮೇಲೆ ಯಾವ ತರ ಅವನ್ ಕಂಡೀಷನ್ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಹೌ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಯುವರ್ ವೈಫ್ in all the way. I'm telling how you should get satisfied from your wife. See, ಮದುವೆ ಅನ್ನೋದು ಒಂದು ಬಾಂಧವ್ಯ. ಫಸ್ಟ್ ಒಂದು ನೋಟ, ನಂತರ ಏನ್ ಬಾಂಧವ್ಯ ಇರುತ್ತೆ, ಕೂಡ ಹುಟ್ಟಿದವ್ರು ರಕ್ತ ಹಂಚ್ಕೊಂಡು ಹುಟ್ಟಿರ್ತೀವಿ. ತಂದೆ ತಾಯಿ ಸ್ವಾಭಾವಿಕವಾಗಿ ಅದು ನಮ್ಮಲ್ಲಿ ಪ್ರೀತಿ ಹೃದಯ ಮಿಡಿಯುತ್ತೆ. ನಮ್ಮ ಬಂಧು ಬಳಗದವ್ರಿಗೆಲ್ಲ ನಾವೆಲ್ಲ ಮನೆಯವರು, ನಾವೆಲ್ಲ ಕಸಿನ್ಸ್ ಅನ್ನೋದಿರುತ್ತೆ. ಹೆಂಡತಿ ಜೊತೆ ಗಂಡನಿಗೆ, ಗಂಡನ ಜೊತೆ ಹೆಂಡತಿಗೆ ಏನ್ ಬಾಂಧವ್ಯ ಬೆಳೆಯುತ್ತೆ? ದೇರ್ ಕ್ಯಾನ್ ಬಿ ಓನ್ಲಿ ಒನ್ ಬಾಂಧವ್ಯ ಅಲ್ವಾ. ದಟ್ ಇಸ್ ಥಾಟ್ ಬೈ ಹೂಮ್? ಫ್ರೆಂಡ್ಸ್ ಓನ್ಲಿ. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಎ ಫ್ರೆಂಡ್ ಸರ್ಕಲ್, ಯು ಡೋಂಟ್ ಗೆಟ್ ಎಕ್ಸ್ಪ್ಲೋರ್ ಟು ಸಚ್ ಥಿಂಗ್ಸ್ ಅಟ್ ಆಲ್. ಇಟ್ಸ್ ನಾಟ್ ಬ್ಯಾಡ್ ಅಲ್ವಾ. ಒಂದು ಶಾರೀರಿಕ ಸಂಬಂಧ ಅನ್ನೋದನ್ನ ಯಾರೋ ಫ್ರೆಂಡ್ ಹೇಳ್ಕೊಡ್ತಾನೆ, ಯಾರೋ ಹೇಳ್ಕೊಡ್ತಾಳೆ, ಅಥವಾ ಎಲ್ಲೋ ಈ ತರ ಮಾತುಗಳಲ್ಲಿ ಕಾಲೇಜಲ್ಲಿ ಈ ತರ ಬಯಾಲಜಿಕಲ್ ಇದನ್ನ ನಾವು ಕರಿತೀವಿ. ಫ್ರೆಂಡೇ ಇಲ್ಲ ನನ್ ಕಸಿನ್ಗೆ, ಒಬ್ರು ಫ್ರೆಂಡ್ಸ್ ಇಲ್ಲ. ಅವನಿಗೆ ಅದು ಎಕ್ಸ್ಪೋಸೇ ಆಗಿಲ್ಲ. ಆ ಹುಡುಗಿ ನಮ್ಮ ಮದ್ವೆ ಆಗಿ ಒಂದು 15-20 ದಿನದಲ್ಲಿ ಆ ಹುಡುಗಿನೂ ಡಿಪ್ರೆಸ್ಡ್, ಇವನು ಡಿಪ್ರೆಸ್ಡ್. ಆ ಹುಡುಗಿಗೆ ಏನೇನೋ ಡಿಸೈರ್ಗಳು, ಆಸೆ, ಆಕಾಂಕ್ಷೆ ಎಲ್ಲ ಇತ್ತು. ಬಟ್ ತಪ್ಪು ಯಾರಲ್ಲಿ ಇದ್ದಿದ್ದು? ಬೋತ್ ಆರ್ ನಾರ್ಮಲ್. ಮೆಡಿಕಲಿ ಬೋತ್ ಆರ್ ನಾರ್ಮಲ್. ಹಿ ಡೋಂಟ್ ನೋ ಹೌ ಟು ಬಿ ವಿತ್ ಅ ವೈಫ್. ಅವಾಗ ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿ ಏನ್ ಮಾಡಿದ್ವಿ, ಅವನು ಕೌನ್ಸಿಲಿಂಗ್ ಕೊಡಿಸ್ಬೇಕು. ನಾವೆಲ್ಲ ಕಸಿನ್ಸ್, ನಾವೆಲ್ಲ ಅವನ್ ಕರ್ಕೊಂಡು ಹೋಗ್ಬಿಟ್ಟು ಏನ್ ಹೇಳಿದ್ರು ತಲೆ ಒಳಕ್ ಹೋಗಲ್ಲ. ಕನ್ಸಲ್ಟ್ ಎ ಡಾಕ್ಟರ್. ಯಾಕಂದ್ರೆ ಈಗ ಅವ್ನ್ ಗೃಹಸ್ಥಾಶ್ರಮದಲ್ಲಿ ಕಾಲಿಟ್ಮೇಲೆ ಧರ್ಮ ಏನೋ ಅದನ್ನ ಪಾಲಿಸ್ಬೇಕೇ ಹೊರತು ಆವಾಗ ಕುತ್ಕೊಂಡು ನಾನು ಸನ್ಯಾಸಿ ತರ ನಾನು ಇರ್ತೀನಿ, ದೇವ್ರು ದಿಂಡ್ರು ಅಂತ ಅದಿರ್ಲಿ, ಅದನ್ನ ನಾನ್ ಬೇಡ ಅನ್ನಲ್ಲ. ಆದ್ರೆ ಸಾಂಸಾರಿಕ ಜೀವನಕ್ಕೂ ಒಂದು ರೀತಿಯಾದ ಮೌಲ್ಯತೆಗಳನ್ನ ನಾವು ಕೊಡ್ಬೇಕು ಅಲ್ವಾ. ಅದವ್ರಿಗೆ ಬರ್ಬೇಕು ಅಂದ್ರೆ ಟೇಕ್ ಹಿಮ್ ಟು ದ ಡಾಕ್ಟರ್ ಅಂತ ನಾವೆಲ್ಲ ಅವ್ರ ತಂದೆ ತಾಯಿಗೆ ಸಜೆಸ್ಟ್ ಮಾಡಿ. ಆದ್ರೆ ಒಂದು 2 ತಿಂಗಳು ಒದ್ದಾಡ್ದ, ತುಂಬಾ ಒದ್ದಾಡ್ದ. ಅಟ್ಲೀಸ್ಟ್ ಆ ಒದ್ದಾಟ ಇರಬಾರ್ದು ಅಂದ್ರೆ ಯು ನೀಡ್ ಎಕ್ಸ್ಪ್ಲೋಷರ್ ಆಫ್ ಫ್ರೆಂಡ್ಸ್ ಅಲ್ವಾ. ಅವಾಗ ನಮ್ಗೆಲ್ಲ ಅರ್ಥ ಆಯ್ತು, ಓ ಫ್ರೆಂಡ್ಸ್ ಅನ್ನೋರು ಎಷ್ಟು ಮುಖ್ಯ ಜೀವನದಲ್ಲಿ. ಯಾವ್ದನ್ನೋ ತಂದೆ ತಾಯಿ ಕಲ್ಸಕ್ ಆಗದೆ ಇರೋದನ್ನ ಫ್ರೆಂಡ್ಸ್ ಕಲಿಸ್ತಾರೆ ಅಲ್ವಾ. ನಾವ್ ಯು ಟೆಲ್ ಮಿ ವೆದರ್ ಫ್ರೆಂಡ್ಶಿಪ್ ಇಸ್ ಅ ಬ್ಯಾಡ್ ಆರ್ ಗುಡ್. ಟೆಲ್ ಮಿ. It is neither bad nor good. It is an essential. It is an essential part of your life. It is neither good nor bad. ಫ್ರೆಂಡ್ ಇಂದಲೇ ಒಂದು ಕುಡಿತಾನೂ ಕಲಿಯೋದು, ಫ್ರೆಂಡ್ ಇಂದಲೇ ಒಂದು ಸಿಗರೇಟು ಕಲಿಯೋದು, ಫ್ರೆಂಡ್ ಇಂದಲೇ ಅದನ್ನು ಬಿಡೋದು, ಫ್ರೆಂಡ್ ಇಂದಲೇ ಅದನ್ನ ಕಲಿದೇನೂ ಇರೋದು. ಈಗ ಎಲ್ರಿಗೂ ಫ್ರೆಂಡ್ಸ್ ಇದಾರೆ, ಎಲ್ರು ಕುಡ್ತಾ, ಎಲ್ರು ಸಿಗರೇಟು ಎಲ್ಲ ಕಲ್ತಿದಾರ? ಇಲ್ಲ ಅಲ್ವಾ. ಕೆಟ್ಟ ಚಾಳಿಗಳನ್ನ ಮಾತ್ರ ಫ್ರೆಂಡ್ಸ್ ಮೇಲೆ ಎತ್ತ ಹಾಕ್ಬಿಡ್ತೀರಾ.
ಬಟ್ ಫ್ರೆಂಡ್ಸ್ ಇಂದ ಒಳ್ಳೇದನ್ನ ಕಲ್ತಿರೋದ್ನ ಯಾರು ಎಷ್ಟು ಹೈಲೈಟ್ ಮಾಡಿ ಹೇಳಿದೀರಾ ಅಲ್ವಾ? ಫ್ರೆಂಡ್ ಇಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಲೈಫ್ ಇನ್ ಅವರ್ ಟೀನೇಜರ್ಸ್ ಅಲ್ವಾ? ಎಷ್ಟೋ ವಿಚಾರಗಳು ಸಂಕೋಚವಿಲ್ಲದೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಹಂಚ್ಕೊಳ್ಳೋ ತರ ನಿಸಂಕೋಚವಾಗಿ ತಂದೆ ತಾಯಿ ಹತ್ರ ಆಗುತ್ತಾ, ಕೂಡ ಹುಟ್ಟದವ್ರ ಹತ್ರ ಆಗುತ್ತಾ? ಕೂಡ ಹುಟ್ಟದವ್ರ ಹತ್ರ ಒಂದು ಸಂಕೋಚ, ಎರಡನೇದು ಏನೋ ಒಂದ್ ರೀತಿ ಮನೆಯವ್ರ ಹತ್ರ ಅದೆಲ್ಲ ಸರಿ ಹೋಗಲ್ಲ ಅನ್ಸುತ್ತೆ. ತಂದೆ ತಾಯಿಯವ್ರ ಹತ್ರ ಒಂದು ಗೌರವದ ಒಂದು ಬೆಲ್ಟ್ ಅನ್ನ ಹಾಕೊಂಡಿರ್ತೀವಿ, ಅದು ಆ ಎಲ್ಲೆಯನ್ನ ಮೀರಿ ನಾವು ಹೋಗಲ್ಲ. ಆದ್ರೆ ಫ್ರೆಂಡ್ಶಿಪ್ ಅಲ್ಲಿ ಅದೆಲ್ಲ ಇದೆಯಾ? ಅಟ್ ಸಮ್ ಟೈಮ್ಸ್ ದೇ ಆರ್ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಅವನು ತುಂಬಾ ಡಿಪ್ರೆಸಿವ್ ಮೋಡ್ ಹೋಗಿ ಆ ಹುಡುಗಿಗ್ ಶಾಕು, ಅವಳಗ್ ಡೈಲಮು, ಸಾಂಸಾರಿಕ ಜೀವನ ಏನು ಅಂತಾನೆ ನಾನ್ ಕೈ ಹಿಡಿದವನು ಗೊತ್ತಿಲ್ಲ, ನಾನ್ ಯಾವ ತರ ಅವನ ಹತ್ರ ಬಾಳ್ಲಿ ಅನ್ನೋ ದೇ ಹ್ಯಾವ್ ಗಾನ್ ಅಪ್ ಟು ದ ಲೆವೆಲ್ ಆಫ್ ಡಿವೋರ್ಸಿಂಗ್ ಈಚ್ ಅದರ್. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಡಿವೋರ್ಸಿಂಗ್ ಅಂದ್ರೆ ಜಗಳ ಇಲ್ಲ ಎಂತದೂ ಇಲ್ಲ, ಬಟ್ ಹಿ ಡೋಂಟ್ ನೋ ಹೌ ಟು ಬಿ ವಿತ್ ಹಿಮ್ ಲೈಕ್ ಅನ್ ಹಸ್ಬೆಂಡ್. ಹಿ ಇಸ್ ಸಚ್ ಎ ಸ್ಮಾರ್ಟ್ ಗೈ, ಹಿ ಇಸ್ ಸಚ್ ಎ ಗುಡ್ ಗೈ, ಮತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೆಯವನು, ಡೈವರ್ಸ್ ಮಾಡೋ ತರನೇ ಇಲ್ಲ ಆ ಹುಡ್ಗ. ಬಟ್ ನಿಮ್ಗೆ ಲೈಸೆನ್ಸ್ ತಗೊಳ್ಳೋದು ಏನಕ್ಕೆ ಮದ್ವೆ ಅಂತ? ಗೆಟ್ ಲೈಸೆನ್ಸ್ ಟೆಲ್ ಮಿ ಅಲ್ವಾ? ನಾಳೆಯಿಂದ ಲೀಗಲಿ ವಿ ಆರ್ ಹಸ್ಬೆಂಡ್ ಅಂಡ್ ವೈಫ್ ಅನ್ನೋದು ಏನಕ್ಕೆ? ಒಂದು ಎಲ್ಲೋ ಒಂದು ದೇಹ ಸಂಬಂಧವೂ ಅದ್ರಲ್ಲಿ ಸೇರ್ಕೊಳ್ಳುತ್ತೆ ತಾನೆ. ಅದಕ್ಕೆ ಕಾಮವನ್ನ ಚತುರ್ವಿಧ ಪುರುಷಾರ್ಥದಲ್ಲಿ ನಮ್ಮ ಶಾಸ್ತ್ರಗಳು ಹಾಕಿದೆ ತಾನೆ. ಕೆಲವೊಂದು ನಿಯಮಗಳನ್ನ ಗೃಹಸ್ಥಾಶ್ರಮ ಆದ್ಮೇಲೆ ಪಾಲಿಸಲೇಬೇಕು. ಅಂತ ರಾಮಕೃಷ್ಣ ಪರಮಹಂಸರೇ ವೆನ್ ಶಾರದಾಮಣಿ ಅವರ 12 ವರ್ಷ ಆದ್ಮೇಲೆ ಅವರು ಯಾವಾಗ ದಕ್ಷಿಣೇಶ್ವರಕ್ಕೆ, ಜೈರಾಮ್ ಬಾಟಿ ಅವ್ರ ಊರು, ಕಾಮಾರ್ಪುಕುರ ಇವ್ರ ಊರು, ಯಾರು ರಾಮಕೃಷ್ಣರ ಊರು. ಬಟ್ ಆಫ್ಟರ್ ಲೀವಿಂಗ್ ಕಾಮಾರ್ಪುಕೂರ್ he comes to Dakshineshwar and he will be doing the Kali Puja. He is a priest at Dakshineshwar Kali Mandir. 12 ವಯಸ್ಸಾಯ್ತು, ದೊಡ್ಡವಳಾಗೋದ್ಲು ನನ್ನ ಮಗಳು. ಈಗ ಕರ್ಕೊಂಡ್ ಬಂದು ಗಂಡನ ಹತ್ರ ಸೇರಿಸ್ಬೇಕು. ಮದ್ವೆ ಆದಾಗ ಶಾರದಾಮಣಿಗೆ 5, ಇವ್ರಿಗೆ 15 ಆ ತರ ಮದ್ವೆ ಆಗಿರುತ್ತೆ. ಈಗ ಈ ಶಾರದಾಮಣಿಗೆ 12 ತುಂಬ್ತು. ತಂದೆ ಕರ್ಕೊಂಡ್ ಬರ್ತಾರೆ ಜಯರಾಮ್ ಬಾಟಿಯಿಂದ. ಕರ್ಕೊಂಡ್ ಬಂದ ದಿನವೇ ಒಂದೇ ರೂಮಲ್ಲೇ ಅವರಿಬ್ರು ಮಲಕ್ಕೋತಾರೆ. ಆವಾಗ ದ ವೆರಿ ಫಸ್ಟ್ ಆಫರ್, ಹೇ ಶಾರದೆ, ಇಫ್ ಯು ವಾಂಟ್ ಮೀ ಟು ಬಿ ಲೈಕ್ ಎನಿ ಅದರ್ ಹಸ್ಬೆಂಡ್, ಐ ಆಮ್ ರೆಡಿ ಫಾರ್ ದ್ಯಾಟ್ ಅಂತ ಹಿ ಆಫರ್ಸ್. ಅಂಡ್ ಹಿ ಸೇಸ್ ನಾಟ್ ಜಸ್ಟ್ 1 night, ಒಂದು ತಿಂಗಳು ಪ್ರತಿ ದಿನವೂ he offers, if you want me to be like a normal person like any other husband, I can satisfy you physically, mentally in all the way, but provided if you permit me to do the sadhana in the adhyatmika jivana, then I can go ahead, but it's in your hand ಅಂತ. ಅಂತಹ ಆಧ್ಯಾತ್ಮಿಕ ರೆವಲ್ಯೂಷನಿಸ್ಟೇ ಈ ರೀತಿಯಾದ ಒಂದು ಡಿಸಿಷನ್ ನ ಜನ್ಮಾತ ಕೈಯಲ್ಲಿ ಬಿಡ್ತಾರೆ. ದಟ್ ಮೀನ್ಸ್ ಟು ಸೇ ದ ಬಯಾಲಜಿಕಲ್ ಫಿಸಿಕಲ್ ಸೈಕಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಲೈಫ್ ಅಲ್ವಾ? ನಾಟ್ ದಟ್ ಎವ್ರಿಬಡಿ ಕ್ಯಾನ್ ಬಿಕಮ್ ಶಾರದಾಮಣಿ, ನೀದರ್ ಎವ್ರಿಬನ್ ಕ್ಯಾನ್ ಬಿಕಮ್ ರಾಮಕೃಷ್ಣ ಪರಮಹಂಸ. ಅದು ಒಂದು ಅಪರೂಪದ ವ್ಯಕ್ತಿತ್ವ. ಅದು ಲೈಕ್ ಸೀತಾರಾಮಗಳವನ್ನ ಇನ್ಯಾರಲ್ಲೂ ಹೆಂಗೆ ನೀವು ಕಾಣಕ್ ಸಾಧ್ಯವಿಲ್ವೋ ಆ ತರ ಈ ರೀತಿಯಾದಂತಹ ಪರಮಹಂಸರೋ ಶಾರದಾಮಣಿನೋ ಇನ್ನೆಲ್ಲೂ ನೀವು ಕಾಣಕ್ ಸಾಧ್ಯ ಇಲ್ಲ. ಅದೆಲ್ಲ ಎಲ್ರ ಜೀವನದಲ್ಲೂ ನಡೆಯಲ್ಲ. ನಾವು ಅವ್ರನ್ನ ಆದರ್ಶವಾಗಿ ಇಟ್ಕೊಳಕ್ಕಾಗತ್ತಾ? ಕ್ಯಾನ್ ವಿ ಟೇಕ್ ಆಸ್ ಅನ್ ಆದರ್ಶ? ಯಾವುದೋ ಒಂದಷ್ಟಕ್ಕೆ ಆದರ್ಶವಾಗಿ ಇಟ್ಕೋಬಹುದು, ನಾಟ್ ಫಾರ್ ದ ಹೋಲ್ ಲೈಫ್ ಅಲ್ವಾ? ಈ ಬಾಲ್ಯ ಪರ್ವ ಅನ್ನೋದು ಜಂತು ಸ್ತುತಿನಲ್ಲಿ ಯಾವ ತರ ಕೊಟ್ಟಿದೆ ಅಂದ್ರೆ, ಇವನ್ ಅಲ್ಲಿ ಮ್ಯಾನ್, ಅ ಕಾಮನ್ ಮ್ಯಾನ್ ಕ್ಯಾನ್ ಡೂ ದ ಅನುಸಂಧಾನ, ಕ್ಯಾನ್ ಫಾಲೋ ದಿಸ್ ಆಸ್ ಪರ್ the human psychology, that up to 25 years you have all everything, you hold everything for the grasping ಅಲ್ವಾ? ಅದಕ್ಕೆ ನೋಡಿ ಆ 25ರಲ್ಲಿ ಎಲ್ಲಿ ಕಾಲ್ ಜಾರ್ತಾರೋ ಅಂತಾನೆ 16-17 ಗಂಡು ಹುಡುಗನಿಗಾಗೋ ಹೊತ್ತಿಗೆ used to marry, they used to see the alliance and get used to marry. ಆ 16, 17, 18 ಪರ್ವದಲ್ಲಿ ಒಂದು ಮೂಗುದಾರ ಹಾಕ್ಬಿಟ್ರೆ
ಒಂದು ಜವಾಬ್ದಾರಿ ಇಲ್ದೇ ಇರೋ ಪರ್ವ ಅದು. ನಿನ್ನ ಜವಾಬ್ದಾರಿಯನ್ನು ತಂದೆ ತಾಯಿ ವಹಿಸಿದ್ದಾರೆ. ಅಂಡ್ ಅಟ್ ಅ ಗ್ರೇಟರ್ ಎಕ್ಸ್ಟೆಂಟ್ ಬೈ 25, 26 all the responsibility has to come on your shoulder. ಅಲ್ವಾ? ಆ ಒಂದು ಭಯ. ಎರಡನೇದು ಮದುವೆ ಆದ್ಮೇಲೆ ಅಟ್ರಾಕ್ಷನ್ ಟುವರ್ಡ್ಸ್ ತನ್ನ ಸ್ವಂತ ಹೆಂಡತಿ. ಯಾವ ಬೇರೆ ಅಟ್ರಾಕ್ಷನ್ ಬೇಕಿರಲ್ಲ ಅವಾಗ. ಮೂಗ್ದಾರ ಹಾಕಿ ಎಳ್ದಂಗಾಯ್ತು. ನಮ್ಮ ಇಂಡಿಯನ್ ಸಿಸ್ಟಮ್ ಎಲ್ಲ ಮಾಡಿರೋದು ಕರೆಕ್ಟ್ ಆಗಿ. ಹಿಂದಿನ ಕಾಲದವ್ರಿಗೆ ಅದಕ್ಕೆ ನೋಡಿ, ಅವ್ರಿಗೆ ಬೇಡ ಅಂದ್ರೂ ಒಂದು ಶಿಸ್ತಿನ ಇದು ಜೀವನ ನಡೆಸ್ಲೇಬೇಕಾಗಿತ್ತು. ಯು ಟೇಕ್ ಅನುರಾಧ ಮಾಮಿ, ಕಸ್ತೂರಿ ಮಾಮಿ, ಪ್ರಭಾ ಆಂಟಿ, ಯಶೋಧ ಮಾಮಿ, ನಿಮ್ಮನ್ನೆಲ್ಲ ನಿಮ್ಮ ವಯಸ್ಸವ್ರನ್ನೆಲ್ಲ ಕೇಳಿ. ನಿಮ್ ಜೀವನ ಎಷ್ಟು ಶಿಸ್ತಾಗಿರುತ್ತೆ ಅಂದ್ರೆ, ರೆಸ್ಪಾನ್ಸಿಬಿಲಿಟೀಸೇ ಗೋಡೆ ತರ ಕಟ್ಕೊಂಡಿರೋವಾಗ ಶಿಸ್ತಾಗೆ ಇರ್ಬೇಕು ಜೀವನ. ಆ ಶಿಸ್ತಿನ ಜೀವನ ಯಾವತ್ತಾದ್ರೂ ಮಾಡಿದೀರಾ ಯಶೋಧ ಮಾಮಿ? ಮಾಡಿದೀರಾ? ಮಾಡೋದು ಎಲ್ಲಿಂದ ಸದ್ಯ? ಇಬ್ರಿಬ್ರು ಮಕ್ಕಳು, ಅವ್ರ ಎಜುಕೇಶನ್, ಅವ್ರು ಮುಂದುವರಿಯೋದ್ ನೋಡು. ಮತ್ತೆ ಮನೆಗೆ ಉಣಿಸ್ಕೊ. ಮೋರ್ ದ್ಯಾನ್ ಲಕ್ಸುರಿ ನೀಡೇ ಜಾಸ್ತಿ ಇತ್ತು ಅಲ್ವಾ? ಅವಾಗಿನ ಕಾಲದಲ್ಲಿ ದುಡ್ಡಿರೋರ್ಗು ನೀಡೇ ಜಾಸ್ತಿ, ಲಕ್ಸುರಿ ಎಲ್ಲೋ ತುಂಬಾ ಕಡಿಮೆ ಅದೆಲ್ಲ. ಈವನ್ ಇಫ್ ಯು ಟೇಕ್ ದ ಮೋಸ್ಟ್ ಲೆಜೆಂಡರಿ ಪೀಪಲ್, ದೇ ಹ್ಯಾಡ್ ಮನಿ ಬಟ್ ದೇ ಹ್ಯಾಡ್ ನೋ ಲಕ್ಸುರೀಸ್. ದೇ ಹ್ಯಾಡ್ ಓನ್ಲಿ ಕಂಫರ್ಟಬಲ್ ಲೈಫ್ ಅಷ್ಟೇನೆ. ನೀಡ್ಗೆ ಪರದಾಡೋದು ಅನ್ನೋದೇ ಆ ಕಾಲವಾಗಿತ್ತು. ಹೌದಾ ಅಲ್ವಾ ಪ್ರಭಾ ಆಂಟಿ? ಹೌದು ಸರ್. ನೀಡನ್ ಪೂರೈಸ್ಕೊಂಡ್ರೆ ಸಾಕು ಅಲ್ವಾ? ಕನಕ ಮಾಮಿಯವ್ರನ್ನೆಲ್ಲ ಕೇಳಿ ನೀವು. ನಿಮ್ಮ ಈಗ ಸ್ಮಿತಾ, ರೇಖಾ ಇವ್ರ ಕಾಲಕ್ಕೆಲ್ಲ ಪರವಾಗಿಲ್ಲ, ಸ್ವಲ್ಪ ಲಕ್ಸುರಿ, ಸ್ವಲ್ಪ ನೀಡು. ಆದ್ರೂ ಇಫ್ ಯು ಟೇಕ್ ಸ್ಮಿತಾ, ರೇಖಾ ಅಂಡ್ ಆಲ್, ಯು ಹ್ಯಾವ್ ಸರ್ಟನ್ ಪ್ರಿನ್ಸಿಪಲ್ಸ್ ಅಲ್ವಾ? ನಮಗೆಲ್ಲ ಸ್ವಲ್ಪ ಪ್ರಿನ್ಸಿಪಲ್ಸ್ ಅನ್ನೋದು, ನಾವೆಲ್ಲ ಒಂದ್ ಏಜು. ನಮ್ಮ ಮಕ್ಕಳನ್ನ ತಗೊಳ್ಳಿ, ಪ್ರಿನ್ಸಿಪಲ್ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಏನಾದ್ರೂ ಗೊತ್ತಾ? there's only one principle which is ruling now. What is that? Mobile principle. Is it not? ஏதாவது சொன்ன போனா கேக்குமா? ಕೇಕವೇ ಕೇಕಾது. ತಂದೆ ತಾಯಿನೂ ಅಂಜ್ತಾರೆ ಹೇಳಕ್ಕೆ, ಅಯ್ಯೋ ಹೆಂಗಪ್ಪ ಹೇಳೋದು ಅಂತ. ಆ ಟೈಮಲ್ಲಿ ಯಶೋಧ ಮಾಮಿ ಅವ್ರಗಳ ಟೈಮಲ್ಲೆಲ್ಲ ಅಂಜಿಗಿಂಜೋದೆಲ್ಲ ಇಲ್ಲ, ಅವರೇ ಹೇಳೋರು, ನೀವ್ ಕೇಳ್ಬೇಕಷ್ಟೇನೆ. ಅಂಜೋದು ಇಲ್ಲ, ಗಿಂಜೋದು ಇಲ್ಲ, ನೀವು ಅಂಜ್ಬೇಕು ಅವ್ರಿಗೆ. ಬ್ಯಾಕ್ ಕ್ವೆಶನಿಂಗ್ ಅನ್ನೋದೇ ಅವ್ರ ತಲೆಗೆ ಹೊಳಿತಾ ಇರ್ಲಿಲ್ಲ. ಹೌ ಟು ಪ್ರೋಬ್ ದ ಕ್ವೆಶನ್ ಅನ್ನೋದೇ ಅವ್ರಿಗೆ. ಇದನ್ನ ನಂಗಾಗಲ್ಲ, ನಂಗ್ ಮಾಡಕ್ಕಾಗಲ್ಲ, ನಾನ್ ಯಾಕೆ ಮಾಡ್ಲಿ, ಈ ತರದ ಆಲೋಚನೆಗಳೇ ಕಸ್ತೂರಿ ಮಾಮಿ ಅವ್ರಿಗೆಲ್ಲ ಬರೋ ಚಾನ್ಸೇ ಇರ್ಲಿಲ್ಲ. ಚೇಯಲ ಅಂತೆ. ನಮ್ಮ ಒಂದು ಜನರೇಷನ್ ಅಲ್ಲಿ ಮಾಡ್ತೀವಿ, ಆದ್ರೂ ಒಂಚೂರು ಅಯ್ಯೋ ಮಾಡ್ಬೇಕಾ ಅಂತ ಸೋಂಬೇರಿತನ ತೋರ್ಸ್ಕೊಂಡಾದ್ರೂ ಮಾಡ್ತೀವಿ. ಇನ್ನು ನಮ್ಮ ಮಕ್ಕಳು ಏನಕ್ ಮಾಡ್ಬೇಕು ಅಂತಾನೆ ಫಸ್ಟ್ ಕ್ವೆಶನ್, ಆಮೇಲೆ ಮಾಡೋದ್ ನೋಡ್ಕೊಳ್ಳೋಣ. ಮಾಡಕ್ ಮುಂಚೆ 100 ಕ್ವೆಶನ್ ಕೇಳಿ ಕೊನೆಗೆ ಮಾಡೋದು ಇಲ್ಲ, ನಮ್ ಕೈಲೇ ಮಾಡ್ಸಿದ್ವಿ ಅಲ್ವಾ? ಆ ತರ ಸಿ ದ ಜನರೇಷನ್ ಗ್ಯಾಪ್ ಹೌ ಇಟ್ ಇಸ್. ಸೊ ಒಂದು ಮನುಷ್ಯನಿಗೆ ಮುಂಚೆಯಿಂದಲೂ, ವೇದ ಕಾಲದಿಂದಲೂ ಮೂಗಿನಿಗೆ ದಾರ ಹಾಕಿ ಎಳೆಯೋ ಒಂದು ಪ್ರಸಂಗ ಯಾವಾಗ ಅಂದ್ರೆ, ಫ್ರಮ್ ದ ಏಜ್ ಆಫ್ 8 to 25. ಅವಾಗ ತುಂಬಾ ಕಲಿಬೇಕು, ಕಲಿಕೆಯಲ್ಲಿ ಆಸಕ್ತಿ ಇರ್ಬೇಕು, ಒಳ್ಳೇದನ್ನು ಕಲಿಬೇಕು, ಕೆಟ್ಟದಕ್ಕೂ ಎಕ್ಸ್ಪ್ಲೋರೇಷನ್ ಇರ್ಬೇಕು. ಆದ್ರೆ ನೀವ್ ಕೆಟ್ಟವ್ರಾಗ್ಬೇಕು ಅನ್ನೋ ರೂಢಿ ಇಲ್ವಲ್ಲ. ನೀವ್ ಕೆಟ್ಟವ್ರಾಗ್ಬೇಕಿಲ್ವಲ್ಲ. ಯಾವ್ದು ಕೆಟ್ಟದ್ದು ಜಗತ್ತಲ್ಲಿ ಅಂತ ಕಲ್ತ್ಕೊಳ್ಳಿ, ವೆರಿ ಗುಡ್. ಆದ್ರೆ ನೀವೇ ಅದ್ ಕೆಟ್ಟತನ ಮಾಡಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅನ್ನೋದು ಏನು ಇಲ್ಲ ಅಲ್ವಾ? ಎಷ್ಟೋ ಒಳ್ಳೆ ಗುಣಗಳು ನಮಗೆ ಗೊತ್ತು, ಆದ್ರೆ ಅದು ಒಳ್ಳೆ ಗುಣ ಎಕ್ಸ್ಪೀರಿಯನ್ಸ್ ಆಗಿರುತ್ತ ನಮಗೆ? ಎಲ್ಲೋ ನಮಗ್ ಬೇಕಾದಾಗ ಅಳವಡಿಸ್ಕೋತೀವಿ ಅಲ್ವಾ? ಆತರ ಸಿಗರೇಟು, ಆಲ್ಕೋಹಾಲು ಎಲ್ಲ ಕೆಟ್ಟದ್ದು ಅಂತ ಗೊತ್ತಿರ್ಬೇಕು. ಅದನ್ನ ಈ ತಾಳು ಒಂಚೂರು ಕುಡಿದ್ ಬಿಟ್ಟು ನೋಡೋಣ, ಆಮೇಲೆ ಕೆಟ್ಟದ ಅಂತ ಆಲೋಚನೆ ಮಾಡೋಣ ಅನ್ನೋ ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ಅದನ್ನೆಲ್ಲ ತಗೊಂಡ್ ಹೋಗ್ಬಾರ್ದು ಅಲ್ವಾ? ಇನ್ಕ್ವಿಸಿಟಿನೇ ಇರ್ಕೊಡ್ದು ನಮಗೆ. ಎಷ್ಟೋ ಜನ ನಮ್ಮನ್ ಕೇಳ್ತಾರೆ, ನೀವ್ ಒಂದ್ಸಲಿನೂ ಒಂದ್ ಸಿಪ್ಪು ಕುಡ್ದಿಲ್ವಾ, ಒಂದ್ ಪಫು ಸಿಗರೇಟ್ ನೀವು ಟ್ರೈಯೂ ಮಾಡಿಲ್ವಾ ಕಾಲೇಜ್ ಡೇಸ್ ಅಲ್ಲಿ? ಇಫ್ ಇಟ್ ಇಸ್ ನಾಟ್ ಅವರ್ಸ್, ವೈ ವಿ ಹ್ಯಾವ್ ಟು ಟ್ರೈ?
ವೈ ಯು ಶುಡ್ ಹ್ಯಾವ್ ಸಚ್ ಇನ್ಕ್ವಿಸಿಟಿ? ಇವಾಗೆಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಬರ್ತಾ ಇದೆ ನೋಡಿ, ಯಾವ್ದೋ ಒಂದು ಆನ್ಲೈನ್ ಗೇಮ್ ಆಡಿ ಸೂಸೈಡ್ ಲೆವೆಲ್ ಹೋಗಿ ಲೆಟರ್ ಬರ್ದಿಟ್ಟು ಯಾರೋ ಈ 3 ಜನ ಹೆಣ್ಮಕ್ಳು ಆನ್ಲೈನ್ ಅಲ್ಲಿ ಒಂದು ಗೇಮ್ಗೆ ಅಡಿಮೆಯಾಗಿ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಹೋಗಿದ್ದಾರೆ ಅಂದ್ರೆ ಹೌ ಮಚ್ ದೇ ಆರ್ ಡಿಪೆಂಡ್ ಆನ್ ಗ್ಯಾಜೆಟ್ಸ್. ಅದಿಲ್ದೆ ಇರ್ತಾ ಇರ್ಲಿಲ್ವಾ? ಅದ್ ಎಂಥ ತಂದೆ ತಾಯಿ ಅಂತ ಅವರನ್ನೇ ಬೈಯೋದು. ತಂದೆ ತಾಯಿಗೇನೋ ನೋವೆ ಮಕ್ಕಳನ್ನ ಕಳ್ಕೊಂಡು, ಬಟ್ ಜಗತ್ ಯಾರನ್ನ ಬೈಯುತ್ತೆ? ಆ ಲೆವೆಲ್ಗೆ ಅವ್ರಿಗೆ ಅಡಿಕ್ಷನ್ ಬರ್ಬೇಕು ಅಂದ್ರೆ ಎಷ್ಟ್ ಕೇರ್ಲೆಸ್ ಆಗಿ ತಂದೆ ತಾಯಿ ಬಿಟ್ಟಿರ್ಬೇಕು ಅಂತಾನೆ ಸಹಜವಾಗಿ ಅವ್ರನ್ನು ಜಗತ್ತು ಬ್ಲೇಮ್ ಮಾಡುತ್ತೆ. ನಿಮ್ಮ ಬದುಕಲ್ಲಿ ಏನನ್ನ ನೀವು ಅರ್ಥೈಸ್ಕೊಂಡ್ರಿ ಮತ್ತೆ? ಇದೇ ಅಡಿಕ್ಷನ್ ನ ಒಂದ್ ಚಿಕ್ಕ ರಾಮನಾಮದ ಮೇಲೋ ಅಥವಾ ಒಂದು ಪರಮಾತ್ಮನ ಮೇಲೋ ಸಲ್ಲಿಸಿದ್ರೆ ಭವ್ಯವಾದ ಜೀವನ ಆಗಿರೋದಲ್ವಾ? ಈಗ ನಿನ್ನೆನೂ ಯಾವ್ದೋ ಬಂತು ಅದೇ ತರ, ಫುಲ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡಿದ್ಯಂತೆ. ಅಂತಹ ಆನ್ಲೈನ್ ಕ್ರೇಜ್ ಗೇಮ್ ಅದ್ ಎಂಥದ್ದು ಅಂತ ಈಗ ನಾವೆಲ್ಲ ಬೇಕಾದ್ರೆ ಅದನ್ನ ಹುಡುಕ್ ನೋಡ್ಬೋದು. ನಾಳೆ ನಾವು ಅದಕ್ಕೆ ಲೀಲ್ಡ್ ಆಗ್ತೀವಿ. ಇಫ್ ಇಟ್ ಇಸ್ ನಾಟ್ ಅವರ್ಸ್, ದೆನ್ ಬೆಟರ್ ಡೋಂಟ್ ಹ್ಯಾವ್ ಎನಿ ಇನ್ಕ್ವಿಸಿಟಿ. ಸೊ ಈ 25 ವರ್ಷದವರೆಗೂ ಆ ಇನ್ಕ್ವಿಸಿಟಿ ಅನ್ನೋದು ತುಂಬಾ ಇರುತ್ತೆ ನಮ್ಮಲ್ಲಿ. எல்லாத்துக்கும் நோண்டி 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 నారు వేరోడే నాన్న పురింజికరే. ఐఎమ్ గోయింగ్ టు అర్థైసుకుంటాను నేను నా జీవితంలో అదే ఎట్లా ఉంటుంది, ఏముంటుంది, దాంట్లో ఏముంది, అದ್ರಲ್ಲಿ ಏನಿದೆ, వై ఇఫ్ ఇట్ ఇస్ నాట్ యువర్స్, దేర్ ఆర్ సో మెనీ థింగ్స్ విచ్ ఇస్ యువర్స్. ప్లీజ్ ಬಿ ಕಾನ್ಸಂಟ್ರೇಟ್ ಆನ್ ವಾಟ್ ಇಸ್ ಯುವರ್ಸ್ ಅಲ್ವಾ? ಸೊ ಬೇಡದನ್ನ ಮಾಡೋ ಬದಲು ಬೇಕಾದನ್ನ ಮಾಡ್ಬೇಕು ಅನ್ನೋ ಡಿಸಿಷನ್ ತಗೊಳ್ಳೋದು 25 ವಯಸ್ಸು ಒಳಗಡೆನೆ ಬಂದ್ಬಿಡುತ್ತೆ. ಇಷ್ಟ ಅರ್ಥನೂ ಈ 4 ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಬೇಡದನ್ನ ತ್ಯಜಿಸ್ಬೇಕು, ಬೇಕಾದನ್ನ ಹಿಡ್ಕೋಬೇಕು. ಹೇಳಿ ಪ್ರಭಾ ಆಂಟಿ. ತುದಂತ್ಯಾಮತ್ವಚಂ ದಂಶಾಃ ಮಶಕಾಮತ್ಕುಣಾದಯಃ ರುದಂತಂ ವಿಗತಜ್ಞಾನಂ ಕೃಮಯಃ ಕೃಮಿಕಂ ಯಥಾ ಇತ್ಯೇವಂ ಶೈಶವಂ ಭುಕ್ತ್ವಾ ದುಃಖಂ ಪೌಗಂಡಮೇವ ಚ ಅಲಬ್ಧಾಭೀಪ್ಸಿತೋ ಜ್ಞಾನಾತ್ ಇದ್ದಮನ್ಯುಃ ಶುಚಾರ್ಪಿತಃ ಸಹ ದೇಹೇನ ಮಾನೇನ ವರ್ಧಮಾನೇನ ಮನ್ಯುನಾ ಕರೋತಿ ವಿಗ್ರಹಂ ಕಾಮೀ ಕಾಮಿಷ್ವಂತಾಯ ಚಾತ್ಮನಃ ಭೂತೈಃ ಪಂಚಭಿರಾರಬ್ಧೇ ದೇಹೇ ದೇಹ್ಯಭುದೋ ಸಕೃತ್ ಅಹಂ ಮಮೇತ್ಯ ಸದ್ಗ್ರಾಹಃ ಕರೋತಿ ಕುಮತಿರ್ಮತಿಂ ತುದಂತ್ಯಾಮತ್ವಚಂ ದಂಶಾಃ ಮಶಕಾಮಚ್ಯುಣಾದಯಃ ರುದಂತಂ ವಿಗತಜ್ಞಾನಂ ಕೃಮಯಃ ಕೃಮಿಕಂ ಯಥಾ ಇತ್ಯೇವಂ ಶೈಶವಂ ಭುಕ್ತ್ವಾ ದುಃಖಂ ಪೌಗಂಡಮೇವ ಚ ಅಲಬ್ಧಾಭೀಪ್ಸಿತೋ ಜ್ಞಾನಾತ್ ಇದ್ದಮನ್ಯುಃ ಶುಚಾರ್ಪಿತಃ ಸಹ ದೇಹೇನ ಮಾನೇನ ವರ್ಧಮಾನೇನ ಮನ್ಯುನಾ ಕರೋತಿ ವಿಗ್ರಹಂ ಕಾಮೀ ಕಾಮಿಷ್ವಂತಾಯ ಚಾತ್ಮನಃ ಭೂತೈ ಪಂಚಭಿರಾರಬ್ಧೇ ದೇಹೇ ದೇಹ್ಯಭುದೋ ಸಕೃತ್ ಅಹಂ ಮಮೇತ್ಯ ಸದ್ಗ್ರಾಹಃ ಕರೋತಿ ಕುಮತಿರ್ಮತಿಂ. ಸ್ಮಿತಾ ಅನ್ಮ್ಯೂಟ್. ತದರ್ಥೇ ಕುರುತೆ ಕರ್ಮ ಯದ್ಬದ್ಧೋ ಯಾತಿ ಸಂಸ್ಮೃತಿಂ ಯೋನಿಯಾತಿ ದದತ್
क्लेशम् अविद्या कर्म बन्धनः यद्यसब्दिः पथि पुनः शिष्णो दरकृतोद्यमैः आस्थितो रमते जन्तुः तमो विशति पूर्ववत् सत्यं शौचं दया मौनं बुद्धिः श्रीह्रिय श्रय ಶ್ರೀರ್ಹ್ರಿಯ ಅಲ್ಲಿ ಹ್ರಿಯ ಅಂತ ಬರ್ಬೇಕು. ಶ್ರೀಹಿ ಹ್ರೀರ್ಯಶಃ ಶ್ರೀಹಿ ಹ್ರೀರ್ಯಶಃ. ಗೊತ್ತಾಯ್ತಾ? ಬಿಡಿಸೆ ಹೇಳಿ. ಶ್ರೀಹಿ ಹ್ರೀರ್ಯಶ ಕ್ಷಮಾ ಶಮೋದಮೋ ಭಗ ಭಗಶ್ಚೇತಿ ಯತ್ಸಂಗಾದ್ಯಾತಿ ಸಂಶಯಂ. 33rd ಶ್ಲೋಕ ಪೂರ್ತಿ ಅಂಡರ್ಲೈನ್ ಮಾಡ್ಕೊಡಿ. ಸತ್ಯ, ಶೌಚ, ದಯಾ, ಮೌನ, ಬುದ್ಧಿ, ಶ್ರೀಹಿ, ಹ್ರೀಹಿ, ಯಶಃ, ಕ್ಷಮಾ, ಶಮ, ದಮ ಮತ್ತೆ ಭಗ. ಭಗ ಅನ್ನೋ ಒಂದು ಗುಣ. ಆಯ್ತಾ? ಯಶಸ್ಸು, ಯತ್ಸಂಗಾತ್ ಸಂಘಜೀವಿ ಇತ್ಯಾದಿ, ಸಂಶಯಂ ಎಲ್ಲ ಆವಯಿಸಲೇ ಬರುತ್ತೆ. ತೇಷ್ವಾಶಾಂತೇಷು ಮೂಢೇಷು ಖಂಡಿತಾತ್ಮಸ್ವಧಾ ಸ್ವಸಾಧುಷು. ಖಂಡಿತಾತ್ಮ ಸ್ವದಾಶುಷು ಅನ್ನೋದ ಅಂಡರ್ಲೈನ್ ಮಾಡ್ಕೊಳ್ಳಿ. ಖಂಡಿತಾತ್ಮ ಸ್ವಸಾಧುಷು ಸಂಗಂ ನ ಕುರ್ಯಾತ್ ಚೋತ್ಯೇಷು ಯೋಷಿತ್ ಕ್ರೀಡಾಂ ಯಜ್ಞೇಷು ಚ. ಹೇಳಿ ಸ್ಮಿತಾ. ಅಂತೆ. ಮಿತಾ ಅದ್ ಹೇಳ್ಕೊಟ್ಟಿಲ್ಲ. ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿ. ತದರ್ಥೆ ಕುರುತೆ ಕರ್ಮ. ತದರ್ಥೆ ತದರ್ಥೆ ಕುರುತೆ ಕರ್ಮ. ಕುರುತೆ ಅಂದ್ಮೇಲೆ ತದರ್ಥೆ ಅಡ್ವರ್ಬ್ ತೇ ಅಂತ ಇಲ್ಲಿ ಬಂದ್ಮೇಲೆ ಇದು ಪ್ಲೂರಲ್ ಅಲ್ಲಿದೆ. ಕುರುತೆ ಜನರಲ್ ಆಗಿ. ಪ್ರೆಸೆಂಟ್ ಫ್ಯೂಚರ್ ಯಾವಾಗ್ಲೂ ಅಡ್ವರ್ಬ್ ಇದ್ರೆ ಅದ್ರ ಹಿಂದ್ಗಡೆ ಇರೋದು ಅಡ್ಜೆಕ್ಟಿವ್ ಪ್ರೆಸೆಂಟ್ ಫ್ಯೂಚರ್ಗೆ ಹೋಗ್ಬೇಕು ಅಲ್ವಾ? ತದರ್ಥೆ ಕುರುತೆ ಕರ್ಮ.
न तथास्य भवेन्मोहो बन्धश्चान्य प्रसङ्गतः योषित् सङ्गद्यथा पुंसो ಯಥಾ ತತ್ ಸಂಗಿ ಸಂಗತಃ. ಸಂಘ ಅನ್ನೋದನ್ನ ಕರೆಕ್ಟ್ ಆಗಿ ಡೆಸಿಷನ್ ಮಾಡಿ ತಗೊಳ್ಳುವಂತಹ ಪರ್ವ ಆ ಒಂದು 20ರಿಂದ 25 ಪರ್ವ. ಯಾರ್ಯಾರೋ ಸಂಘ ಅಲ್ಲ, ಯು ಶುಡ್ ನೋ ಯಾರ ಸಂಘವನ್ನ ಗ್ರಹಿಸ್ಬೇಕು. ಡಿಡ್ ಮೈ ಮದರ್ ಟೆಲ್ ಮೀ ಟು ಲರ್ನ್ ಭಾಗವತಂ, ಆರ್ ಡಿಡ್ ಮೈ ಫಾದರ್ ಟೀಚ್ ಮೀ ಹೌ ಟು ಲರ್ನ್ ಭಾಗವತಂ? Or did anybody say there is a grantham called Bhagavatam? At my age of something very amulya which I have to fetch in my life. ಅವಾಗ ನಾನು ಟೀಚ್ ಮಾಡೋದು ನನಗೆ ಗೊತ್ತಿಲ್ಲ. ನಾಳೆ ದಿನ ಭಾಗವತ ಎಲ್ರಿಗೂ ಹೇಳ್ಕೊಡ್ತೀನಿ ಅನ್ನೋದು ಗೊತ್ತಿಲ್ಲ. ದಿವ್ಯ ಪ್ರಬಂಧ ಹೇಳ್ಕೊಡೋದು ಗೊತ್ತಿಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಕೊಡೋದು ಗೊತ್ತಿಲ್ಲ. ಬಟ್ somewhere in my inner conscious mind, this is what my meal, which I have to, completely gulp it and digest it ಅಂತ ಬರಕ್ಕೆ ಶುರು ಆಯ್ತು ಅಲ್ವಾ. ನಮ್ ತಂದೆ ಹೇಳಿದ್ರೆ ಕಲಿ ಅಂತ ಓದು ಅಂದ್ರು. ನಮ್ ತಾಯಿ ಹೇಳಿದ್ರೆ ಕಲಿ ಅಂತ ಮೊದಲು ಪಾಸ್ ಮಾಡಿ ಎಕ್ಸಾಮ್ಗಳನ್ನ. ವೆನ್ ಯು ಆರ್ ಇನ್ ಸ್ಕೂಲ್ ಯು ಹ್ಯಾವ್ ಟು ಸ್ಟಡಿ ಅಷ್ಟೇನೆ, ಇನ್ನೇನು ಇಲ್ಲ. ಈಗಿನ ಕಾಲದ ಮಕ್ಳಿಗಾದ್ರೂ ಬೇರೆ 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 ಆಕ್ಟಿವಿಟೀಸ್ ಅಂತ. even those activities will count in the class. ನಮ್ದೆಲ್ಲ ಸ್ಟೇಟ್ ಸಿಲೆಬಸ್ ಒಂದು ಆ ಮೀಡಿಯಂ. ಅವಾಗೆಲ್ಲ ICSE ಅನ್ನೋದನ್ನೇ ನಾವು ಕೇಳಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾವು ಓದೋವಾಗ ನಮ್ಗೆ ಅದ್ ಏನು ಅಂತಾನೆ ಗೊತ್ತಿರ್ಲಿಲ್ಲ. PUC ಬಂದಾಗ ICSE ಸಿಲೆಬಸ್ ಅವ್ರನ್ನ ಏನೋ ದೊಡ್ಡ ಮಹಾಶೈರವರು ಅನ್ನೋ ತರ ಕನ್ಸಿಡರ್ ಮಾಡೋರು. ನಾವೆಲ್ಲ ಏನೋ ಸ್ಲಮ್ ಇಂದ ಬಂದಿರೋರು, ಕಳಪೆ ಅನ್ನೋ ತರ ಆಡೋರು. ನೋಡಿದ್ರೆ ಏನ್ ಗೊತ್ತಾ, ಅಲ್ಟಿಮೇಟ್ಲಿ PUC ನಮಗೆ ಒಳ್ಳೆ ಚೆನ್ನಾಗ್ ಮಾರ್ಕ್ಸ್ ಬರ್ತಾ ಇದ್ದು. ICSE ಪೆದ್ಗುಂಡುಗಳು ಏನು ಬರ್ತಾ ಇರ್ಲಿಲ್ಲ. ಅವಕ್ಕೆ ಇಷ್ಟಿಷ್ಟಪ್ಪ ಪುಸ್ತಕ ಇಟ್ಕೊಂಡು ಓಡಾಡೋದು ಏನೋ ಅಷ್ಟೇ. ಆಮೇಲೆ ನೋಡಿದ್ರೆ PUC ಫಸ್ಟ್ ಇಯರ್ ಅಲ್ಲೂ ಅಷ್ಟೇ, ಸೆಕೆಂಡ್ ಇಯರ್ ಅಲ್ಲೂ ಅಷ್ಟೇ. ಅವಾಗೆಲ್ಲ ಸೆಮಿಸ್ಟರ್ ಸ್ಕೀಮು ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಯಾರ್ ಜಾಸ್ತಿ ಮಾರ್ಕ್ಸ್ ಬರೋದಾ? ಎಲ್ಲೋ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೋ ಒಂಥರ ಕಾಣದೇ ಇರೋ ತರ ಎಲೆ ಮರೆ ಕಾಯಿ ಹಾಕಿ ಓದಿರೋರ್ಗೆ ಚೆನ್ನಾಗ್ ಮಾರ್ಕ್ಸ್ ಬರೋದು ಅಲ್ವಾ ಯಶೋದಾ ಮಾಮಿ? ಯಶೋದಾ ಮಾಮೀಸ್ ಬೋತ್ ಚಿಲ್ಡ್ರನ್ ಅವ್ರು ಇದೇ ತರ ಸ್ಟೇಟ್ ಸಿಲೆಬಸ್ ಎಲ್ಲ ಪಾಪ ಗ್ರಾಮಾಂತರ ಪ್ರದೇಶಗಳಲ್ಲಿ ಓದಿದ್ದು. ಇಬ್ರು ಏನ್ ಗೊತ್ತಾ, ಕಲರ್ಫುಲಿ ದೇ ಆರ್ ಫ್ಲೈಯಿಂಗ್ ವಿತ್ ರ್ಯಾಂಕ್ಸ್. ದೇ ಆರ್ ದ ಟಾಪ್ ಮೋಸ್ಟ್ ಫಾರ್ ಆಲ್ ದ ಯೂನಿವರ್ಸಿಟೀಸ್. ಇಬ್ರು ಚೆನ್ನಾಗಿ ಓದಿ ಒಳ್ಳೆ ಹುದ್ದೆನಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದು ಸಂಪಾದನೆ ಕೈ ತುಂಬಾ ಸಂಪಾದಿಸ್ತಾರೆ ಅನ್ನೋದು ನಾನು ಹೇಳಲ್ಲ. ಯಾಕೆ ಗೊತ್ತಾ, ಅದೆಲ್ಲ ಅವ್ರವ್ರ ವೈಯಕ್ತಿಕ. ಆದ್ರೆ ಒಂದು ಅಕಾಡೆಮಿಕಲಿ ದೇ ಹ್ಯಾವ್ ಫಾರ್ ಎಕ್ಸಲೆನ್ಸ್ ಅಂಡ್ ಎಕ್ಸೀಡೆಡ್ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಅವರಿಬ್ರು ಶೋಭಿಸ್ತಾ ಇದ್ದಾರೆ. ಆದ್ರೆ ಓದಿರೋದು ಎಲ್ಲಿ? ಯಾವ್ದೋ ಒಂದು ಅವರು ಒಂದು ಗ್ರಾಮಾಂತರ ಪ್ರದೇಶದ ಒಂದು ಸಾಧಾರಣವಾದಂತಹ ಸ್ಕೂಲ್ಗಳಲ್ಲೇ ಓದಿರೋದು ಅವರು. ನೋಡಿ, ಶಾರ್ಪನ್ ಟು ಬ್ರೈನ್ ಯು ಡೋಂಟ್ ನೀಡ್ ಅ ಸೆಂಟ್ರಲ್ ಸಿಲೆಬಸ್. ಇಸ್ ಇಟ್ ರಿಕ್ವೈರ್ಡ್? ಈಗಂತೂ ಇನ್ನೂ ಅಧ್ವಾನ. ಏನೋ ಕೆನಡಿಯನ್ ಎಜುಕೇಶನ್ ಅಂತ, ಅಮೆರಿಕನ್ ಎಜುಕೇಶನ್ ಅಂತೆ, ಯಾವ್ದು ಜರ್ಮನ್ ಯಾವನಿಗೂ ಬೇಕದು. ನಮ್ ಇಂಡಿಯಾಗ ಏನ್ ಬೇಕೋ ಆ ಎಜುಕೇಶನ್ ಸುಮ್ಮನೆ ಸುತ್ತವಾಗಿ ಕಲ್ತ್ರೆ, ಆ ಬಾಲ್ಯ ಪಾಠಗಳು, ಆ ಕನ್ನಡ ಭಾಷೆಯಲ್ಲಿ ಒಂದು ಟೆಕ್ಸ್ಟ್ ಬುಕ್, ಆ ಪದ್ಯಗಳು ರಾಜರತ್ನಂ ಅವ್ರದ್ದು ಅಲ್ವಾ, ಆ DV ಗುಂಡಪ್ಪನವ್ರದ್ದು ಮಂಕುತಿ ಮನಕಗ್ಗ, ಆ ಮ್ಯಾಥಮೆಟಿಕ್ಸ್, ಆ ಸೋಷಿಯಲ್ ಸೈನ್ಸ್, ಆ ಸಿವಿಕ್ಸ್, ಇಷ್ಟೇ ಸಾಕಲ್ವಾ? ಇದಕ್ಕಿಂತ ಏನು ಹೆಚ್ಚು ಮಟ್ಟದ ಏನು ವ್ಯಾವಹಾರಿಕ ಜ್ಞಾನ ಇದ್ರು ಎಲ್ಲೂ ನಮ್ಗದು ಬಳಕೆಗೆ ಬರಲ್ಲ. ಸುಮ್ಮನೆ ಪುಸ್ತಕದ ಬದನೆಕಾಯಿ ತರ ಹಾಕೊಂಡು ಜರಿ 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 ಅರ್ಧಾಕೋ ಅಲ್ವಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವುಗಳು ಓದಿರೋದ್ರಲ್ಲೇ ಐ ಡೋಂಟ್ ನೋ ಹೌ ಫಾರ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಟ್ ಇನ್ ಅವರ್ ಲೈಫ್. ವಿ ಡೋಂಟ್ ನೋ. ನಮ್ಮ ಎಜುಕೇಶನ್ ಸಿಸ್ಟಮ್ ಇಂದಾನೇ ಎಲ್ಲ ಚೇಂಜ್ ಆಗ್ಬೇಕು. ನಾ ಎಲ್ರಿಗೂ ಹೇಳ್ತೀನಿ, ರಾಮಾಯಣವನ್ನ ಭಾಗವತವನ್ನ ಇಡಿ. ಪೂರ್ತಿ ರಾಮಾಯಣ ಇಲ್ದಿದ್ರು ಯಾವ್ದೋ ಒಂದು ಕಾಂಡದಲ್ಲಿ ಒಂದು ಚಾಪ್ಟರ್ನ ಇಡಿ, ಅಥವಾ ಪೂರ್ತಿ ಮಹಾಭಾರತ ಇಲ್ದಿದ್ರು ಪೂರ್ತಿ ಭಾಗವತ ಇಲ್ದಿದ್ರು ಯಾವ್ದು ಮುಖ್ಯವಾಗಿ ಬೇಕೋ ಆ ಪರ್ವವನ್ನ ಇಡಿ, ಆ ಒಂದು ಸಂಹಿತೆಯನ್ನ ಇಡಿ. ಎಷ್ಟೋ ಮಾರಲ್ ವ್ಯಾಲ್ಯೂಸ್ ಅದ್ರಲ್ಲಿ ಸಿಗುತ್ತೆ ನಿಮ್ಗೆ. ಸ್ಕೂಲ್ಸ್ ಹ್ಯಾಸ್ ಟು ರಿಯಲೈಸ್ ವಾಟ್ ಟು ಬಿ ಕೆಪ್ಟ್ ಆಸ್ ಅ ಸಿಲೆಬಸ್ ಅಂತ ಅಲ್ವಾ? ಅದೆಲ್ಲ ನಾವೇನ್ ಚೇಂಜ್ ಮಾಡಕ್ ಆಗಲ್ಲ.
ಒಂದ್ ಫ್ಲೋನಲ್ಲಿ ಎಲ್ಲ ಹೋಗ್ತಾ ಇರೋದ್ರಿಂದ ಅದ್ರಲ್ಲೇ ಹೋಗ್ಬೇಕು. ಬಟ್ ಆ ಎಜುಕೇಶನ್ ಸಿಸ್ಟಮ್ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಕಲಿಯೋದನ್ನಷ್ಟು ಎಷ್ಟು ಶಾರ್ಪನ್ ಯುವರ್ ಬ್ರೈನ್ 1 ವರ್ಷ ಪೂರ್ತಿ ನೆನಪಿಟ್ಕೋಬೇಕಿತ್ತು ಅಲ್ವಾ ಸ್ಮಿತಾ? ನಮ್ಗೆಲ್ಲ ಹಂಗೆ ಅಲ್ವಾ ರೇಖಾ ಅವ್ರೆ? ಎಕ್ಸಾಮಿನೇಷನ್ ಇದ್ದಿದ್ದು ಅಂಟಿಲ್ ಯು ರಿಮೆಂಬರ್ ಹೋಲ್ ಇಯರ್ ಯು ಕೆನಾಟ್ ಸರ್ವೈವ್. ಇದೇನೋ ಟ್ರೈಮಿಸ್ಟರ್ 2 ಸೆಮಿಸ್ಟರ್ ಅಂತ ಎಲ್ಲ ಮಾಡಿ ಅಲ್ಲಿ ಕಲಿಯಲ್ ಮರಿ ಕಲ್ತಿದ್ಯೇನ್ ಮತ್ತೆ? ಅಲ್ಲಿ ಕಲಿಯಲ್ ಮರಿ ಅಲ್ಲೇ ಕಲಿ ಫಾರ್ ಟೈಮ್ ಬಿ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಅಫ್ಕೋರ್ಸ್. ನಮ್ಗೆಲ್ಲ ಆ ತರ ಸೆಮಿಸ್ಟರ್ ಮಾಡಿದ್ರೆ ಇನ್ನೂ ಶಾರ್ಪ್ ಆಗಿತ್ತು ನಮ್ ಬ್ರೈನು. ಅಲ್ಲಿ ಕೇಳೋವಾಗ್ಲೇ ಪಾಠ ಬಂದಿರೋದಂತ. ಅವ್ರೇನು ಅವ್ರ ಅಪ್ಪನ್ ತರ ಮಾರ್ಕ್ಸ್ ತೆಗಿತಾ ಇದ್ವಿ ನಾವ್ ಬೇಕು ಅಂದಿದ್ರೆ. ಅದೇ ನಮ್ಗ್ ಮಾರ್ಕ್ಸ್ ಎಲ್ಲಿ ಹೋಗೋದ್ ಹೇಳಿ? ಇಡೀ ವರ್ಷಕ್ಕೆ ನೆನಪಿಟ್ಕೋಬೇಕಿತ್ತಲ್ವಾ? ಚಂಗ್ಲು ಹೊಡಿತಾ ಇದ್ವಿ. ಸಂತೆ ಹೊತ್ತಿಗೆ 3 ವಾರ ಅಂತ ಏನ್ ಎಕ್ಸಾಮ್ ಇರೋವಾಗ್ಲೇ ಅದು ಎಕ್ಸಾಮ್ 2 ಎಕ್ಸಾಮ್ ಅಲ್ಲಿ ಮಧ್ಯದಲ್ಲಿ ಒಂದಿನ ರಜಾ ಬಂದ್ರು ಚಂಗ್ಲು ಹೊಡಿತಾ ಇದ್ವಿ ಅಲ್ವಾ? ಹಿಂದಿನ ದಿನ ರಾತ್ರಿನೇ ಎಲ್ಲೂ ಇಲ್ದೇ ಇರೋ ಭಯ ಶುರು ಆಗೋದು. ಅಯ್ಯೋ ಓದಿಲ್ವಲ್ಲ ಅಂತ. ಅವಾಗೆಲ್ಲ ಮೊಬೈಲು ಇರ್ತಾ ಇರ್ಲಿಲ್ಲ ಇನ್ನೊಬ್ರನ್ನ ಕೇಳ್ಕೊಳಕ್ಕೆ ನೀನೆಷ್ಟು ಓದಿದ್ಯಾ ಅಂತ. ನೋ, ನಮ್ದು ನಮಗಷ್ಟೇನೆ ಅಲ್ವಾ? ಆ ತರ ಇದ್ದೇ ನಾವೆಲ್ಲ ಒಳ್ಳೆ ಮಾರ್ಕ್ಸೇ ತೆಗ್ದಿದೀವಿ. ಅವಾಗ ನಾವೆಲ್ಲ ತೆಗ್ದಿರೋ 60, 70 ಇವಾಗ 100ಗೂ ಸಮ ಅಲ್ಲ. ಬಿಕಾಸ್ ಎಷ್ಟೋ ಇನ್ಸೈಟ್ ಒಳಗಡೆ ಹೋಗಿರೋದು. ನಾಟ್ ದಟ್ ಹೌ ಮಚ್ ಯು ಆರ್ ಕೇಪಬಲ್ ಟು ಪ್ರೊಡ್ಯೂಸ್, ಹೌ ಮಚ್ ಇನ್ಸೈಟ್ ಯು ಹ್ಯಾವ್ ಟೇಕನ್. ಅದಕ್ಕೆ ನಮ್ ಹಿಂದಿನವ್ರು ನೋಡಿ, ಒಂದು ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ರು, ದೇರ್ ಇಂಗ್ಲಿಷ್ ಇಸ್ ಬೆಸ್ಟ್ ದ್ಯಾನ್ ಅವರ್ ಇಂಗ್ಲಿಷ್ ಅಲ್ವಾ? ಈಗಿನ ಮಕ್ಳು ಇಂಗ್ಲಿಷ್ ವರ್ಸ್ಟ್ ಬಿಡಿ. ವಾಟ್ಸಪ್ ಇಂಗ್ಲಿಷೇ ಅವಕ್ಕೆ ಇಲ್ಲ. ಬರೆಯೋ ಕಾನ್ಸೆಪ್ಟ್ ಇಲ್ಲ, ಓದೋ ಕಾನ್ಸೆಪ್ಟ್ ಇಲ್ಲ. ಮೆಸೇಜ್ ಅಲ್ಲಿ 10 ಲೈನ್ ಜಾಸ್ತಿ ಇದ್ರೆ ಮುಂಡೆ ಒಬ್ಳು ಓದಲ್ಲ. ಅಯ್ಯೋ ಇಟ್ ಇಸ್ ಟೂ ಮಚ್ ಟು ಸ್ಟಡಿ ಅನ್ನತ್ವೆ ಅಲ್ವಾ? ನಾವೆಲ್ಲ ಪುಸ್ತಕ ಹತವಾಡ್ತಾ ಇದ್ವಿ ಪುಸ್ತಕಕ್ಕೆ. ನಮ್ ಹಿಂದಿನವರಂತೂ ಇನ್ವಿಟೇಷನ್ ಕಾರ್ಡ್ಗಳನ್ನೆಲ್ಲ ಪಾಪ ನಮ್ಮಮ್ಮ ಹೇಳೋರು, ಯಾವ ರೂಲು ಇಲ್ಲ, ಪೇಜು ಇಲ್ಲ, ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡೋ ಅಷ್ಟು ಕೈಯಲ್ಲೂ ಹಣ ಇಲ್ಲ. ನಾವೆಲ್ಲ ಅಕ್ಕನ ಮನೇಲಿ ಅಣ್ಣನ ಮನೇಲಿ ಆಶ್ರಯ ಪಡೆದು, ಹಳ್ಳಿ ಇರಕ್ಕಾಗಲ್ಲ, ಓದಿಗೆ ಧಕ್ಕೆ. ಅದಕ್ಕೆ ಅಣ್ಣನ ಮನೆ ಅಕ್ಕನ ಮನೆ ಅಲ್ಲೆಲ್ಲ ಹೋಗಿದ್ದು. ಅವ್ರ ಮುಖ ಆದ್ರೂ ತಿರುಗಿಸ್ಲಿ ಅಥವಾ ಮಾತಾಡಿಸ್ತಾ ಆದ್ರೂ ಇರ್ಲಿ, ಏನಾದ್ರೂ ಆಗ್ಲಿ, ನಾವ್ ಅದನ್ನ ತಗೊಂಡ್ ಹೋಗಿ ತಂದೆ ತಾಯಿ ಹೇಳೋ ಕಂಡೀಷನ್ ಅಲ್ಲೂ ಇರ್ಲಿಲ್ಲ. ಬಾಯಿ ಮುಚ್ಕೊಂಡು ಅಲ್ಲಿ ಇರ್ಬೇಕು, ಆಶ್ರಯ ಪಡಿಬೇಕು, ನೀವ್ ಓದ್ಬೇಕು ಅಂದ್ರೆ ಅಲ್ಲಿರು, ಇಲ್ದಿದ್ರೆ ಓದೆಲ್ಲ ಗಂಟು ಮೂಟೆ ಕಟ್ಟು ಸೀದಾ ಹಳ್ಳಿಗ್ ಬಾ, ಅಷ್ಟೇ ನಮ್ಗಿದ್ದಿದ್ ಆಪ್ಷನ್. ಒಂದ್ ಇನ್ವಿಟೇಷನ್ ಕಾರ್ಡ್ಗಳನ್ನ ಇಟ್ಕೊಂಡು ನಮ್ಮಮ್ಮ ಹೇಳ್ತಾರೆ, ಅದ್ರಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಎಲ್ಲ ಬರ್ದು ಅಭ್ಯಾಸ ಮಾಡ್ತಾ ಇದ್ವಿ. ನಮ್ಗೆ ಪೇಜ್ಗಳು ಶೀಟ್ಗಳು ಅದೆಲ್ಲ ಇರ್ತಾನೆ ಇರ್ಲಿಲ್ಲ. ನಾನ್ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಬುಕ್ ಎಲ್ಲ ಹಿಂಗ್ ಹರಿತಾ ಇದ್ದೆ. ಕೈ ಮೇಲೆ ಹೊಡೆಯೋರು ನಮ್ಮಮ್ಮ, ಹೇಳ್ಕೊಡೋರು. ಎಷ್ಟು ಬೆಲೆ ಗೊತ್ತಾ ಒಂದೊಂದ್ ಪುಸ್ತಕ. ಇಟ್ಸ್ ನಾಟ್ ದ ಮನಿ, ನಮಗ್ ಸಿಗ್ತಾನೆ ಇರ್ಲಿಲ್ಲ, ನಿಮ್ಗೆ ಅಟ್ಲೀಸ್ಟ್ ವಿ ಆರ್ ಪ್ರೊವೈಡಿಂಗ್ ಅಂತ. ಇವಾಗಿನ ಮಕ್ಳಿಗೆ ಬುಕ್ಕೇ ಬೇಕಿಲ್ಲ ಬಿಡಿ, ಬರ್ದಿರ್ತಾನೆ. ಐ ಥಿಂಕ್ ದೇ ರೈಟ್ ಡೈರೆಕ್ಟ್ಲಿ ಇನ್ ದ ಎಕ್ಸಾಮ್ ಇಟ್ ಸೆಲ್ಫ್ ಅಲ್ವಾ? ಬರೆಯೋ ಕಾನ್ಸೆಪ್ಟೇ ಹೊರಟೋಗಿದೆ. ಆ ತರ ಒಂದು ಸಿಸ್ಟಮ್ಗೆ ನಮ್ಮನ್ನ ನಾವು 20-25 ವಯಸ್ಸಲ್ಲಿ ಅಳವಡಿಸ್ಕೋತೀವಿ. ಎಸ್ ಸ್ಮಿತಾ? ಹೌದಾ? Okay. ಇಲ್ಲ ಬರೀ ರೈಟಾ ರಾಂಗ ಅಂತ ಟಿಕ್ ಮಾಡ್ಕೊಂಡು ಹೋಗೋದಷ್ಟೆ. ಏನ್ ಐಕ್ಯೂನೋ ಈಗಿನ ಮಕ್ಕಳಿಗೆ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾನೆ ಇಲ್ಲಿರೋದೆ. ಚಿಕ್ಕ ವಯಸ್ಸು ಮಕ್ಕಳು ಅಷ್ಟೇ ಹೈಲಿ ಟ್ಯಾಲೆಂಟೆಡ್, ಬಟ್ ಐ ಡೋಂಟ್ ನೋ ವೇರ್ ದ ಟ್ಯಾಲೆಂಟ್ ವಿಲ್ ಗೋ ಅಂಡ್ ಎಂಡ್ ಅಪ್. ನಮ್ಮ ಮನೆಗ್ ಬರುತ್ತವಲ್ಲ ಸಂಗೀತಕ್ಕೆ, ಇನ್ನು ಅಮ್ಮ ಅರ್ಧ ಹೇಳ್ಕೊಡಕ್ಕಿಲ್ಲ, ಪೂರ್ತಿ ಬಂದ್ಬಿಡುತ್ತೆ ಅವಕ್ಕೆ. ಅಂಡ್ ದೇ ಪ್ರೊಡ್ಯೂಸ್ ಇಟ್ ಸಚ್ ಎ ವೇ ದಟ್ ತುಂಬಾ ಮೆಚೂರ್ಡ್ ಆಗಿ ಅದನ್ನ ಹಾಡೋದು. ಅದನ್ನ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗಲ್ಲ, ಒಂಥರ ಏನೋ ಮನಸ್ಸು ಕಸಿ ಬಿಸಿ ಆಗುತ್ತೆ. ಮಕ್ಕಳ ತರ ಇಲ್ವಲ್ಲ ಅನ್ಸುತ್ತೆ. ಆ ಡ್ಯಾನ್ಸ್ ತಗೊಳ್ಳಿ, ಹೆಂಗ್ ಮಾಡತ್ವೆ ಆ ಭರತನಾಟ್ಯ ಅಂದ್ರೆ, ಎಷ್ಟೋ ಸ್ಟೆಪ್ಸ್ ನಾನ್ ಹೇಳ್ಕೊಡ್ತೀನಿ, ನನಗೆ ಮಾಡಕ್ ಬರಲ್ಲ ಅಷ್ಟು ಪ್ರೌಢಮಿಯಾಗಿ. ನಮ್ ಸರ್ ನನ್ಗೆ ಹೇಳ್ಕೊಡೋಕ್ ನಾನ್ ತಪ್ಪೇ ಮಾಡ್ತಾ ಇದ್ದೆ. ಮಾಡಿ 4 ಸಲ ಕರೆಕ್ಷನ್ ಮಾಡಿಸ್ಕೊಂಡು ಆಮೇಲೆ ಅದನ್ನ ಕರೆಕ್ಟ್ ಆಗಿ ಕೂರ್ಸ್ಕೊಂಡು ಅಭ್ಯಾಸ ಮಾಡಿದ್ರೆ ಅದ್ ಬಂದಿರೋದು. ಈ ಮಕ್ಳಿಗ್ ನಾನು ಹೇಳ್ಕೊಡಕ್ಕಿಲ್ಲ, ಆವಾಗ್ಲೇ ಬಂದ್ಬಿಟ್ಟಿರುತ್ತೆ. ನನಗಿಂತ ಚೆನ್ನಾಗ್ ಮಾಡತ್ವೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳಿದ್ರೆ ಮರ್ತೆ ಹೋಗಿರುತ್ತೆ. ಅದ್ ಹೇಳ್ಕೊಟ್ಟಿದ್ನಲ್ಲಮ್ಮ ಇದೇ ಸ್ಟೆಪ್ ನ ಮತ್ ಅದೇ ಅಭಿನಯ ಮಾಡ್ಸಕ್ಕಾಗತ್ತಾ? ಕಮ್ ಆನ್ ಡೂ ಇಟ್. ಎಲ್ ನಗ್ಬೇಕು ಸರ್ ಅನ್ನತ್ವೆ. ನಗುನ ಗುರು ಹೇಳ್ಕೊಡಕ್ಕಾಗತ್ತಾ?
ಎಲ್ಲಿ ಎಕ್ಸ್ಪ್ರೆಷನ್ ನಾನು ಯಾವ್ದು ಕೊಡ್ಬೇಕು ಅಂತ ನಾ ಹೇಳ್ಕೊಡಕ್ಕಾಗುತ್ತಾ? ಇಟ್ ಹ್ಯಾಸ್ ಟು ಫೀಲ್ ವಿದ್ ಇನ್ ಯು. ಯಾರು ಅದು 15-16 ವರ್ಷದ ಹುಡುಗಿಗಳಿಗೆ ಅಲ್ವಾ? ದಟ್ ಮೀನ್ಸ್ ಟು ಸೇ ಯು ಆರ್ ನಾಟ್ ಆನ್ ದ ಡೈಜೆಷನ್ ಮೋಡ್, ಯು ಆರ್ ಆನ್ ಸಿಂಪ್ಲಿ ಮೆಕ್ಯಾನಿಕಲಿ ಪ್ರೊಡ್ಯೂಸಿಂಗ್, ಒಂದು ಯಂತ್ರ ಅಷ್ಟೇನೆ. ಯಾಂತ್ರಿಕವಾಗಿದ್ರೆ ಈ ವಿದ್ಯೆ ಎಲ್ಲ ಬರಲ್ಲಮ್ಮ, ಹೇಳ್ತೀನಿ ನಾನು. ಯಾಂತ್ರಿಕವಾಗಿದ್ರೆ ಈ ವಿದ್ಯೆ ಎಲ್ಲ ಬರಲ್ಲ. ಯಾಂತ್ರಿಕವಾಗಿದ್ರೆ ನಾನು ಏನ್ ಮಾಡ್ಬೇಕಿತ್ತು ಇಷ್ಟೊತ್ತಿಗೆ? 4 ಶ್ಲೋಕ ಹೇಳಿ, ಸ್ಮಿತಾ 4 ಹೇಳಿ, 4 ಹೇಳಿ ಅಷ್ಟೇನೆ. ಮಧ್ಯದಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲ ಇರ್ತಾ ಯಾಂತ್ರಿಕವಾಗಿದ್ದಿದ್ರೆ? ಇಂಥ ಕರಕುಶಲವಾದಂತಹ ನಮ್ಮ ಫೈನೆಸ್ಟ್ ಆರ್ಟ್ ಎಲಿಮೆಂಟ್ ಎಲ್ಲ ಯಾವತ್ತಿಗೂ ಯಾಂತ್ರಿಕವಲ್ಲ, ತಾಂತ್ರಿಕವಲ್ಲ, ಅದಕ್ಕೂ ಮೀರಿದ್ದದು. ನಾನು ಎಲ್ಲಾ ಮಕ್ಳಿಗೂ ಹೇಳ್ತೀನಿ, ಡೋಂಟ್ ಬಿ ಲೈಕ್ ಅ ಪ್ರೊಡಕ್ಟಿವ್ ಸೋರ್ಸ್, ಯು ಹ್ಯಾವ್ ಟು ಬಿ ಲೈಕ್ ಅ somebody has to digest from you. ನೀವೇ ಒಂದು ಓದನ್ನ ಹುಟ್ಟು ಹಾಕ್ಬೇಕು, ಆ ತರ ಇರ್ಬೇಕೆ ಹೊರತು ಏನೋ ಒಂಥರ ನೀವ್ ಹೇಳಿದ್ರಿ ನಾ ಮಾಡ್ದೆ, ಮಕ್ಕಿ ಕಾ ಮಕ್ಕಿ ಇರ್ಕೊಡ್ದು ಅಂತ. ಮಕ್ಳಿಗೆ ಇದೆಲ್ಲ ಬರೆಯೋದೆಲ್ಲ ಎಕ್ಸಾಂಪಲ್, ಓದೋದು ಅದೆಲ್ಲ ಬುಕ್ಸೇ ಬೇಕಿಲ್ಲ ಈಗ ಮಕ್ಳಿಗೆ, ಗೊತ್ತಾ ನಿಮ್ಗೆ? ಸೋ ಮೆನಿ ಲೈಬ್ರರೀಸ್ ಹ್ಯಾವ್ ಬಿನ್ ಕ್ಲೋಸ್ಡ್, ಸೋ ಮೆನಿ ಪ್ರೆಸ್, ಬುಕ್ ಪ್ರಿಂಟ್ ಮಾಡೋರು ಪ್ರೆಸ್ಗಳು ಎಲ್ಲ ಮುಚ್ಕೊಂಡ್ ಹೋಗಾಯ್ತು, ಧೂಳಿ ಪಟ. ಅಯ್ಯೋ ಯಾರ್ ಸಾರ್ ಓದ್ತಾರೀಗ ಅಂತ ಅಲ್ವಾ? ದೊಡ್ಡವ್ರಿಗೂ ಮುಂಚೆ ಹೇಳೋರು, ಇಷ್ಟು ದಪ್ಪ ಪುಸ್ತಕ ಅರ್ಗಿಸ್ಕೊಳ್ಳೋದೇ ಕಷ್ಟ, ಹಿಡ್ಕೊಳ್ಳೋದೇ ಕೈಯಲ್ಲಿ ಕಷ್ಟ ಅಂತ. ಈ ಚಿಕ್ಕ ಮಕ್ಳೇ ಹೇಳಕ್ ಶುರು ಮಾಡಾಯ್ತು, ಅವುಗಳ ಟೆಕ್ಸ್ಟ್ ಬುಕ್ ಅವುಗಳ ಅರ್ಗಿಸ್ಕೊಳಲ್ಲ, ಅದ್ರಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಕಮ್ಮಿ ಇದ್ರೆ ವಾಸಿ ಅನ್ನತ್ರ ಆತರ. ಅದೇ ಹೇಳೋದು, ಕಲಿಯುಗದ ಅಂತ್ಯದಲ್ಲಿ ಬುದ್ಧಿ ಕ್ಷೀಣ, ಆಯುಸ್ಸು ಕ್ಷೀಣ, ವರ್ಧಿಸೋದು ಕ್ಷೀಣ, ನಾವು ಗ್ರಾಸ್ ಮಾಡೋದು ಕ್ಷೀಣ, ಎಲ್ಲ ಕ್ಷೀಣವಾಗ್ತಾ ಹೋಗುತ್ತೆ. ಬಟ್ ಅದನ್ನ ಕಂಡು ಹಿಡ್ಕೊಂಡು ನಾವು ಸ್ವಲ್ಪ ನಮ್ಮನ್ನ ಶಾರ್ಪನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಯಂಗ್ಸ್ಟರ್ಸ್ ತರನೇ ಕಬೋದಿಗಳಾಗ್ಬಿಡ್ತೀವಿ. It is why so many depressive cases you see, so many divorce cases that you see. Diversity not in marriages, diversity within yourself. ನಿಮಗೆ 2 ಗುಣ ನಿಮ್ಗೆ ಇಷ್ಟ ಆಗಿರಲ್ಲ, ಒಂದನ್ನ ಇಷ್ಟಪಟ್ಟಿರ್ತೀರಾ, ಒಂದನ್ನ ಇಷ್ಟ ಆಗಿರಲ್ಲ. It is not the divorce between husband and wife, it is a diversified factor within yourself. ಅಲ್ವಾ? ಯೋಚನೆ ಮಾಡಿ ನೋಡಿ, ನನಗ್ ಗಂಡನ್ ಜೊತೆ ಹೊಂದ್ಲಿಲ್ಲ, ನನಗ್ ಹೆಂಡತಿ ಜೊತೆ ಹೊಂದ್ಲಿಲ್ಲ, ಸರಿ ಹಾಗಾದ್ರೆ ಯಾರ್ ಜೊತೆ ಹೊಂದಿದೆ? ಅಪ್ಪ ಅಮ್ಮನ ಮನೆಯಲ್ಲಿದ್ರು ಅವ್ರ ಜೊತೆ ಹೊಂದ್ಕೋಬೇಕಲ್ವಾ? ಅಥವಾ ಒಬ್ಬನ್ನ ಬಿಟ್ಟು ಇನ್ನೊಬ್ಬನ್ನ ಕಟ್ಕೊಂಡ್ರು ಅವ್ರ ಜೊತೆ ಹೊಂದ್ಕೊಳ್ಳೇಬೇಕು ತಾನೆ? ಅಥವಾ ನಿನಗಾದ್ರೂ ನೀ ಹೊಂದ್ಕೊಳ್ಳೇಬೇಕು ತಾನೆ? ನಮ್ದೇ ಎಷ್ಟೋ ನಮಗ್ ಹಿಡಿಸಲ್ಲ. ಆರ್ ನಾಟ್ ಗೋಯಿಂಗ್ ವಿತ್ ದಟ್ ಫ್ಲೋ ಬೈ ಕರೆಕ್ಟಿಂಗ್ ಅವರ್ ಸೆಲ್ಫ್? ಆ ಡಿವರ್ಸಿಫೈ ಫ್ಯಾಕ್ಟರ್ ಅನ್ನೋದು ಗಂಡ ಹೆಂಡತಿಲ್ ಬರೋದಲ್ಲ, ಅವರಲ್ಲೇ ಇದೆ ಅದು. ದಟ್ ಇಸ್ ವೈ ದೇ ಗೆಟ್ ಇನ್ ಟು ಕೋರ್ಟ್ ಅಲ್ವಾ? ಕೋರ್ಟ್ ಡಿಸೈಡ್ ಮಾಡ್ಬೇಕು ನನ್ನ ಜೀವನಾನ. ಆಮೇಲೆ ಕೋರ್ಟ್ ನಾನೇ ಹುಟ್ಟಾಕಿರೋದನ್ನ, ನನ್ನ ಜೀವನ ಡಿಸೈಡ್ ಮಾಡ್ಬೇಕು. ಆ ಸತ್ಯ ಗೊತ್ತಾಗ್ಬಿಟ್ರೆ ಯಾರ್ ನನ್ ಮಗಾನು ಕೋರ್ಟ್ ಹತ್ತಲ್ಲ. ಹಚ್ತಾರ? ಇದೇನ್ ಹೇಳೋದು? ನನ್ಗ್ ಗೊತ್ತಿಲ್ವ ನನ್ ಜೀವನ ಏನು ಅಂತ? ಯಾವನ್ನೋ ಹೇಳಿ ನಾನು ಒಂದ್ ಜೀವನ ಕಲಿಬೇಕಾ? ನನ್ ತಂದೆ ತಾಯಿನೇ ನನಗ್ ಆದರ್ಶ, ನಮ್ಮ ಅಜ್ಜಿ ತಾತಾನೇ ನನಗ್ ಆದರ್ಶ. ನನಗೆ ಮಾರ್ಗದರ್ಶಿಯಾಗಿರೋರು ಯಾರು? ನನಗೆ ಗುರುವು ನೆಕ್ಸ್ಟೇ ಬರೋದು. ನಮ್ಮ ಅಜ್ಜಿ ತಾತ, ನನ್ ತಂದೆ ತಾಯಿ ಯಾವ ತರ ಜೀವನ ಲೀಡ್ ಮಾಡಿದ್ರು ಅದೇ ನನಗ್ ಆದರ್ಶ. ಇನಫ್ ಅಲ್ವಾ? ಅದು ಕೋರ್ಟ್ ಡಿಸೈಡ್ ಮಾಡಿ ಹೇಳ್ಬೇಕು, ನೀವಿಬ್ರು ಈಗ ಏನು ಬೇರೆ ಆಗತಕ್ಕದ್ದು, ನೀವಿಬ್ರು ಈಗ ಕಾಲಾವಧಿ ಕೊಡ್ತೀವಿ, ಮನಸ್ ಮಾರಿದ್ರು ಮಾರ್ಬೋದು 6 months. ಇವನ್ ನನ್ ಮಗ ಡಿಸೈಡ್ ಮಾಡಕ್ ಅದನ್ನ ಅಲ್ವಾ? ದಟ್ ಶುಡ್ ಬಿ ಅ ವೆರಿ ಫರ್ಮ್ ಗ್ರೌಂಡೆಡ್ ಲೈಫ್ ಟು ಅಸ್. ನಮ್ಮಪ್ಪ ಹೆಂಗೋ, ನಮ್ಮಮ್ಮ ಹೆಂಗೋ, ನಮ್ಮ ಅಜ್ಜಿ ತಾತ ಹೆಂಗೋ, ನನ್ನ ಪೂರ್ವಿಕರು, ನನ್ನ ವಂಶದವ್ರು ಹೆಂಗೋ, ನಾ ಹಂಗಿರ್ಬೇಕಷ್ಟೇನೆ. ಅದಕ್ ಮೇಲೆ ಇನ್ನೇನು ಇಲ್ಲ. ತುಂಬಾ ಹಿಂದೆನು ನಾನು ಬಂದಿದೆ ಲಾಯರ್ಗೆ, ಹುಡುಗಿ ಮನೆಯವ್ರಿಗೆ ಲಾಯರ್ಗೆ ಇಷ್ಟು ಪರ್ಸೆಂಟೇಜ್ ಕೊಡ್ಬೇಕು, ಅವ್ನು ಎಳಿತಾನೆ, ಒಂದ್ 40 ಲಕ್ಷ 50 ಲಕ್ಷ ಅಂತ ಎಳಿತಾನೆ. ಆ ಪರ್ಸೆಂಟೇಜ್ ಲಾಯರ್ ಬಂದಷ್ಟು ಹೋಗುತ್ತೆ, ಆ ಹುಡುಗಿ ತಗೊಂಡೋಗ್ತಾಳೆ, ಆ ಹುಡುಗನ್ ಜೀವನ ಹಾಳು. ಇದು ಕಾಮನ್ ಆಗ್ಬಿಟ್ಟಿದೆ. ಅದು ಹೈಯರ್, ತುಂಬಾ ದುಡ್ಡಿದ್ದ ಇದ್ರಲ್ಲೆಲ್ಲ ಅರಿಮಿನಿ ಕೊಡ್ಬೇಕಲ್ಲ, ಅದಕ್ಕೆ ಆ ತರ ಇದು ಲಾಯರ್ಗಳೇ ಮಾಡ್ಕೊಂಡಿದ್ದಾರೆ. ಅವನೇ ಒಬ್ಬ ಪಡಪೋಷಿ, ಅವನೇ ನನ್ ಜೀವನ ಮಾಡ್ಕೊಂಡಿರೋದವ್ರು.
ಇವ್ರಿಗೆ ಬುದ್ಧಿ ಇದ್ರೆ ಆ ಪ್ರಶ್ನೆನೆ ಬರಲ್ವಲ್ಲ. ದುಡ್ಡು ಹೋಗ್ತಾರಲ್ಲ, ಹೋಗೋರ್ಗ್ ಬುದ್ಧಿ ಹೇಳ್ಬೇಕು ಲಾಯರ್ಗೆ. ಎಲ್ಲ ಹೊಂದ್ಕೊಂಡಿರೋವ್ರ ಮನೆಯಲ್ಲೂ ಘರ್ಷಣೆ ಇರುತ್ತೆ. ಯಾರ ಮನೇಲಿಲ್ಲ? ನಮಗ್ ಮದ್ವೆ ಆದಾಗ್ಲಿ, ನಾವು ಇಟ್ ಇಸ್ 15 years. 15 years back, if you take Deepa and me, even we had some rubbing. ಅಲ್ವಾ? ಮೈ ಮದರ್ ಅಂಡ್ ದೀಪಾ ಹ್ಯಾಡ್ ಅ ಕಾನ್ಫ್ಲಿಕ್ಟ್. ಮಾನಸಿಕವಾಗಿ ಇರೋದೇ ನಾವು ಒಬ್ಬ ಮಗ, ಎಲ್ಲಿ ಕಳೆದೋದ್ನೋ, ದೂರ ಆಗೋದ್ನೋ ಅನ್ನೋದು ಅವ್ರಿಗೆ ಇತ್ತು ಮನಸ್ಸಲ್ಲಿ. ದಟ್ ಫ್ರಸ್ಟ್ರೇಷನ್ ಶಿ ಯೂಸ್ ಟು ಶೋ ಆನ್ ದೀಪಾ. ಎಲ್ಲೋ ಬಂದ್ ಇವ್ರ ಹತ್ರ ನಾನ್ ಹೇಳಿಸ್ಕೋಬೇಕಲ್ಲ, ನನ್ ಮನೇಲಿ ನಾನ್ ರಾಣಿ ತರ ಇದ್ದೆ, ಹೂ ಇಸ್ ಶಿ ಟು ಟೆಲ್ ಮಿ ಅನ್ನೋ ತರ ನನ್ನ ಹೆಂಡತಿಗೂ ಇತ್ತು. ಅದು ಸಹಜ, ಯಾವ್ದು ತಪ್ಪಲ್ಲ ಅಲ್ವಾ? ನಮ್ಮವರು ಅಂತ ಅವಳಿಗೂ ಬರಕ್ ಸಾಧ್ಯವಿಲ್ಲ ಡೇ ಒನ್ ಇಂದ. ಯಾಕಂದ್ರೆ ಅವಳೇನ್ ದೇವತೆನಾ? ಅವಳು ಮನುಷ್ಯ ತಾನೆ. ಕೆಟ್ಟದ್ದು ಒಳ್ಳೇದು ಎರಡೂ ಅವಳಲ್ಲೂ ಇದೆ ತಾನೆ. ನಮ್ಮಮ್ಮ ಏನ್ ದೇವತೆನಾ? ನಮ್ಮಮ್ಮನಿಗೂ ಮಾನುಷಿ ಗುಣ. ಅಥವಾ ನಾನ್ ದೇವತೆನಾ? ನನ್ಗೂ ಹುಡುಗಾಟ. ಅವಾಗ ವಿ ಹ್ಯಾಡ್ ಆಲ್ ದಟ್ ಫೇಸ್ ಆಫ್ ರಬ್ಬಿಂಗ್ ಅಂಡ್ ಕಾನ್ಫ್ಲಿಕ್ಟ್. ಅವ್ರನ್ ಕಂಡ್ರೆ ಆಗಲ್ಲ, ಇವ್ರನ್ ಕಂಡ್ರೆ ಆಗಲ್ಲ. ಅಯ್ಯೋ ಹೆಂಗಪ್ಪ ಸಂಭಾಳಿಸೋದು ಇವ್ರಿಬ್ರು ಮಧ್ಯದಲ್ಲಿ ಅಂತ ನನಗೆ. ನಮ್ಮಮ್ಮನ್ಗೆ ಯಾಕಾದ್ರೆ ಇವ್ನಿಗೆ ಮದ್ವೆ ಮಾಡಿಟ್ನು, ಮದ್ವೆ ಮಾಡ್ದಾಗ್ಲೇ ಬೇರೆ ಇಟ್ಬಿಡ್ಬೇಕಿತ್ತು ಇವ್ರನ್ನ ಅನ್ನೋ ತರ. ಇವಳಿಗೆ ಮದ್ವೆ ಅನ್ನೋದ್ರಲ್ಲಿ ಇಷ್ಟು ಕಾಂಪ್ಲಿಕೇಶನ್ ಇದೆಯಾ? ಐ ವುಡ್ ಹ್ಯಾವ್ ನಾಟ್ ಗಾಟ್ ಮ್ಯಾರಿಡ್ ಅಟ್ ಆಲ್ ಅನ್ನೋ ತರ ಅವಳಿಗೆ. ನನಗೆ ಹೆಂಗೋ ಮದ್ವೆನೋ ಗಿದ್ವೇನೋ ಏನೋ ಹಳ್ಳಕ್ ಬಿದ್ದಾಯ್ತು ಆ ಕಡೆ. ಹೆಂಗು ಸದ್ಯ ಇಬ್ರು ಹೊಂದಾಣ್ಕೊಂಡು ಹೋದ್ರೆ ಸಾಕು. ಹೌ ಮೆನಿ ಡೇಸ್ ಇಟ್ ಟುಕ್, ಟೆಲ್ ಮಿ? ಹಾರ್ಡ್ಲಿ ಫಾರ್ ಅಬೌಟ್ 2 years. ಈಗ ನಾವು ಚೆನ್ನಾಗಿಲ್ವಾ? ಈಗ್ಲೂ ಜಗಳ ಬರಲ್ಲ ಅನ್ಕೋಬೇಡಿ. ಈಗ್ಲೂ ದೇರ್ಸ್ ಇಚ್ಚಿಂಗ್ ಅಂಡ್ ರಬ್ಬಿಂಗ್. ಬಟ್ ಏನಂದ್ರೆ ಗಾಯದ ಲೆವೆಲ್ಗೆ ಹೋಗಲ್ಲ ಅದು. ಅವಾಗ ಸ್ವಲ್ಪ ಗಾಯದ ಲೆವೆಲ್ಗೂ ಹೋಗಿ ಆ ಗಾಯನೆಲ್ಲಾದ್ರೂ ಅನುಭವಿಸಿ, ಅಯ್ಯೋ ಈ ಗಾಯ ನಾವೇ ತಾನೇ ಮಾಡ್ಕೊಂಡಿರೋದು ಅಂತ ರಿಯಲೈಸ್ ಆದಾಗ ಮುಂದೆ ಗಾಯ ಮಾಡ್ಕೋಬಾರ್ದು ಅಲ್ವಾ? ಬರ್ತಾ 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 ಏನಾಗುತ್ತೆ, ನಮ್ಮ ಮನೆ ಅಂತ ಅವಳಿಗೂ ಅನ್ಸಕ್ ಶುರು ಆಗುತ್ತೆ. ಇದ್ ನನ್ ಮನೆ. ಇದು ಹೆಂಗ್ ನಮ್ಮ ಅತ್ತೆಗೆ ಒಂದ್ ಕಾಲದಲ್ಲಿ, ನಮ್ಮ ಅತ್ತೆನೂ ಇಲ್ಲಿಗ್ ಸೊಸೆ ತಾನೆ, ಒಂದ್ ಕಾಲದಲ್ಲಿ ನಮ್ಮ ಅಜ್ಜಿಗಿದು ಮನೆ, ಆದ್ರೆ ಕೊನೆಗ್ ನಮ್ಮ ಅಮ್ಮನ ಮನೆ ಆಯ್ತು. ಈಗ ಹೆಂಡತಿಗೆ ಇದ್ ಮನೆ ಆಗ್ಬೇಕು ಅನ್ನೋ ರಿಯಲೈಸೇಷನ್ ಅವ್ರಿಗೂ ಬರುತ್ತೆ. ಬಿಟ್ಕೊಡೋ ರಿಯಲೈಸೇಷನ್ ನಮ್ಮ ಅಮ್ಮನ್ಗೂ ಬರುತ್ತೆ. ತಾಳು ಎಷ್ಟ್ ದಿನ ನಾವು ಅಂತ ಇನ್ನು ರಾಜ್ಯಭಾರ ಕಟ್ಟೋದು. ದೇಹಾನು ಪರ್ಮಿಟ್ ಮಾಡಲ್ವಲ್ಲ, ಸಮಯೋಚಿತವಾಗಿ ಕಾಯಿಲೆ ಕೊಟ್ಬಿಡ್ತಾನೆ ಭಗವಂತ. ನೀನೇ ಅಲ್ಲ ಇನ್ನೊಬ್ರಿಗೆ ಬಿಟ್ಕೊಡು ಅಂತ. ಸಿ ಆಲ್ ದೀಸ್ ಹಂತ ಹಂತ. ಎಷ್ಟೋ ಜನ ಹೇಳ್ತಾರಲ್ಲ, ತಲೆ ಕೂದ್ಲೆಲ್ಲ ಎಷ್ಟೋ ಇತ್ತೋ ಎಲ್ಲ ಉದುರೋಯ್ತು, ಏನ್ ಪರವಾಗಿಲ್ಲ, ಈಗ ನಿಮ್ ವಯಸ್ಸಿಗೆ ತೊಳ್ಕೊಳಕ್ಕೂ ಆಗಲ್ಲ, ಉದುರಿರೋದೇ ಒಳ್ಳೇದ್, ಸುಮ್ನಿರಿ ಅಂತೀನಿ ನಾನು. ಅಯ್ಯೋ ಎಷ್ಟು ಚೆನ್ನಾಗ್ ತಿಂತಾ ಇದ್ನೋ, ಈಗ ತಿನ್ನಕ್ಕೆ ಆಗಲ್ಲ. ತಿಂದ ಅನುಭವ್ಸಾಗಿದ್ಯಲ್ಲ, ಇನ್ನೂ ತಿಂತಾ ಇರ್ಬೇಕಾ? ತಿನ್ನೋದ್ ಸಾಕ್, ಸುಮ್ನಿರಿ ಅಂತೀನಿ. ನಿದ್ದೆನೇ ಬರಲ್ಲ. ಬಂದಾಗ ಮಾಡಿ, ಬರ್ದೇ ಇರೋದು ಯಾಕೆ ಅಳ್ತೀರಾ? ಇವೆ ಯಾವಾಗ 1 hour ಲಕ್ಷಣವಾಗಿ ನಿದ್ದೆ ಬರ್ತೋ ಆಗ ಮಾಡಿ ಸಾಕು. ಎಚ್ಚರ ಇರುವಾಗ ಎಚ್ಚರನೇ ಇರಿ. ಅದಕ್ಕೆ ಯಾಕೆ ಅಳ್ಬೇಕು ಕುತ್ಕೊಂಡು? ನಿದ್ದೆ ಇಲ್ಲ, ವಯಸ್ಸಾಯ್ತು ನಿದ್ದೆ ಇಲ್ಲ. ಪುಸ್ತಕ ಓದಿ ಅವಾಗ ಅಷ್ಟೇನೆ ಅಲ್ವಾ? ಆ ತರ ಅಕಾಮಡೇಟ್ ಯೋರ್ ಸೆಲ್ಫ್ ಅನ್ನೋದು 25 ನೇಚರ್ ಇಂದಾನೇ ಬರಕ್ಕೆ ಶುರು ಆಗ್ಬೇಕು. ನನಗ್ ನಮ್ಮ ಮನೇಲಿ ಹೆಚ್ಚು ಪ್ರಾಬ್ಲಮ್ಮೇ ಆಗ್ಲಿಲ್ಲ. ಯಾಕಂದ್ರೆ ನಮ್ ತಾಯಿಗೆ ಅವಳಿಗೆ ಪ್ರಾಬ್ಲಮ್ ಆಯ್ತು. ನಮ್ ತಾಯಿಗೆ ನಾನು ಒಬ್ಬನೇ ಮಗ, ಹಿಂದಿಲ್ಲ ಮುಂದಿಲ್ಲ. ಐ ಡೋಂಟ್ ಹ್ಯಾವ್ ಸಿಬ್ಲಿಂಗ್ಸ್. ನಾನು ಒಂಥರ ಎಲ್ಲೋ ಕಳೆದೋದೆ ಅನ್ನೋ ತರ ಸೈಕಲಾಜಿಕಲ್ ಎಫೆಕ್ಟ್ ಅವ್ರಿಗೆ. ನನ್ ಹೆಂಡತಿಗೆ ಇವ್ರ ಮಾತ್ ನಾನ್ ಯಾಕೆ ಕೇಳ್ಬೇಕು? ನಮ್ಮ ಅಪ್ಪ ಅಮ್ಮನೇ ಒಂದಿನ ನನ್ನನ್ ಬೈದವ್ರಲ್ಲ. ನಾ ಹೇಳ್ಕೊಟ್ಟೆ ಅವಳಿಗೆ, ಅಪ್ಪ ಅಮ್ಮ ಅಂದ್ರೆ ಬೈಯಲ್ಲ, ಅದು ಹೆಣ್ಮಕ್ಳನ್ನ ಬೈಯೋದೇ ಇಲ್ಲ. ಯಾಕಂದ್ರೆ ನೀವು ಬೇರೆ ಮನೆಗೆ ಹೋಗೋರು ಅಂತಾನೆ ಅವ್ರ ಮನ್ಸಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ನಿನ್ನ ಆತರ ತೊಟ್ಲಲ್ಲಿ ಹಾಕಿ ನಾವು ತೂಗಕ್ಕಾಗಲ್ಲ. ಈ ಮನೆಗ್ ನೀನ್ ಬಂದಿರೋಳು ನಿನ್ ಸೊಸೆಯಾಗೆ ನೋಡ್ಬೇಕು, ಮಗು ತರ ನೋಡಕ್ಕಾಗಲ್ಲ. ನಿನ್ನನ್ನು ಈ ಮನೇಲಿ ಒಬ್ರನ್ನ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ನೀನು ಅದೇ ತರ ನಡ್ಕೋಬೇಕಷ್ಟೇ. ಅವಳು ಮುಂಚೆ ಎಲ್ಲ ಹೇಳೋಳು ಮದ್ವೆ ಆದ ಹೊಸದ್ರಲ್ಲಿ, ಎಷ್ಟು ಕಷ್ಟ ಗೊತ್ತಾ, ಎಲ್ರನ್ನೂ ಬಿಟ್ಟು ಬಂದಿರ್ತೀವಿ, ನಿಮ್ ಫ್ಯಾಮಿಲಿಗ್ ನಾವು ಬಂದಿರ್ತೀವಿ, ಎಷ್ಟು ಕಷ್ಟ. ಅಮ್ಮ ತಾಯಿ, ಹೊಸ ಫಾರಿನರ್ ನ ಒಬ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಅಂದೆ. ನಿಮಗ್ ಪಾಪ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಪೀರಿಯಡ್, ಅಲ್ಲಿ ಬಿಟ್ಟು ಬಂದಿದ್ದೀರಾ ಇಲ್ಲಿಗೆ, ವೆರಿ ಡಿಫಿಕಲ್ಟ್ ಐ ನೋ. ಬಟ್ ನೆನ್ನೆವರೆಗೂ ನಾನ್ ಬ್ಯಾಚುಲರ್, ಲಂಗಿಲ್ಲ ಲಗಾಮಿಲ್ಲ, ಹೈ ಕ್ಲಾಸ್ ಆಗಿ ನಾನು ಒಬ್ಬನೇ ರಾಜ್ಯಭಾರ ಆಳ್ತಾ ಇದ್ದೆ. ಇವತ್ತು ಎಲ್ಲದಕ್ಕೂ ನೀ ಅಡ್ಡ ಬರ್ತೀಯ. ನಂದು ಅಂತ ನಿನ್ನ ಸರಿಪಂಗಾಗಿ ನಾನ್ ನಿನ್ನ ಕನ್ಸಿಡರ್ ಮಾಡ್ಲೇಬೇಕು ಮೆಂಟಲಿ ಅಟ್ ಲೀಸ್ಟ್. ಸೊ ನನ್ಗೂ ಒಂಥರ accepting a foreigner is also a very difficult phase
ನಾಟ್ ದಟ್ ಫಾರ್ ಯು ಇಟ್ ಇಸ್ ಅ ಡಿಫಿಕಲ್ಟ್ ಫೇಸ್. ಅದಕ್ಕೆ ನಿಂದು ಹೆಚ್ಚುಗಾರಿಕೆ ಅಲ್ಲ, ನಂದು ಹೆಚ್ಚುಗಾರಿಕೆ ಅಲ್ಲ. ಒಂದು ಗಂಡಿಗೆ ಒಂದು ಹೆಣ್ಣು ಆಸರೆ, ಒಂದು ಹೆಣ್ಣಿಗೆ ಒಂದು ಗಂಡು ಆಸರೆ ಅನ್ನೋದು ಜಗತ್ತಿನ ನಿಯಮ. ಆ ಗಾಡಿನಲ್ಲಿ ನಾವಿಬ್ರು ಕರೆಕ್ಟ್ ಆಗಿ ಪ್ರಯಾಣ ಮಾಡ್ಬೇಕಷ್ಟೇನೆ. ಹೊಂದಾಣಿಕೆ ಅನ್ನೋದು ನಾವ್ ಹೊಂದಿಸ್ಕೋಬೇಕ ಇಲ್ಲ, ಬೈ ಡಿಫಾಲ್ಟ್ ಅದ್ ಬಂದ್ಬಿಡ್ಬೇಕು. ಜಗಳಾಡೋಣ, ಹೊಡೆದಾಡೋಣ, ಕಿತ್ತಾಡೋಣ, ದೊಣ್ಣೆ ತಗೊಂಡ್ ಒಬ್ರಿಗೊಬ್ರು ಕಚ್ಚಾಡೋಣ, ನೋ ಪ್ರಾಬ್ಲಮ್. ಆದ್ರೆ ಇವ್ರ ಜೊತೆ ಬಾಳ್ಬೇಕು, ನಾನ್ ಇವಳ ಜೊತೆ ಇರ್ಬೇಕು. ಇದು ನಮ್ಮಿಬ್ರಲ್ಲಿ ಬಂದ್ಬಿಟ್ರೆ ಇನ್ಯಾವುದು ನಮ್ಗ್ ಘರ್ಷಣೆಗಳಲ್ಲ ಅಲ್ವಾ? ನೀನ್ ನನ್ ಮುಂದೆ ಅಕ್ಷಿ ಹೊಡೆದೆ ಅಂತ ಡೈವರ್ಸ್ ಮಾಡೋರಿದ್ದಾರೆ. ಇದಾ ಜೀವನ ಅನ್ನೋದು? ಸರಿ, ನನ್ನನ್ ನೀನ್ ಬಿಡ್ತೀಯ, ನಿನ್ನ ನಾನ್ ಬಿಡ್ತೀನಿ. ನಾಳೆ ದಿನ ನಮ್ಮ ಅಪ್ಪ ಅಮ್ಮನ ಜೊತೆ ಏನೋ ಅವತಾರಗಳು ಒಂದ ಎರಡ ಕೇಳಿದ್ರೆ ನಗು ಬರುತ್ತೆ. ಇದಕ್ಕೆಲ್ಲ ಡೈವರ್ಸ್ ಮಾಡ್ತಾರ ಅನ್ನೋ. ಅದೇ ನಾ ಹೇಳಿಲ್ವಾ ಸ್ಮಿತಾ, ಆದ್ರ ಅವರಲ್ಲಿ ಡೈವರ್ಸಿಫೈ ಫ್ಯಾಕ್ಟರ್ ಇರುತ್ತೆ. ಈಗ ಆತರ ಡೈವರ್ಸ್ ಮಾಡ್ಕೊಂಡು ಹೋದ್ರೆ ನಿಮ್ಮಲ್ಲಿ ಎಷ್ಟು ಗುಣಗಳು ನಿಮ್ಗೆ ಇಷ್ಟ ಇಲ್ಲ ಬಿಟ್ಟಿದೀರಾ? ಯು ಕ್ಯಾನ್ ಗಿವ್ ದ ಲಿಸ್ಟ್ ಸ್ಮಿತಾ, ಯಾವ್ದೆಲ್ಲ ಗುಣ ಇಷ್ಟ ಇಲ್ಲ ಹೇಳಿ. ಅಯ್ಯೋ, ಇಷ್ಟ ಇರೋದಕ್ಕಿಂತ ಇಲ್ದೇ ಇರೋದೇ ಜಾಸ್ತಿ ಮಾಮ, ತಗೊಳ್ಳಿ ಲಿಸ್ಟ್ನ ಅಂತ ಕೊಡ್ತೀರಾ. ಬಟ್ ಡು ಯು ಡೈವರ್ಸ್ ದೋಸ್ ಗುಣಾಸ್? ಕ್ರಮೇಣ ಅದು ಒಂದು ಮೆಚೂರ್ ಲೆವೆಲ್ ಬಂದಾಗ ಅದನ್ನ ಎಲ್ಲೆಲ್ಲಿ ಅದನ್ನ ನೀವು ಅದ್ರ ಡಿಕೋಡ್ ಮಾಡ್ಕೋಬೇಕೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅಲ್ವಾ? ನಿಮ್ಮಲ್ಲಿ ಡೈವರ್ಸಿಫೈ ಫ್ಯಾಕ್ಟರ್ ಇದ್ರೆ ಕನ್ಸಿಡರೇಷನ್ ಫ್ಯಾಕ್ಟರ್ ಯಾವಾಗಿಲ್ವೋ, ಅವರ್ ಇಂಡಿಯಾ ಇಸ್ ಆಲ್ವೇಸ್ ಯೂನಿಟಿ ಇನ್ ವೆರೈಟಿ, ನಾಟ್ ಇನ್ ಡೈವರ್ಸಿಫೈ ಫ್ಯಾಕ್ಟರ್ಸ್. ಯೂನಿಟಿ ಇನ್ ವೆರೈಟಿ. ಯಾರೋ ಬ್ರಿಟಿಷರ್ಸ್ ಹೇಳಿದ್ರಂತೆ, ಸ್ಟೇಟ್ ಇಂದ ಸ್ಟೇಟ್ ಹೋಗೋ ಹೊತ್ತಿಗೆ ಎಷ್ಟು ಕಲ್ಚರ್ ಮಾರಿ ಮಾರಿ ಹೋಗುತ್ತೆ ಅಂತ. ನಾ ಅದಕ್ಕೆ ಪುಸ್ತಕದಲ್ಲಿ ಸರಿಯಾಗಿ ಬರ್ದಿಲ್ಲ ಅಂದೆ. ಯಾಕೆ ಅಂದ್ರು, ರಾಮಕೃಷ್ಣ ಆಶ್ರಮದ ಒಂದು ಪುಸ್ತಕದಲ್ಲಿ, ಸ್ಟೇಟ್ ಇಂದ ಸ್ಟೇಟ್ ಇರ್ಲಿ, 16th A main ಇಂದ B main ಹೋಗೋತ್ತಿಗೆ ಕಲ್ಚರ್ ಚೇಂಜ್ ಆಗಿಲ್ಲ. ಹಂಗಿದೆ ನಮ್ ಇಂಡಿಯಾ ಅಲ್ವಾ? ಸೋ ಮೆನಿ ವೆರೈಟಿ. ಎಲ್ಲಿ ಅಮೆರಿಕಾದಲ್ಲಿ ಆ ವೆರೈಟಿ ತೋರಿಸಿ ನೋಡೋಣ. ಒಂದ್ ಸಿಟಿ ನೋಡ್ಬಿಟ್ರಿ ಎಲ್ಲಾ ಸಿಟಿನೂ ಬೋರಿಂಗು, ಅದೇ ತರ ಅಲ್ವಾ? ಒಂದ್ ಮನೆ ಬಿಟ್ರೆ ಆ ಏರಿಯಾದಲ್ಲಿ ಎಲ್ಲಾರ ಮನೆನೂ ಹಂಗೆ. ಒಂದ್ ಕಡೆ ಒಂದ್ ಕಲ್ಚರ್ ಇದ್ರೆ ಪೂರ್ತಿ ಇಡೀ ವೆಸ್ಟ್ ಸೈಡ್ ಕಲ್ಚರೇ ಅಷ್ಟೇ ಅಲ್ವಾ? ನಮ್ ಇಂಡಿಯಾದಲ್ಲಿ ಹಂಗಲ್ಲ. ಪಕ್ಕದ ಮನೆಯಲ್ಲಿ ಇರೋ ಒಂದು ಕಲ್ಚರ್ ನಮ್ಮ ಮನೇಲಿಲ್ಲ, ನಮ್ಮ ಮನೇಲಿ ಇರೋ ಕಲ್ಚರ್ ಪಕ್ಕದ ಬೀದಿಲಿಲ್ಲ. ಒಪ್ಕೋತೀರಾ? ಬಟ್ ಸ್ಟಿಲ್ ಹೌ ವಿ ಆರ್ ಲಿವಿಂಗ್ ವಿತ್ ದಟ್ ಸೋ ಮಚ್ ಆಫ್ ಯೂನಿಟಿ, ಬಿಕಾಸ್ ವಿ ಲವ್ ವೆರೈಟಿ ಅಂಡ್ ವಿ ಅಕ್ಸೆಪ್ಟ್ ದ ಚೇಂಜಸ್ ಇನ್ ದ ಲೈಫ್. ಅಕಾಮಡಿಟಿ ಅನ್ನೋದು ಬರ್ಬೇಕು ನಮಗೆ. Until you accommodate yourself, you cannot enjoy the variety. ಅಲ್ವಾ? ತಿನ್ನೋದ್ರಲ್ಲಿ ಮಾತ್ರ ವೆರೈಟಿ ಬೇಕು ನಿಮ್ಗೆ. ఉత్తగా అదే తిని చాలా అయింది. ఆ రెడ్డి వాళ్ళు ఏం చేస్తారో అదే తిని ఈనాడు నార్త్ ఇండియన్ ఎక్స్ప్లోర్ చేద్దాం ಮಾಡ್ತೀರಾ ಇಲ್ವಾ? ನನಗೂ ನಮ್ಮನೇಲಿ ಅಯ್ಯಂಗಾರ್ ಕ್ವಿಸಿನೆ ತಿನ್ ಸಾಕಾಗಿರುತ್ತೆ. ಹೋಟೆಲ್ ಹೋದಾಗ ಡೆಫಿನೆಟ್ಲಿ ಐ ಡೋಂಟ್ ಟೇಕ್ ಸೌತ್ ಇಂಡಿಯನ್, ಎಸ್ಪೆಷಲಿ ವೆನ್ ಯು ಕನ್ಸಿಡರ್ ಮೀ. ಐ ಡೋಂಟ್ ಪ್ರಿಫರ್ ಸೌತ್ ಇಂಡಿಯನ್ ಇನ್ ಎನಿ ಆಫ್ ದ ಹೋಟೆಲ್ಸ್. ಯಾಕಂದ್ರೆ ನಂಗೆ ಮನೇಲೆ ಸಾಕಾಗಿರುತ್ತೆ ಅದನ್ನ ತಿಂದು. ಒಂಚೂರ್ ಮನೇಲಿ ಏನ್ ಮಾಡದೇ ಇರ್ತಾರೋ ಅದನ್ನ ಲೆಟ್ ಮಿ ಎಕ್ಸ್ಪ್ಲೋರ್ ಅನ್ನೋದೇ ತಲೆಯಲ್ಲಿ ಇರುತ್ತೆ. ಆ ತರ ಊಟದಲ್ಲಿ, ಬಟ್ಟೆಯಲ್ಲಿ, ಗುಣದಲ್ಲಿ ಎಲ್ಲಾದ್ರಲ್ಲೂ ವೆರೈಟಿ ಆದ್ಮೇಲೆ ಹೆಂಡತಿನೋ ಗಂಡನೋ ಬೇರೆ ವೆರೈಟಿ ಆಗಿದ್ರೆ ಪ್ಲೀಸ್ ಅಕ್ಸೆಪ್ಟ್ ಇಟ್, ವಾಟ್ ಇಸ್ ದೇರ್ ಇನ್ ದಟ್ ಅಲ್ವಾ? ಡವ್ ಸೋಪು ಅವನ್ ಕೊಡಿಸ್ಲಿಲ್ಲ ಅಂತ ಅಲ್ಲ ಡೈವರ್ಸ್ ಆಗಿರೋದು. ಯು ಡೋಂಟ್ ನೋ ಹೌ ಟು ಯೂಸ್ ಯೋರ್ ಓನ್ ಕ್ಲೆನ್ಸಿಂಗ್ ಸೋಪ್ ಅಷ್ಟೇನೆ. ನಿನ್ನಲ್ಲೇ ಒಂದು ಸೋಪ್ ಇದೆ, ಅದನ್ನ ಮೊದ್ಲು ಹಾಕೊಂಡ್ ಮನಸ್ಸನ್ನ ತೊಳ್ಕೊಳ್ಳೋ ಒಂದು ಪರಿಮಿತಿ ನಿನಗಿಲ್ಲ. ಅದಕ್ಕೆ ಅವನ್ ಯಾವ ಸೋಪ್ ಕೊಡಿಸ್ಲಿಲ್ಲ ಅಂತ ನೀನ್ ಡಿವೋರ್ಸ್ ಮಾಡಿದ್ಯ. ಇವನನ್ ಕಂಡ ನಿಮ್ ತಾಯಿ ಗರ್ಭದಲ್ಲಿ ಹುಟ್ಟದೆ. ಕ್ವೆಶ್ಚನ್ ಯೋರ್ ಸೆಲ್ಫ್. ಪ್ರತಿ ಒಂದ್ರಲ್ಲೂ ಕ್ವೆಶ್ಚನ್ ಮಾಡ್ಕೋಬೇಕು. ಇಫ್ ಸಂಬಡಿ ತಿರಸ್ಕಾರ ಮಾಡಿದ್ರೆ, ಯಾರೋ ನಮಗ್ ಪುನಸ್ಕರಿಸಿದ್ರೆ, ಇವರನ್ ಕಂಡ ನನ್ ಜೀವನದಲ್ಲಿ ನಾನ್ ನಮ್ ತಾಯಿ ಗರ್ಭದಲ್ಲಿ ಹುಟ್ಟದೆ, ಇವ್ರಿಲ್ಲ ಆದ್ರೆ ನಂಗೆ ಆಗ್ತಾ ಇರ್ಲಿಲ್ವಾ ನನ್ ಜೀವನ ಅಂದಾಗ ಅವಾಗ ನಮ್ಗೆ ರಿಯಲೈಸೇಷನ್ ಆಗುತ್ತೆ. ಐ ಹ್ಯಾವ್ ಟು ಅಕಾಮಡೇಟ್ ಅಷ್ಟೇ, ನಥಿಂಗ್ ಎಲ್ಸ್. ಯಾರೋ ನಿಷ್ಠೂರವಾಗಿ ನಮ್ಮನ್ನ ಅಂತಾರೆ, ಅವಾಗ ಬೇಜಾರಾಗುತ್ತೆ. ನಾವೇನ್ ದೇವತೆ ಕ್ಲಾಸ್ ಶುರು ಮಾಡಿ. ಕ್ಲಾಸ್ ತಾನೇ ಮಾಡ್ತಾ ಇರೋದು. ಅಲ್ಲ, ಇದು ತುಂಬಾ ಆಗೋಯ್ತು. ಈ ಮುಂದೆ
ಅಮಾಮಿ ಮುಂದೆ ಬರೋ ಪೂರ್ತಿ ಶ್ಲೋಕಗಳಿಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು ಇದು. ನೀವೇನ್ ಅನ್ಕೊಟ್ರಿ, ಕತೆ ಹೇಳ್ತಾ ಇದೀನಿ ಅನ್ಕೊಂಡ್ರ? ವಾಟ್ ಆರ್ ಐ ಆಮ್ ಗೋಯಿಂಗ್ ಟು ಟೀಚ್ ಫರ್ದರ್ ಇದ್ರದ್ದು ಎಕ್ಸ್ಪ್ಲನೇಷನ್. ಇದು ಜಂತು ಸ್ತುತಿಲೆ ಪಾರ್ಟ್ ಆಫ್ ಜಂತು ಸ್ತುತಿ ಹೇಳ್ತಾ ಇದೀನಿ. ನೀವ್ ಇದು ನನ್ ಕತೆ ಹೊಡಿತಾ ಇದೀನಿ ಅನ್ಕೊಟ್ರ? ಹೋಗ್ಬಿಡ್ತು ನೋ ನೋ ಎಲ್ಲೆಲ್ಲಿಗೋ ಕತೆ. ಅದಕ್ಕೆ ಡೈವರ್ಸ್ ಇಂದ ಹಿಡ್ದು ಸೋಪಿಂದ ಹಿಡ್ದು. ಹೌದಾ, ಯಾಕಂದ್ರೆ 25 ವಯಸ್ಸಾದ್ಮೇಲೆ ಅಕಾಮಿಡೇಷನ್ ಫ್ಯಾಕ್ಟರ್ ಅನ್ನೋದೇ ಇದ್ರಲ್ಲಿ ಹೇಳಿರೋದು. ಅದನ್ನೇ ಹೇಳ್ತಾ ಇದೀನಿ ಒತ್ತಿ ಒತ್ತಿ. ಅಕಾಮಿಡೇಷನ್, ಅಕಾಮಿಡಿಟಿ ಅನ್ನೋದು ಬರೋದೇ ನಮ್ಮ ಜೀವನದ ಉದ್ದಕ್ಕೂ ಮುಂದೆ 60 ವಯಸ್ಸುವರೆಗೂ ಅಂತ ಇದ್ರಲ್ಲಿ ಹೇಳಲ್ಪಟ್ಟಿದೆ. ಐ ಆಮ್ ಎಕ್ಸ್ಪ್ಲೈನಿಂಗ್ ಇಟ್ ಟು ಯು. ಓ, ಇಷ್ಟೊತ್ತು ನಾನು ಹೇಳಿದ್ ಮಾತು ಸುಮ್ಮನೆ ಏನೋ ಮಾತಾಡ್ತಾ ಇದಾರೆ ಅನ್ಕೊಡ್ರ ನೀವು? ನಾನು ಯಾವಾಗ್ಲೂ ಶ್ಲೋಕ ಮುಂದಕ್ಕೆ ಏನ್ ಹೇಳ್ಕೊಡ್ತೀನೋ ಅದ್ರ ಅರ್ಥಗಳನ್ನ ಹೇಳ್ಬಿಟ್ಟೆ ನಾನು ಶ್ಲೋಕಕ್ಕೆ ಹೋಗೋದು. ಅಂಟಿಲ್ ದೆನ್ ಐ ಡೋಂಟ್ ಗೋ ಟು ದ ಶ್ಲೋಕಂ. ನನ್ ಟೀಚಿಂಗ್ ಮೆಥಡ್ ಗೊತ್ತಾಗಿದೆಯಲ್ಲ ನಿಮಗೆ? ಹೌ ಕ್ಯಾನ್ ಯು ಗೆಟ್ ಕನ್ಫ್ಯೂಸ್ ಲೈಕ್ ದಟ್? ಬೇರೆ ಬೇರೆ ಹೋಗ್ತಾ ಇದೆ ಇವತ್ತು ಕ್ಲಾಸು ಜಾಸ್ತಿ, ಅದಕ್ಕೆ ಹೇಳಿ. ನೀವ್ ಏನ್ ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ನೀವು ಕೊಟ್ಟಾಗ ನಾ ಏನ್ ಮಾಡ್ತೀನಿ, ಅದ್ರಲ್ಲಿ ಎಂಫಸಿಸ್ ಮಾಡ್ತೀನಿ. ಈಗ ಸೋಪುದ್ ಹೇಳಿದ್ರಲ್ಲ, ಐ ಎಂಫಸಿಸ್ ಆನ್ ದಟ್ ಪಾಯಿಂಟ್. ಅಲ್ಲಿ ನಾನೇ ಎಕ್ಸ್ಪ್ಲನೇಷನ್ ತಗೋತೀನಿ. ನಂದು ವೆರೈಟಿ ಆಫ್ ಟೀಚಿಂಗ್ ಹಂಗೇನೆ. ಈಗ ಈದರ್ ಐ ವಿಲ್ ಗಿವ್ ಎಕ್ಸಾಂಪಲ್, ಅಥವಾ ನೀವೇನೋ ಒಂದ್ ಪ್ರಸಂಗ ಹೇಳ್ತೀರಾ, ತಾಳದನ್ನೇ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಲ್ಲಿಂದ ಹೆಣ್ಕೊಂಡ್ ಬರ್ತೀನಿ ಮತ್ತೆ. ಆತರ ಗೊತ್ತಾಯ್ತಾ? ಯಾವ್ದು ಸುಮ್ಮನೆ ಮಾತಿಗೆ ನಾನು ಮಾತಾಡಲ್ಲ ಕ್ಲಾಸಲ್ಲಿ. ನೆಕ್ಸ್ಟ್ ಶ್ಲೋಕದ ಎಲ್ಲಾ ಅರ್ಥಗಳು, ಆದ್ರೆ ನಿಮ್ಗೆ ಗೊತ್ತಾಗಿಲ್ಲ ಪಾಪ, ಕನ್ಫ್ಯೂಷನ್ ಆಗಿದ್ದೀರಾ, ಯಾಕೋ ಮಾತೇ ಆಗೋಯ್ತು ಅಂತ ಅನ್ಕೊಂಡಿದೀರಾ. ಗುಡ್, ನೋ ಪ್ರಾಬ್ಲಮ್. ಇಫ್ ಯು ಪ್ರಾಂಪ್ಟ್ ಮೀ ಆಲ್ಸೋ. ಅಲ್ಲ, ಒಂದೊಂದ್ಸಲ ಅದು ಆಗುತ್ತೆ ಕ್ಲಾಸಲ್ಲಿ, ಇಲ್ಲ ಅಂತ ಅಲ್ಲ. ಬಟ್ ಈಗ ನಾನ್ ಮಾಡ್ತಾ ಇರೋದು ಎಕ್ಸ್ಪ್ಲನೇಷನ್ ನಿಮಗೆ, ಗೊತ್ತಾಯ್ತಾ? 25 ಪರ್ವದ ಮುಗಿದೋಯ್ತು. 25 ಪರ್ವದಿಂದ 60 ಪರ್ವದವರೆಗೂ ನಮ್ಗೆ ಏನ್ ಬರ್ಬೇಕು? ಅಕ್ಸೆಪ್ಟೆನ್ಸ್. ಅಂಟಿಲ್ ಯು ಅಕ್ಸೆಪ್ಟ್ ಇಟ್ ಯು ಕೆನಾಟ್ ಸರ್ವೈವ್ ಅನ್ನೋದು ಬರ್ಬೇಕು. ಅಕ್ಸೆಪ್ಟೆನ್ಸ್ ಜೀವನ ಅಕ್ಸೆಪ್ಟೆನ್ಸ್ ಅನ್ನ ಕಲಿಸುತ್ತಾ ಇಲ್ವಾ? ಗಂಡನ ಹತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಡಿವೋರ್ಸ್ ಆಗ್ಬೋದು. ಸೋಪಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಡವ್ವೇ ಬೇಕು, ಮೈಸೂರ್ ಸ್ಯಾಂಡಲ್ ಬೇಡ ಅನ್ಬೋದು. ಜೀವನದಲ್ಲಿ ಬರೋ ರೋಗಗಳು ಅಕ್ಸೆಪ್ಟ್ ಮಾಡ್ಕೊಳಕ್ ಬಿಡಲ್ವಾ? ಯು ಮಸ್ಟ್ ಅಕ್ಸೆಪ್ಟ್ ಇಟ್. ಯು ಕೆನಾಟ್ ಗೆಟ್ ರಿಡ್ ಆಫ್ ಶುಗರ್ ಆರ್ BP ಇಫ್ ಇಟ್ ಕಮ್ಸ್ ಟು ಯು. ಯು ಮಸ್ಟ್ ಅಕ್ಸೆಪ್ಟ್ ಇಟ್. ಕಣ್ಣಿಗೆ ಕ್ಯಾಟ್ರಾಕ್ಟ್ ಬಂತು ಅಂದ್ರೆ ಕಣ್ಣತ್ರ ಜಗಳ ಆಡ್ತೀರಾ? ಪ್ರತಿ ಒಂದು ಆ ರೋಗ ಅನ್ನೋದ್ರಲ್ಲಿ ಪರಮಾತ್ಮ ಅಕ್ಸೆಪ್ಟೆನ್ಸ್ ಗುಣನ ತರಿಸ್ತಾನೆ. ಅಕಾಮಿಡೇಷನ್ ಅಂಡ್ ಅಕ್ಸೆಪ್ಟೆನ್ಸ್, ಈ 2 ಎಗಳು. ಅದಕ್ಕೆ ನೋಡಿ ಮ್ಯಾಥಮೆಟಿಕ್ಸ್ ಅಲ್ಲೂ ಫಸ್ಟ್ ಹೇಳ್ಕೊಡೋದು ಏನು? A² + B² = 2AB. ಅದೇನೋ ಒಂದು ಫಾರ್ಮುಲಾ ಇದೆಯಲ್ಲ, A² + A + B ಹೋಲ್ ಸ್ಕ್ವೇರ್, A² + B² + 2AB ಅಲ್ವಾ? ಜೀವನಕ್ಕೆ ಮುಖ್ಯವಾದ ಪಾಠ ಅದು. A² ಅನ್ನೋದು ಇದೆಯಲ್ಲ, ಅದ್ ಬರ್ಲಿಲ್ಲ ಅಂದ್ರೆ ಎಲ್ಲ ನಿಮಗೆ ವ್ಯತಿರಿಕ್ತವಾಗಿ ಜೀವನದಲ್ಲಿ ಪರಿಣಮಿಸುತ್ತೆ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಮಾಮಿ ಇಷ್ಟೊತ್ತು ಮಾಡಿದ ಎಕ್ಸ್ಪ್ಲನೇಷನ್ ಸುಮ್ನೆ ಮಾತಲ್ಲ. ಓಕೆ, ನಾವ್ ವಿಲ್ ಗೋ ಟು ದ ಶ್ಲೋಕ. ಮಾಮಿ ತಪ್ಪು ಇದು ಆಗ್ಬಿಟ್ಟಿದೆ ಇವತ್ತು ಪಾಪ. ಈಗ ನೀವು ಶ್ಲೋಕ ಓದುವಾಗ ಗೊತ್ತಾಗುತ್ತೆ ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಟ್ಯಾಲಿ ಆಗುತ್ತಾ ಇಲ್ವಾ. ಯು ವಿಲ್ ಕಮ್ ಟು ನೋ. ಅಲ್ಲ, ತಪ್ಪೇನಿಲ್ಲ. ಈವನ್ ಇಫ್ ಯು ಪ್ರಾಂಪ್ಟ್ ಮೀ, ಐ ಡೋಂಟ್ ಟೇಕ್ ಇಟ್ ಅದರ್ವೈಸ್. ನಂಗೇನದ ಅಫೆನ್ಸ್ ಅಲ್ಲ. ಕನ್ಫ್ಯೂಷನ್ಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ, ಮಾತೆಲ್ಲೆಲ್ಲೋ ಹೋಯ್ತಲ್ಲ, ಯಾಕೆ ಇದು ಮತ್ತೆ ಶ್ಲೋಕಕ್ಕೆ ಇವ್ರು ಬರ್ಲಿಲ್ವಲ್ಲ ಅಂತ. At certain times it is an explanation, but ನಾನ್ ಮಾತ್ರ I don't compromise with the explanation. ಎಷ್ಟು ಅದು ಕ್ಲಾಸಸ್ ಆದ್ರೂ ಅದನ್ನ ಕಂಪ್ಲೀಟ್ ಮಾಡಿನೇ ನಾ ಮುಂದಕ್ಕೆ ಹೋಗ್ತೀನಿ. ಓಕೆ, ಡೋಂಟ್ ವೆರಿ ಮಾಮಿ. ನಥಾಸ್ಯ ಭವೇನ್ಮೋಹೋ ಬಂದಾಶ್ಚನ್ಯ ಪ್ರಸಂಗತಃ ಯೋಷಿತ್ ಸಂಗದ್ಯಥಾ ಪುಂಸೋ ಯಥಾ ತತ್ಸಂಗಿ ಸಂಗತಃ ಪ್ರಜಾಪತಿಃ ಸ್ವಾಂ ದುಹಿತರಂ ದೃಷ್ಟ್ವಾ ತದ್ರೂಪದರ್ಶಿತಃ ರೋಹಿತ್ ಭೂತಾಂ
ಸೋನ್ಮದಾತ್ ಸೋನ್ಮದಾತ್ ಅಂತ ಮಾಡ್ಕೊಳ್ಳಿ ಇದನ್ನ. ಸೋನ್ಮದಾತ್ ವೃಕ್ಷರೂಪಿ ಹತಹ್ರಪಃ ತತ್ಸೃಷ್ಟ ಸೃಷ್ಟ ಸೃಷ್ಟೇಷು ಕೋನ್ವಖಂಡಿತ ಧೀಹಿ ಪುಮಾನ್ ಋಷಿಂ ನಾರಾಯಣ ಮೃತೆ ಋಷಿಂ ನಾರಾಯಣ ಮೃತೆ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯೋಷಿನ್ಮನ್ಯೋಹ ಮಾಯಯ ಯೋಷಿನ್ಮನ್ಯೋಯ ಮಾಯಯ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಬಲಂ ಮೇ ಪಶ್ಯ ಮಾಯಯಾಹ ಶ್ರೀಮಯ್ಯಾ ಜೈನೋ ದಿಶಾಂ ಯಾ ಕರೋತಿ ಪ್ರದಾಕ್ರಾಂತಾನ್ ಭ್ರೂವಿಜೃಂಭೇಣ ಕೇವಲಂ ಭ್ರೂವಿಜೃಂಭೇಣ ಕೇವಲಂ. ಒಂದು ಈ ಕಣ್ಣು ಉಬ್ಬನ್ನ ಆಡ್ಸಿದ್ರೂ ತಪ್ಪು ಅಂತ ಜಗತ್ತು ನಮಗೆ ಪರಿಣಮಿಸುತ್ತೆ. ನೀನ್ ಯಾಕೆ ಕಣ್ಣು ಉಬ್ಬ ಆಡಿಸ್ದೆ? ನೀನ್ ಯಾಕೆ ನನ್ನನ್ನು ನೋಡಿ 2 ಸಲ ಕಣ್ಮಿಟಕಿಸ್ದೆ? ಅದ್ರಲ್ಲೂ ನಾವು ತಪ್ಪನ್ನ ಕಂಡುಹಿಡಿಬಹುದು. ನೋಡಿ, ಇದನ್ನೇ ಅಕಾಮಿಡೇಷನ್ ಫ್ಯಾಕ್ಟರ್ ಅಂತ ಹೇಳೋದು. ಯು ಪ್ಲೀಸ್ ಅಕ್ಸೆಪ್ಟ್ ಹೌ ದ ಲೈಫ್ ಕಮ್ಸ್ ಅನ್ನೋದು ನಮ್ಗೆ ಇಲ್ಲಿಂದಾನೇ ಶುರು ಆಗ್ಬೇಕು. ಯಾವಾಗ ಅಂದ್ರೆ ನಾವು ಸಂಘಜೀವಿ ಆದಾಗ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತೋ ಯೋಗಸ್ಯ ಪಾರಂ ಪರಮಾರುರುಕ್ಷುಃ ಮತ್ಸೇವಯಾ ಪ್ರತಿಲಬ್ಧಾತ್ಮಲಾಭೋ ವದಂಸಿ ಯಾ ನಿರಯದ್ವಾರಮಸ್ಯ. ಒಂದು ಮೀನನ್ನ ನಾನು ಕೆರೆಯಲ್ಲಿರೋ ಮೀನು ನನ್ನನ್ನ ತಗೊಂಡು ಹೋಗಿ ಯಾವುದೋ ಬಾವಿಯಲ್ಲಿ ಅಟ್ಟದೆ, ಅಥವಾ ನಾನು ಬಾವಿಯಲ್ಲಿರೋ ಮೀನು ನನ್ನನ್ನ ತಗೊಂಡು ಹೋಗಿ ನೀನು ಅಕ್ವೇರಿಯಂ ಅಲ್ಲಿ ಇಟ್ಟೆ ಅಂತ ಅದು ಹೇಳುತ್ತಾ? ಅದಕ್ಕೆ ನೀರಿದ್ರೆ ಸಾಕು, ಅದು ಅದರಲ್ಲಿ ಜೀವಿಸುತ್ತೆ ಅಲ್ವಾ? ನಾ ಈ ಕಾಡಲ್ಲಿ ಬಂಡೀಪುರ ಫಾರೆಸ್ಟ್ ಅಲ್ಲಿ ಇದ್ದೆ, ನನ್ನನ್ನ ಹೊಗೇನಿಕಲ್ ಫಾರೆಸ್ಟ್ ಕರ್ಕೊಂಡು ಹೋಗಿ ಹಾಕ್ಬಿಟ್ಟೆ ಅಂತ ಆನೆ ಕೇಳುತ್ತಾ? ಅದಕ್ಕೆ ಸಸ್ಯಶ್ಯಾಮಲವಾದ ವಾತಾವರಣ ಪ್ರಕೃತಿಯಲ್ಲಿ ಒಂದಾಗಿರೋದಿದ್ರೆ ಸಾಕು, ಅದು ಜೀವಿಸುತ್ತೆ. ಆ ರೀತಿ ಎಲ್ಲಾ ಪಕ್ಷಿ ಪ್ರಾಣಿಗಳಿಗೂ ಒಂದು ಅಕ್ಸೆಪ್ಟೆನ್ಸ್ ಅನ್ನೋದು ಇದೆ. ಅದ್ ಯಾಕೆ ಮನುಷ್ಯನಿಗೆ ಅದು ಬರಲ್ಲ? ಯಾಕೆ ಬರಲ್ಲ ಹೇಳಿ? ಯಾಕೆ ಬರಲ್ಲ? ಯೋಚನೆ ಮಾಡೋ ಶಕ್ತಿ ಇದೆ, ಅದಕ್ಕೆ ಇಲ್ಲ ಅಷ್ಟೇನೆ. ವೆರಿ ಗುಡ್. ಅರಿವು ಅನ್ನೋ ಒಂದು ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ? ಅರಿವನ್ನ ಅರಿವಾಗಿ ಉಪಯೋಗಿಸ್ಕೊಳ್ಳಲ್ಲ. ಅತಿಯಾದ ಥಿಂಕಿಂಗ್ ಅನ್ನ ನಾವು ಮಾಡ್ತೀವಿ. ಓವರ್ ಥಿಂಕಿಂಗ್ ನಮ್ದು. ಯಾವತ್ತೂ ಎಷ್ಟು ಥಿಂಕ್ ಮಾಡ್ಬೇಕೋ ಅಷ್ಟನ್ನ ಥಿಂಕ್ ಮಾಡಲ್ಲ, ಅದಕ್ಕೆ ಮೇಲ್ ಥಿಂಕ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ಪ್ರಕೃತಿಯಿಂದ ನಾವು ದೂರ ಆಗ್ತೀವಿ. ಯಾವಾಗ ಪ್ರಕೃತಿಯಿಂದ ದೂರ ಆಗ್ತೀರೋ ಅವಾಗ ಅಕ್ಸೆಪ್ಟೆನ್ಸ್ ಅನ್ನೋದು ಬರಲ್ಲ. ಸಹಜ ಸ್ಥಿತಿಯಲ್ಲಿ ಹೋಗುವ ಫ್ಲೋ ಹೋಗಲ್ಲ ನಮ್ಗೆ. ಅಸಾಮಾನ್ಯವಾದಂತಹ ಆಲೋಚನೆಯಲ್ಲಿ ಅಸಹಜವಾದಂತಹ ಒಂದು ರೂಢಿಯನ್ನ ನಾವು ಗಳಿಸ್ಕೋತೀವಿ. ಆ ಅಸಹಜತೆ ಏನ್ ಮಾಡುತ್ತೆ? ಎಲ್ಲರನ್ನು ದೂರ ತಳ್ಳಾಕುತ್ತೆ. ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ ಮೂಗ್ನೇರಕ್ ಇವ್ರು ಯಾರು ಇಲ್ಲ ಅಂತ ನಾವು ಶುರು ಮಾಡ್ತೀವಿ. ಆ ಅಸಹಜತೆನ ಸಹಜತೆ ಮಾಡ್ಕೋಬೇಕು ಅಂದ್ರೆ ಥಿಂಕ್ ಲೆಸ್, ಡೂ ಮೋರ್. ಥಿಂಕ್ ಲೆಸ್, ಡೂ ಮೋರ್. ನಮ್ಮನ್ನ ನಾವು ಹೊಡ್ಕೋಬೇಕು ಹಿಂಗೆ ಬ್ರೈನ್ಗೆ. ಥಿಂಕ್ ಲೆಸ್, ಅಷ್ಟು ಥಿಂಕಿಂಗ್ ಬೇಕಿಲ್ಲ, ಅಷ್ಟು ಥಿಂಕಿಂಗ್ ಬೇಕಿಲ್ಲ ಅಲ್ವಾ? ಅವಾಗ ಬುದ್ಧಿ ಬಂದು ಶಾರ್ಪ್ ಆಗುತ್ತೆ. ಹಿಂದಿನವರೆಲ್ಲ ಜಾಸ್ತಿ ಥಿಂಕ್ ಮಾಡ್ತಾ ಇರ್ಲಿಲ್ಲ. ಮಾಡ್ತಾ ಇದ್ರ ನೀವುಗಳು? ಕನಕ ಮಾಮಿ, ಯಶೋಧ ಮಾಮಿ, ನೀವೆಲ್ಲ ಥಿಂಕ್ ಮಾಡ್ತಾ ಇದ್ರ? ದೊಡ್ಡವ್ರು ಹೇಳಿದ್ರೆ ಕಣ್ಣು ಮುಚ್ಕೊಂಡ್ ಮಾಡ್ತಾ ಇದ್ರಿ, ಬಾಯಿ ಮುಚ್ಕೊಂಡ್ ಮಾಡ್ತಾ ಇದ್ರಿ, ಕಿವಿ ಮುಚ್ಕೊಂಡ್ ಮಾಡ್ತಾ ಇದ್ರಿ. ಕಂಡೆ, ಕಾಣೆ, ಕೇಳೆ, ಅರಿಯೆ, ಇದೆ ಜೀವನದ ಫಾರ್ಮುಲಾ ಅವ್ರಿಗೆಲ್ಲ ಇದ್ದಿದ್ದು. ಅತ್ತೆ ಮನೆಗ್ ಬಂತು ಅಂದ್ರೆ ಕಂಡೆ, ಕಾಣೆ, ಕೇಳೆ, ಅರಿಯೆ. ಹೋಗಲ್ ತಾಯಿ ಮನೇಲಿ ಅತ್ತೆ ಮನೇದ್ ಏನಾದ್ರು ಹೇಳ್ಕೊಂಡ್ರು ಅಲ್ಲಿ ಸೊಪ್ಪು ಹಾಕೋರು ಯಾರು ಇರ್ತಾ ಇರ್ಲಿಲ್ಲ. ನಿನ್ ಮನೇದ್ ನಿನಗೆ ಬಂದಿಲ್ಲ ಹೇಳ್ಬೇಡ ಅನ್ನೋರು ಅಲ್ವಾ? ಅದಕ್ಕೆ ಇವತ್ತಿಗೂ ನಿಮ್ ಗಂಡನ್ ಮನೇಲಿ ನೀವುಗಳಿರೋದು ಅಲ್ವಾ? ಯಾಕಂದ್ರೆ ಅಲ್ಲಿ ಕೇಳೋರೇ ಇಲ್ವಲ್ಲ, ವಿಧಿನೇ ಇಲ್ವಲ್ಲ. ಹೇಳವನೋ, ಕುಂಟನೋ, ಕುರುಡನೋ, ಒಳ್ಳೆಯವನೋ, ಬಲ್ಲದವನೋ, ಬಲ್ಲಿದ್ನೋ, ಏನೋ ಕಟ್ಕೊಂಡಾಯ್ತು ನೀಸ್ಬೇಕಷ್ಟೇನೆ. ಇದು ಮದ್ವೆ ಸಂಬಂಧಕ್ ನಾ ಹೇಳ್ತಾ ಇಲ್ಲ. ಜೀವನವನ್ನ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಹಿಂದಿನವರು ರೂಢಿಸಿದ್ರು. ಲುಕ್ ಅಟ್ ದ ಪ್ರಿನ್ಸಿಪಲ್ಸ್ ದಟ್ ದೇ ಹ್ಯಾಡ್. ನಿನ್ ಮನೆಯದನ್ನ ಏನೂ ಇಲ್ತಂದ್ರೆ ಹೇಳ್ಕೊಡುದು. ಹೇಳಿದ್ರು ಪರವಾಗಿಲ್ಲ,
ಹೇಳ್ಕೊ ಹೋಗ್ತಾ ಇರ್ ಮತ್ತೆ ವಾಪಸ್ ಅಷ್ಟೇನೆ ಅಲ್ವಾ. ದಿಸ್ ಅಕ್ಸೆಪ್ಟೆನ್ಸ್ ವಾಸ್ ಸೋ ವೆಲ್ ಬಿಲ್ಟ್ ಇನ್ ಅವರ್ ಇಂಡಿಯನ್ ಸಿಸ್ಟಮ್. ಮೈಗೂಡಿಸ್ಕೊಂಡೆ, ಗೊತ್ತೇ ಇಲ್ವಲ್ಲ ಅವ್ರಿಗೆ, ಹೊಂದಾಣಿಕೆ ಬಿಟ್ರೆ ಇನ್ನೇನು ಗೊತ್ತಿಲ್ವಲ್ಲ. ಮಕ್ಕಳಿಗೋಸ್ಕರ ಹೊಂದ್ಕೊಳ್ಳೋದು, ಗಂಡನಿಗೋಸ್ಕರ ಹೊಂದ್ಕೊಳ್ಳೋದು, ನಾದ್ನಿಗೋಸ್ಕರ ಹೊಂದ್ಕೊಳ್ಳೋದು, ಗಂಡನ ಮನೆಯವ್ರಿಗೋಸ್ಕರ ಹೊಂದ್ಕೊಳ್ಳೋದು, ತಾಯಿ ಮನೆಯವ್ರಿಗೋಸ್ಕರ ಎಷ್ಟು ಸಲ ಹೊಂದ್ಕೋಬೇಕು. ಸೊ ಮೆನಿ ಸ್ಯಾಕ್ರಿಫೈಸಸ್ ದಟ್ ಯು ಹ್ಯಾವ್ ಟು ಡೂ ಅಲ್ವಾ. ಆ ಸ್ಯಾಕ್ರಿಫೈಸಸ್ ಹ್ಯಾಡ್ ರಿಯಲ್ ಹ್ಯಾಪಿನೆಸ್. ದ ರಿಯಲ್ ಹ್ಯಾಪಿನೆಸ್ ಇನ್ ದ ಲೈಫ್ ಇಸ್ ಥ್ರೂ ಸ್ಯಾಕ್ರಿಫೈಸಿಂಗ್. ಅದನ್ನ ಮುಂದಕ್ಕೆ ಹೇಳ್ತಾರೆ, ಹೌ ದೇ ಸ್ಯಾಕ್ರಿಫೈಸ್ ಅನ್ನೋದನ್ನ ಹೇಳಿ. ರುಹಿತ್ रोहिद्भूतां सोन्मधावत् 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 वृक्षरूपी हतत्रपः वृक्षरूपी हतत्रपः ಹೇಳಿ. ಹ್ಮ್ 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 ಅಲ್ಲ, ಅದನ್ನ ಹೇಳ್ಕೊಟ್ಟಿಲ್ಲ, ಮತ್ತೆ ರಿಪೀಟ್ ಮಾಡಿ ಅಲ್ಲಿಂದಾನೆ. ಹ್ಮ್ ವೃಕ್ಷರೂಪಿ ಸರ್ ಎಕ್ಸಿಟ್ ಸರ್, ಎಕ್ಸಿಟ್ ಆಗ್ತೀನಿ ಸರ್, ಹಾ, ಓಕೆ ಮ್ಯಾಮ್. ಎಕ್ಸಿಟ್ ಆಗ್ತೀನಿ. ಥ್ಯಾಂಕ್ ಯು. ಯು ಆರ್ ಲಿವಿಂಗ್ ರೈಟ್ ನೌ. ಓಕೆ, ಹ್ಯಾವ್ ಎ ಸೇಫ್ ಜರ್ನಿ. ಥ್ಯಾಂಕ್ ಯು ಸರ್. ಬಾಯ್. ಹಾ.
ವೃಕ್ಷುಹು. ಇಲ್ಲಿ ಮತ್ಸ್ಯದ ಎಕ್ಸಾಂಪಲ್ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಯಾವ ರೀತಿಯಲ್ಲ ನೀರಲ್ಲಾದ್ರೂ ಆ ಮತ್ಸ್ಯ ಅನ್ನೋದು ಜೀವಿಸುತ್ತೆ ಅನ್ನೋದು ಒಂದು ಎಕ್ಸಾಂಪಲ್. ಇನ್ನೊಂದು, ಒಂದು ಮೀನಿದ್ರೆ ಮೀನು ಬದುಕಲ್ಲ. ನೋಡಿದೀರಾ ಮೀನಿನ ಸ್ವಭಾವ ಹೆಂಗೆ ಅಂದ್ರೆ, ಅದೇ ರೀತಿ ಮನುಷ್ಯನ ಮೆಂಟಾಲಿಟಿನು, ಒಂದು ಮನುಷ್ಯ ಯಾರ ಹತ್ರನೂ ನನಗೆ ಜುಡಿಷಿಯಲ್ ಕೋರ್ಟ್ ಪ್ರಕಾರ ದೊಡ್ಡ ಶಿಕ್ಷೆ ಯಾವ್ದು ಹೇಳಿ? ಹಾ, ಜೀವಾವಧಿ. ಜೀವಾವಧಿ. ಕರೆಕ್ಟ್, ಜೀವಾವಧಿ ಶಿಕ್ಷೆ. ಹಾ, ಬಟ್ ಅದಕ್ಕೊಂದು ಪರ್ಟಿಕ್ಯುಲರ್ ಏನ್ ಹೇಳ್ತಾರೆ ಸ್ಮಿತಾ, ಟೆಕ್ನಿಕಲ್ ವರ್ಡ್ ಅದಕ್ಕೆ? ಅದೇನೋ ಒಂದು ವರ್ಡ್, ಸಾಲಿಟರಿ ಕನ್ಫೈನ್ಮೆಂಟ್. ಏನ್ ಮಾಡ್ತಾರೆ ಅಂದ್ರೆ, ಒಂದು ದೊಡ್ಡ ದೊಡ್ಡ ಸುಮಾರು 50 ಅಡಿ 60 ಅಡಿ ಬಿಲ್ಡಿಂಗ್ ತರ ಇರುವಂತಹ ಗೋಡೆಗಳು ಆಯ್ತಾ, ಅದ್ರ ಮಧ್ಯದಲ್ಲಿ ಇವ್ರನ್ನ ಬಿಟ್ಬಿಡ್ತಾರೆ. ಅವ್ರು ಎಲ್ಲೂ ತಪ್ಪಿಸ್ಕೊಳಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವರನ್ನ ಏನ್ ಮಾಡ್ತಾರೆ, ಊಟ ತಿಂಡಿ ಬೇಕೋ ಅವ್ರಿಗೆಲ್ಲ ಕೊಟ್ಬಿಟ್ಟು ಅಲ್ಲಿ ಇರು ನೀನು ಅಂತ ಸಂಪರ್ಕವಿಲ್ಲದೆ ಇಟ್ಬಿಡ್ತಾರೆ. ಇರ್ರಿಪೇರಬಲ್ ಕೇಸಸ್ ಅವುಗಳೆಲ್ಲ. ಬೇಕಾದಷ್ಟು ದರೋಡೆ, ಸುಲಿಗೆ, ಮನಸ್ಸಾಕ್ಷಿ ಇಲ್ದೆ ಎಲ್ಲಾ ಕೆಟ್ಟ ಕೆಲ್ಸಗಳನ್ನು ಮಾಡಿರ್ತಾರ ಅವರು. ಆಯ್ತಾ, ಅವ್ರಿಗೆ ಅನ್ಸುತ್ತೆ ಕೊನೆಗೆ, ಅಯ್ಯೋ ಗಲ್ಲಿಗೆ ಏರ್ಸಿದ್ರಾದ್ರೂ ಹಾಳಾದ ಜೀವನ ಸತ್ ಹೋಗ್ಬೋದಿತ್ತು, ಈ ತರ ಪನಿಷ್ಮೆಂಟ್ ಕೊಡ್ತಾರ. ದಟ್ ಇಸ್ ದ ಬಿಗ್ಗೆಸ್ಟ್ ಪನಿಷ್ಮೆಂಟ್. ಮತ್ತೆ ಏನ್ ಮಾಡ್ಬಿಡ್ತಾರೆ ಅವ್ರಿಗೆ ಅಂದ್ರೆ, ಡಾಕ್ಟರ್ಸ್ ಬಂದ್ ಚೆಕ್ಅಪ್ ಮಾಡ್ಬಿಟ್ಟು ಅವರನ್ನ ಮೆಡಿಕಲಿ ಯು ಆರ್ ಫಿಟ್ ಇನಫ್ ಅಂತ ಕೊಟ್ಬಿಡ್ತಾರೆ ಇದನ್ನ, ಸರ್ಟಿಫಿಕೇಟ್ ನ. ಚೆನ್ನಾಗೂ ಇರ್ತಾರೆ, ಕುಂಟ ಅಲ್ಲ, ಕುರುಡ ಅಲ್ಲ, ಹೆಳವ ಅಲ್ಲ, ಅವ್ರಿಗೆ ಫಿಸಿಕಲ್ ಡಿಸಬಿಲಿಟೀಸು ಇರಲ್ಲ. ಬಟ್ ಜೀವಿತಾವಧಿಯಲ್ಲಿ ಅವ್ರಿನ್ ಯಾರನ್ನೂ ಸಂಪರ್ಕಿಸಲು ಸಾಧ್ಯವಿಲ್ಲ. ಏನಾಗತ್ತ ಮನುಷ್ಯನಿಗೆ? ಜಸ್ಟ್ ಇಮ್ಯಾಜಿನ್, ಹುಚ್ಚಿಡ್ದೋದು ಒಂದು ಬಾಕಿ ಅಲ್ವಾ? ಹುಚ್ಚು ಹಿಡದೆ ಹೋಗುತ್ತೆ ಕೊನೆಗೆ ಅವ್ರಿಗೆ. ಇಟ್ ಇಸ್ ಅ ಮೆಂಟಲ್ ಬ್ಲಾಕೇಜ್ ಇಫ್ ಯು ಡೋಂಟ್ ಸ್ಪೀಕ್ ಟು ಎನಿಬಡಿ. ಇಫ್ ಯು ಡೋಂಟ್ ಹ್ಯಾವ್ ಎನಿಬಡಿ ಸಂಪರ್ಕ, ಇಟ್ ಇಸ್ ಅ ಮೆಂಟಲ್ ಬ್ಲಾಕೇಜ್. ನೀವು ನಿಮ್ ಪಾಡಿಗೆ ಮೊಬೈಲ್ ಬಿಸಾಕಿ ಇವತ್ತಿನ ದಿನ ಏನೂ ಬೇಡಪ್ಪ, ಯಾರ ಸಂಪರ್ಕವೂ ಬೇಡ ಅಂತ ನಿಮ್ಮ ಸ್ಪೇಸ್ ಟೈಮ್ ಅಲ್ಲಿ ನೀವು ಎಂಜಾಯ್ ಮಾಡೋದು ಅದು ಬೇರೆ. ದಟ್ ಈಸ್ ಡಿಫ್ರೆಂಟ್. ಬಟ್ ಫೋರ್ಸಿಬಲಿ ಇಫ್ ಯು ಆರ್ ಇಂಪೋಸ್ ಟು ದಟ್ ಫಾರ್ ದ ಹೋಲ್ ಲೈಫ್ ಟೈಮ್ ಇಟ್ ಸೆಲ್ಫ್, ಹೌ ಡಿಫಿಕಲ್ಟ್ ಇಟ್ ಇಸ್ ಅಲ್ವಾ? ಆ ತರ ನಾವು ಒಂದು ಮೀನಿನ ಹಾಗೆ ಸಂಘಜೀವಿಗಳು ಬಿಟ್ಟು ನಮ್ಮಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ಬರ ಜೊತೆ ನಾವು ಅನುಸರಿಸಿಕೊಂಡು ಹೋಗುವುದೇ ನಮ್ಮ ಜೀವನವಾಗುವುದನ್ನ ನಾವು ಕಲಿಯುವಂತಹ ಪರ್ವ ಈಗ ಆ ಜಂತುವಿಗೆ ಬಂದಿದೆ. ಫುಲ್ ಮನುಷ್ಯನ ಲೈಫ್ ಸಿಸ್ಟಮ್ ನ ಪೂರ್ತಿ ಜಂತುಸ್ತುತಿ, ಪ್ರೀ ಜಂತುಸ್ತುತಿ, ಪೋಸ್ಟ್ ಜಂತುಸ್ತುತಿ, ಇದನ್ನ ನೀವು ನೆನಪಿಟ್ಕೋಬೇಕು ಚೆನ್ನಾಗಿ. ಪೂರ್ತಿ ಒಂದು ಚಾಪ್ಟರ್ ಅಲ್ಲಿ ಕನ್ಫೈನ್ ಮಾಡಿ ಹೇಳಿದ್ದಾರೆ. ನೆಕ್ಸ್ಟ್ ರೇಖಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯೋಪಯಾತಿಶನೈರ್ಮಾಯ. ಸರ್ ನಾನು ಹೇಳಿಲ್ಲ. ಸರ್ ನಾನು ಎಕ್ಸಿಟ್ ಆಗ್ತೀನಿ ಸರ್. ಯಾಕೆ ಮಾಮಿ? ಕಸ್ತೂರಿ ಮಾಮಿ ಬಂದಿದ್ದು ಲೇಟು, ಎಕ್ಸಿಟ್ ಬೇಗ. ಇಲ್ಲ ಸರ್, ನಾನು ವಾಕ್ಯ ಬಂದಿದ್ದೀನಿ, ಪ್ರಯಾಗ್ರಾಜ್ಗೆ ಬಂದಿದ್ದೀನಿ, ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಸರ್. ಓ, ಅಲ್ಲಿಂದ ತಗೋತಾ ಇದ್ದೀರಾ ಕ್ಲಾಸ್? ಓಕೆ ಹೌದು ಸರ್. ಓಕೆ ಥ್ಯಾಂಕ್ ಯು ಓಕೆ, ಸರ್. ಬಾಯ್ ಸರ್. ಚೆನ್ನಾಗಾಗ್ಲಿ ದರ್ಶನ. ಹೋಗ್ ಬನ್ನಿ. ಆಂಡಾಳ್ ಮಾಮಿ ನೀವೇ ಹೇಳ್ತೀರಾ? ಓಕೆ, ನೋ ಪ್ರಾಬ್ಲಮ್. ಯೋಪಯಾತಿಶನೈರ್ಮಾಯ ಯೋಷಿದ್ದೇವ ವಿನಿರ್ಮಿತ
तामीक्षेतात्मनो मृत्युम् तृणैः कूपमिवावृतम् यां मन्यते पतिं मोहान् मन्मायां वृषभायतीम् स्त्रीत्वं स्त्रीसङ्गतः प्राप्तो वित्तापत्य गृहप्रदम् तामात्मनो विजनीयात् पत्यपत्य गृहात्मकम् दैवोपसादितं मृत्युम् मृगयोर्गयनं यथा देहेन जीवभूतेन लोकालोकमनुव्रजन् भुञ्जान एव कर्माणि करोत्यविरतं पुमान् यो यो याति शनैर्मायया योषिद्देव विनिर्मिता तामीक्षेतात्मनो मृत्युं तृणैः कूपामिवावृतं यां मन्यते पतिं मोहान्मन्मोया वृषभायतीं स्त्रीत्वं स्त्रीसङ्गतं प्राप्तो वित्तापत्यगृहप्रदम् तामत्मानो विजानीया तत्पत्यपत्यगृहात्मकम् दैवोपसादितं मृत्युं मृगयोर्गोयनं यथा देहेन जीवभूतेन लोकालोकमनुव्रजन् भुञ्जान एव कर्माणि करोत्यविरतं पुमान् योपायाति तनैर्मयाया योषिद्देव विनिर्मिता तामीक्षेत्मतनो मृत्युं तृणैः कूपमिनावृतं यां मन्यते पतिं मोहान् मन्मया वृषभायतीं स्त्रीत्वं स्त्रीसङ्गतः प्राप्तो वित्तापत्यगृहप्रदम् तामात्मनो विजानीयात्मत्यपत्य गृहात्मकं दैवोपसादितं मृत्युं मृगयोर्गयनं यथा देहेन जीवभूतेन लोकालोकमनुव्रजन् भुञ्जान एव कर्माणि करोत्यविरतं पुमान् जीवो ह्यस्यानुगो देहो भूतेन्द्रियमनोमयः यश्चायमस्थिरो देहो यस्य मोक्षाय कृत्यसौ तन्निरोध्योऽस्य दुरणं मरणम् आविर्भावस्तु सम्भवः द्रव्योपलब्धिस्थानस्य द्रव्येक्षा योग्यता यदा तत्पञ्चत्वमहं मानात् उत्तिर्द्रव्यदर्शनम् यथा व्यावयव यथाक्ष्णोर्धव्यावयव दर्शनायोग्यता यदा तथैव चक्षुषो द्रष्टः द्रष्टृत्वा योग्यतानयोः तस्मान्न कार्यः ಸಂತ್ರಾಸೋ ಅದ ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ. ತಸ್ಮಾನ್ನ ಕಾರ್ಯ ಸಂತ್ರಾಸೋ ನ ಕಾರ್ಪಣ್ಯಂ ನ ಸಂಭ್ರಮ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಬುದ್ಧ್ವಾ ಜೀವ ಗತಿಂ ಧೀರೋ ಮುಕ್ತ ಸಂಗಶ್ಚರೇದಿಹ ಸಮ್ಯಕ್ ದರ್ಶನಯಾ ಬುದ್ಧ್ಯ ಯೋಗ ವೈರಾಗ್ಯ ಯುಕ್ತಯ
ಮಾಯಾ ವಿರಚಿತೆ ಲೋಕೆ ಚರೈನ್ಯಸ್ಯ ಕಲೇವರಂ. ಆಮೇಲೆ 47ನೇ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ಅದು ಈ ಒಂದು ಚಾಪ್ಟರ್ ನ ಧ್ಯಾನ ಶ್ಲೋಕ. ಹೇಳಿ ಆಂಡಾಳ್ ಮಾಮಿ. जीवो हृस्यानुगो देहो भूतेन्द्रियमनोमयः तन्नीरदोऽस्य मरण मा विर्भावस्तु सम्भवः द्रव्योपलब्धिस्थानस्य द्रव्योक्षयोग्यता यदा तत्पञ्चत्वमहं मानदुत्पत्तिद्रव्यदर्शनम् यथा क्षोत्र व्ययाव दर्शनायोग्यता यदा तदैव चक्षुषो द्रष्टुद्रष्टात्वयोग्यतानयो तस्मान् कार्यसन्त्रसो न कार्पण्यं न सम्भ्रमः बुद्ध्या जीवगतिं धीरो मुक्तसङ्गश्चरेदिह सम्यक् दर्शनया बुद्ध्या योगवैराग्ययुक्तया माया विरचिते लोके चरेन्मस्य कलेवरम् जीवो ह्यस्यानुगो देहो भूतेन्द्रियमनोमयः तन्निरोधस्य मरण माद्विवावस्तु सम्भवः द्रव्योपलब्धिस्थानस्य द्रव्येक्षा योग्यता यदा तत्पतञ्चत्वमहं मानात्पत्तिद्रव्यदर्शनम् यथा ಯಥಾ ಕ್ಷಣೋರ್ದ್ರವ್ಯಾವಯವ क्षोणो द्रव्यवायः दर्शनायोग्यताय वा तदैव चक्षुषो द्रष्टुद्रष्टत्वयोग्यतानयो तस्मान्न कार्यं सन्त्रस्तो न कार्पण्य न सम्भ्रमः बुद्ध्वा जीवगतिं धीरो मुक्तसङ्गश्चरेदिह सम्यक् दर्शनया बुद्ध्या योगवैराग्ययुक्तया माया विरचिते लोके चरेन्मस्य कलेवरम्. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. 33ನೇ ಚಾಪ್ಟರ್ ತಗೊಳ್ಳಿ. ಪೇಜ್ ನಂಬರ್ 366 ಕನ್ನಡದಲ್ಲಿ, ಈ ಪುಸ್ತಕದಲ್ಲಿ 366. ಗೋರಖ್ಪುರಲ್ಲಿ ಪ್ರಭಾಮಿ ಹೇಳಿ, ಎಲ್ರು ತೆಕ್ಕೋತಾರೆ ಆ ನಂಬರ್ನ. ಎಷ್ಟು ಸ್ಮಿತಾ? 345. ಇದರಲ್ಲಿ 366. ರೇಖಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಚಾಪ್ಟರ್ ನ ಶುರು ಮಾಡ್ಬಿಟ್ಟು ಬಿಡ್ತೀವಿ, ಸೊ ದಟ್ ನೆಕ್ಸ್ಟ್ ಕ್ಲಾಸು ಇದನ್ನ ಮುಗಿಸ್ಬಿಡೋಣ. ಓಕೆ. ಮೈತ್ರೇಯ ಉವಾಚ. ಇಡೀ ಕಪಿಲೋಪಾಖ್ಯಾನಕ್ಕೆ ಮೈತ್ರೇಯರು ಫಲಶ್ರುತಿಯನ್ನ ಹೇಳ್ತಾ ಇದ್ದಾರೆ. there is one more ಪ್ರಸಂಗ where same thing happened. ಮೈತ್ರೇಯರೇ ಫಲಶ್ರುತಿ ಹೇಳಿದ್ರು. ಯಾವ ಚಾಪ್ಟರ್ಗೆ? ಯಾವ ಚಾಪ್ಟರ್ ಹೇಳಿದ್ರು ಮೈತ್ರೇಯರು ಫಲಶ್ರುತಿಯನ್ನ? ಕಲ್ತಿದ್ದೀರಾ? ಸತಿ ಪ್ರಮೇಯದ ಸತಿ ಶಿವ ಪ್ರಮೇಯದ ವಿದುರನು ಅಲ್ಲ, ವಿದುರ ಉದ್ಧವ ಸಂವಾದ. ಅಫ್ಕೋರ್ಸ್ ಮೈತ್ರೇಯರು, ಯು ಆರ್ ರೈಟ್ ರೇಖಾ, ಅಲ್ಲಿ ಮೈತ್ರೇಯರು ಬರ್ತಾರೆ, ಬಟ್ ಫಲಶ್ರುತಿಯನ್ನ ಹೇಳಲ್ಲ. ವರಾಹ ಚರಿತ್ರೆಯ ಫಲಶ್ರುತಿಯನ್ನ, ಯಜ್ಞ ರೂಪಿಯಾಗಿ ವರಾಹನು ಯಾಜ್ಞ ಸ್ಮೃತಿಯಲ್ಲಿ ಹೆಂಗೆ ಯಾಗರೂಪಿಯಾಗಿ ಯಜ್ಞ ರೂಪಿಯಾಗಿ ಯಜ್ಞೇಶ್ವರನಾಗಿ ಯಾವ ತರ ಇದ್ದಾನೆ
ನಮ್ಮ ಜೀವನದಲ್ಲಿ ಆ ಯಜ್ಞ ಯಾಗ ಅನ್ನೋದನ್ನ ಯಾವ ತರ ನಾವು ಅಳವಡಿಸ್ಕೊಂಡಿದೀವಿ. ಫಾರ್ ಎಕ್ಸಾಂಪಲ್, ಪ್ರತಿ ವಾರ ನೀವು ಕ್ಲಾಸಿಗೆ ಬರೋದೇ ಯಾವ್ದು? ಯಾಗ. ಒಪ್ಕೋತೀರಾ? ದೀರ್ಘವಾಗಿ, ಸತತವಾಗಿ, ಕಾನ್ಸ್ಟೆಂಟ್ ಆಗಿ, ಕಂಟಿನ್ಯೂಸ್ ಆಗಿ, ಕನ್ಸಿಸ್ಟೆನ್ಸ್ ಪರ್ಸಿವರೆನ್ಸ್ ಇಂದ ಯಾವ್ದನ್ನ ಮಾಡ್ತಿರೋ ಅದು ಯಾಗ. ಆಯ್ತಾ? ಆಯಾ ಕ್ಲಾಸ್ ಅಲ್ಲಿ ಬರ್ಕೊಳ್ಳೋದು, ಕಾನ್ಸಂಟ್ರೇಟ್ ಮಾಡೋದು, ಎಕ್ಸ್ಪ್ಲನೇಷನ್ ಕೇಳ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಿರಲ್ವಾ? ತಾತ್ಕಾಲಿಕವಾಗಿ ಅಲ್ಲಿ ಮಾಡ್ತಿರಲ್ವಾ ಪ್ರತಿ 2 hour ಕ್ಲಾಸ್ ಅಲ್ಲಿ, ಅದು ಯಜ್ಞ. ಆಯ್ತಾ? ಮ್ಯೂಟ್ ಮಾಡ್ಕೊಳ್ಳಿ ಒಂಚೂರು ರೇಖಾ ಅವ್ರೆ, ಶಬ್ದ ಬರ್ತಾ ಇದೆ ನಿಮ್ಮ ಸಿಸ್ಟಮ್. So now you came to know the difference between yaga and yajna. ಯಾಗ ಅನ್ನೋದು ದೀರ್ಘವಾಗಿ ಮಾಡುವಂತಹ ಕಾರ್ಯ. ಯಜ್ಞ ಅನ್ನೋದು ಆ ಸಮಯಕ್ಕೆ ತತ್ಸಮಯದಲ್ಲಿ ಏನನ್ನ ಅಳವಡಿಸ್ಕೊಂಡು ಮಾಡ್ತಿರೋ ಅದನ್ನ ಯಜ್ಞ ಅಂತ. ಯಾಗ ಯಜ್ಞ ಇಲ್ದೆ ನಮ್ ಜೀವನ ಇದೆಯಾ? ಯಾಗ ಯಜ್ಞ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಒಪ್ಕೋತೀರಾ? ಇದು ಎರಡು ಇದೆ ಅಂತ ತೋರ್ಸ್ಕೊಟ್ಟವ್ರೆ ಅಲ್ಲಿ 3rd canto 13th chapter, ಅದಾದ್ಮೇಲೆ 3rd canto 19th chapter. ಓಕೆ, 3ನೇ ಕ್ಯಾಂಟೋ ತೃತೀಯ ಸ್ಕಂದೆ ಏಕೋನ ವಿಂಶೋಧ್ಯಾಯ. 19th chapter ಫಲಶ್ರುತಿಯನ್ನ ನಮಗೆ ವರಾಹಸ್ವಾಮಿ ಚರಿತ್ರೆಯಲ್ಲಿ ಕೊಟ್ಟವರು ಮೈತ್ರೇಯರು. ಅದೇ ಮೈತ್ರೇಯರೇ ಈಗ ಕಪಿಲೋಪಾಖ್ಯಾನಕ್ಕೆ ಫಲಶ್ರುತಿಯನ್ನ ಹೇಳ್ತಾ ಇದ್ದಾರೆ. ದೇವಹೂತಿಯು ಸಕಲ ಜಂತುವಿನ ರಹಸ್ಯವನ್ನು ಮತ್ತೆ ಒಂದು ಮಾನವ ಜನ್ಮದ ಹಂತ ಹಂತದ ಏನು ಏರಿಕೆ, ದ ಡೆವಲಪ್ಮೆಂಟ್ ಫೇಸ್ ಆಫ್ ಮಾನವ ಜನ್ಮ, ಇದನ್ನಿಷ್ಟನ್ನು ತಿಳ್ಕೊಂಡು ಕೊನೆಗೆ ಶರಣಾರ್ಥಿ ಭಾವದಲ್ಲಿ ಎಲ್ಲ ಮುಗಿಸಾಯ್ತು. ಮೇಲೆ ಏರಾಯ್ತು, ಕೆಳಗಿಳದಾಯ್ತು, ಮಣ್ಣನ್ನು ಹೊತ್ತಾಯ್ತು, ಕಷ್ಟ ಕಾರ್ಪಣ್ಯಗಳನ್ನ ನೋಡಾಯ್ತು, ಸುಖ ದುಃಖಾದಿಗಳನ್ನೆಲ್ಲ ನೋಡಾಯ್ತು. ಜೀವನದಲ್ಲಿ ಇನ್ನೇನು ಉಳಿದಿಲ್ಲ, ಪರಮಾತ್ಮನ ಅಡಿದಾವರೆಗಳನ್ನ ಆಶ್ರಯಿಸೋದ್ ಬಿಟ್ರೆ ಬಾಕಿ ಇನ್ನೇನು ಇಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದಾಯ್ತು. ಈಗ ಹೇಳಿ, ದೇವಹೂತಿಯರು ಯಾರು? ವೆರಿ ಗುಡ್, ನಾವು ಅಲ್ವಾ? ನಮ್ಮನ್ನ ನಾವೀಗ ಕರೆಕ್ಟ್ ಆಗಿ ಅದರಲ್ಲಿ ಚಿತ್ರಿಸ್ಕೋಬೇಕು. ಭಗವಂತನಿಗೆ ಆಹುತಿ ಅಂತ ಒಂದಾದ್ರೆ ಪರಮಾತ್ಮನಲ್ಲಿ ಆಹುತಿ ಆಗ್ಬೇಕು. ಕಂಡವರಿಗೆಲ್ಲ ಹೋಗ ಆಹುತಿ ಆದ್ರೆ ಸುಡುವ ಬೆಂಕಿ. ಪರಮಾತ್ಮನಿಗೆ ಆಹುತಿ ಆದ್ರೆ ಅದೇನು ಪೂರ್ಣವಾಗಿ ಈ ಜೀವಾತ್ಮ ಪರಮಾತ್ಮನ ಆತ್ಮತತ್ವದ ನೆಲೆಗೆ ಹೋಗಿ ಕಳಕಳೆಯಾಗಿ ಸೇರ್ಕೊಂಡು ನಿತ್ಯ ಕೈಂಕರ್ಯವನ್ನ ಮಾಡುವ ಮೋಕ್ಷಧಾಮದಲ್ಲಿ ನಾವಿರುವುದು ಅಂತ ಅರ್ಥ. ಬೇರೆಯವರಿಗೆಲ್ಲ ಆಹುತಿ ಆದ್ರೆ ಬೆಂಕಿಲ್ ಬಿತ್ತು ಭಸ್ಮವಾಗೋದು ಅಂತ ಅರ್ಥ ಅಲ್ವಾ? ಯಾರಿಗೂ ಪ್ರಯೋಜನವಿಲ್ಲ. ಪರಮಾತ್ಮನಿಗೆ ಆಹುತಿ ಆದ್ರೆ ನಿಜವಾದ ಒಂದು ಪ್ರಕ್ರಿಯೆಗೆ ಕ್ರಿಯಾತ್ಮಕವಾದ ಕೈಂಕರ್ಯ ಅನ್ನೋ ಒಂದು ಪಟ್ಟ ನಮಗೆ ಸಿಗುತ್ತೆ. ಕೈಂಕರ್ಯ ಸ್ವರೂಪಿಯಾಗಿ ನಾವಿರ್ತೀವಿ. ಲಾಸ್ಟ್ ಚಾಪ್ಟರ್ is been prescribed with the ಫಲಶ್ರುತಿ by ಮೈತ್ರೇಯ. ಶುರು ಮಾಡ್ಕೊಳ್ಳಿ. ಮೈತ್ರೇಯ ಉವಾಚ ಏವಂ ನಿಶಮ್ಯ ಕಪಿಲಸ್ಯ ವಚೋ ಜನಿತ್ರೀ ಸಾಕರ್ದಮಸ್ಯ ದಯಿತಾ ಕಿಲ ದೇವಹೂತಿಃ ವಿಸ್ರಸ್ತಮೋಹ ಪಟಲಾ ತಮಭ್ರಿ ಪ್ರಣಮ್ಯ ತುಷ್ಟಾವತತ್ವ ವಿಷಯ ಇದ ಸಿದ್ಧಿ ಭೂಮಿಂ. ಮೈತ್ರೇಯ ಉವಾಚ ಏವಂ ನಿಶಮ್ಯ ಕಪಿಲಸ್ಯ ವಚೋ ಜನಿತ್ರೀ ಸಾಕರ್ದಮಸ್ಯ ದಯಿತಾ ಕಿಲ ದೇವಹೂತಿಃ ವಿಸ್ರಸ್ತಮೋಹಪಟಲಾ ತಮಭಿಪ್ರಣಮ್ಯ ತುಷ್ಟಾವತತ್ವ ವಿಷಯಾ ಕೃತಸಿದ್ಧಿಭೂಮಿಂ. ಮೈತ್ರೇಯ ಉವಾಚ ಏವಂ ನಿಶಮ್ಯ ಕಪಿಲಸ್ಯ ವಚೋ ಜನಿತ್ರೀ ಸಾಕರ್ದಮಸ್ಯ ದಯಿತಾ ಕಿಲ ದೇವಹೂತಿಃ ವಿಸ್ರಸ್ತಮೋಹಪಟಲಾ ತಮಭಿಪ್ರಣಮ್ಯ ತುಷ್ಟಾವತತ್ವ ವಿಷಯಾ ಹಿತಸಿದ್ಧಿಭೂಮಿಂ. ದೇವಹೂತಿರುವಾಚ. ದೇವಹೂತಿಯ ಶರಣಾಗತಿ ತುಂಬಾ ಮುಖ್ಯವಾದ ಶರಣಾಗತಿ. ಕೊನೆಯದಾಗಿ
ತನ್ನ ಪುತ್ರ ಅಂತಾನು ನೋಡ್ದೆ ಜ್ಞಾನ ಸ್ವರೂಪಿಯಾದ ಕಪಿಲರಲ್ಲಿ ಅವಳು ಕಾಲಿಗೆ ಬಿದ್ದು ಇನ್ನು ಸಾಕು, ಇನ್ನು ನನಗೆ ಪುನರ್ಜನ್ಮ ಬೇಡ, ಐ ಆಮ್ ಕಂಪ್ಲೀಟ್ಲಿ ಸ್ಯಾಚುರೇಟೆಡ್ ಅಂಡ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಜನ್ಮ ಹ್ಯಾಸ್ ಗಿವ್ ಇಟ್ ಟು ಮೀ. ಭಗವಂತನ ಒಳ ರಹಸ್ಯಗಳನ್ನೆಲ್ಲ ತಿಳಿದುಕೊಂಡು ನಿಜವಾಗಲೂ ಸಂತುಷ್ಟಳಾಗಿ ನಾನು ಐ ಆಮ್ ರೆಡಿ ಟು ಡಿಪಾರ್ಟ್ ಅನ್ನೋ ಒಂದು ಆ ಕಳಕಳಿಯಾದಂತಹ ಒಂದು ಒಂದು ಪ್ರಾರ್ಥನೆಯನ್ನ ಮಾಡ್ತಾಳೆ. ಅಥಾಪ್ಯ ದೇವಹೂತಿರುವಾಚ ಅಥಾಪ್ಯ ಜೋಂತಃ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದದ್ಯೌ ಸ್ವಯಂ ಯಜ್ಜಠರಾಬ್ಜಯಾತ್ ಜಾತಃ ಸ ಏವ ವಿಶ್ವಸ್ಯ ಭವಾನ್ ವಿಧತ್ತೆ ಗುಣಪ್ರವಾಹೇಣ ವಿಭಕ್ತಿ ವೀರ್ಯಃ ಸರ್ಗಾದ್ಯನೀಹೋ ವಿತಥಾಭಿಸಂಧಿಃ ಆತ್ಮೇಶ್ವರೋ ತರ್ಕ್ಯ ಸಹಸ್ರಶಕ್ತಿಃ. ದೇವಹೂತಿರುವಾಚ ಅತಾಪ್ಯಜೋಂತ ಸಲಿಲೇಶಯಾನಂ ಭೂತೇಂದ್ರಿಯಾತಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದೌತ್ಯ ಸ್ವಯಂ ಯಜ್ಞಟರಾಬ್ಜಜಾತಃ ಸ ಏವ ವಿಶ್ವಸ್ಯ ಭವಾನ್ ವಿದತ್ತೆ ಗುಣಪ್ರವಾಹೇಣ ವಿಭಕ್ತಿ ವೀರ್ಯಃ ಸರ್ಗಾದ್ಯನೀಹೋ ವಿತತಾಭಿಸಂಧಿಃ ಆತ್ಮೇಶ್ವರೋ ತರ್ಕ ಸಹಸ್ರಶಕ್ತಿಃ. ಅತಾಪ್ಯಜೋಂತಃ ಸಲಿಲೇಶಯಾನಂ ಭೂತೇಂದ್ರಿಯಾತಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದದ್ಯೌ ಸ್ವಯಂ ಯಜ್ಞಟರಾಬ್ಜಜಾತಃ ಸ ಏವ ವಿಶ್ವಸ್ಯ ಭವಾನ್ ವಿದತ್ತೆ ಗುಣಪ್ರವಾಹೇಣ ವಿಭಕ್ತ ವೀರ್ಯಃ ಸರ್ಗಾದ್ಯನೀಹೋ ವಿತತಾಭಿಸಂಧಿಃ ಆತ್ಮೇಶ್ವರೋ ತರ್ಕ್ಯ ಸಹಸ್ರಶಕ್ತಿಃ. ಒಂದು ಮನುಷ್ಯನ ಲೈಫ್ ಸೈಕಲ್ ಅನ್ನೋದು ತಾಯಿಯ ಗರ್ಭದಲ್ಲಿ ಮೊದಲು 15 ದಿನ ನೋಡಿದ್ವಿ ಅಲ್ವಾ? ಅಮೃತ್ ಪಿಂಡಂ ಕಂಡೂಷಂ ಪಿಂಡಂ, ಮೊದಲು ಮೃಣ್ಮಯಂ, ನಂತರ ಬುದ್ಬುದಂ, ಅದಕ್ಕೂ ಮುಂಚೆ ಸಲಿಲಂ ಖಲಿನಂ ಅಂತ ಎಲ್ಲ ನೋಡಿದ್ವಲ್ಲ. ಅಲ್ಲಿಂದ ಶುರುವಾಗಿ ಅವನು ಮೃತ್ಯು ಸಂಭವಿಸಿ ಕೊನೆಗೆ ಏನೂ ಇಲ್ಲ, ಚೈತನ್ಯವಿಲ್ಲದಂತಹ ಜಡವಸ್ತುವಾಗಿ ಮಲಗುವವರೆಗೂ ಸಕಲ ಜ್ಞಾನವನ್ನು ಈ ತರ ಒಂದು ಲೈಫ್ ಸೈಕಲ್ ಈ ತರ ತಿರುಗಿ ನೋಡಿದ್ಲು ದೇವಹೂತಿ ತಿರುಗಿ ನೋಡಿದ್ಲಾ? ನೀವ್ ನೋಡಿದ್ರ ಅಲ್ವಾ? ಸೊ ದ ಎಂಟೈರ್ ಲೈಫ್ ಸೈಕಲ್ ಸಿಸ್ಟಮ್ ನ ಈ ತರ ಒಂದ್ ಸಲ ಹಿಂದೆ ತಿರುಗಿ ನೋಡಿದಾಗ ಅಬ್ಬಬ್ಬಬ್ಬ, ಇಷ್ಟು ಜರ್ನಿ ನಾ ಮಾಡಿದ್ನಾ? ರಿಯಲಿ ಡಿಡ್ ಐ ಡೂ ದಿಸ್ ಜರ್ನಿ? ಯಾವ ಸಾಮರ್ಥ್ಯದಿಂದ ಮಾಡಿದೆ? ನನಗ್ ನಿಜವಾಗ್ಲೂ ಈ ಸಾಮರ್ಥ್ಯ ಇತ್ತ? ಈ ಮತ್ತೆ ಜಠರಾಗ್ನಿಯಲ್ಲಿ ನನ್ನನ್ನ ಬೀಳಿಸ್ಬೇಡ ಅಂತ ಕೇಳ್ಕೊಳ್ಳೋ ಸಾಮರ್ಥ್ಯ ಮಾತ್ರ ಪರಮಾತ್ಮ ನನಗಿದೆ. ಇದು ಬಿಟ್ರೆ ಇನ್ಯಾವ ಸಾಮರ್ಥ್ಯವೂ ನನಗಿಲ್ಲ. ಇಷ್ಟೆಲ್ಲ ನಡೆಸ್ದವ್ನ್ ಯಾರು? ನಾರಾಯಣ. ಅದಕ್ಕೆ ನಾರಾಯಣ, ನರರ ಪಯಣವನ್ನ ಜರುಗಿಸೋನು ಅಂತ ಅವನಿಗೆ ಅರ್ಥ ಕೊಡಲ್ಪಟ್ಟಿದೆ ಅಲ್ವಾ? ಸೊ ಆ ನಾರಾಯಣ ಕೈ ಹಿಡಿದು ನಡೆಸ್ತಾನೆ, ನಾವು ನಡೀತಾ ಇದ್ದೀವಿ. ಆದ್ರೆ ಹಿಂದ್ ತಿರುಗಿ ನೋಡಿದ್ರೆ ವಿ ಡೋಂಟ್ ನೋ ಹೌ ಮಚ್ ಜರ್ನಿ ವಿ ವುಡ್ ಹ್ಯಾವ್ ಕಮ್ ಅಕ್ರಾಸ್. ಬಟ್ ಒಂದು ಮಾತ್ರ ನನಗ್ ಸಾಮರ್ಥ್ಯ ಇದೆ, ಭಗವನ್ನೇ ಮತ್ತೆ ಈ ಜರ್ನಿಯನ್ನ ನನಗೆ ನೀನು ದಯವಿಟ್ಟು ಮಾಡದೇ ಇರೋ ತರ ಮಾಡು. ಪ್ಲೀಸ್ ಅಗೇನ್ ಡೋಂಟ್ ಗೆಟ್ ಇಂಟು ಸಚ್ ಜರ್ನಿ. ನನಗೆ ಈ ಜರ್ನಿ ಬೇಡ. ಅನುರಾಧ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಅನುರಾಧ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಮತ್ತೆ ನನಗೆ ಈ ಜರ್ನಿ ಬೇಡ, ಪುನರಾವೃತ್ತಿರಹಿತವಾದ ಜನ್ಮವಾಗಿರ್ಬೇಕು. ಎಲ್ಲಿದನ್ನು ಓದಿದ್ರಿ? ಮತ್ತೆ ಎಲ್ಲಿ ಓದಿದ್ರಿ ಅಂದ್ರೆ ಸಂದೇಹ. ಮಾಮ ನೀವ್ ಎಲ್ಲಿ ಓದಿದ್ರಿ ಅಂತ ಕೇಳದೆ ಇರೋವರೆಗೂ ಕ್ಷೇಮ ನಮಗೆ ಅಲ್ವಾ? ಜಂತು ಸ್ತುತಿಗೂ ಮುಂಚೆ ಈಗ ಫಲಶ್ರುತಿ ನೋಡ್ತಾ ಇದ್ದೀರಾ, ಇದಕ್ಕೂ ಮುಂಚೆ ಚತುಶ್ಲೋಕಿ ಭಾಗವತ ಆದ್ಮೇಲೆ ಯಾವುದು ಅರ್ಚಿರಾದಿ ಮಾರ್ಗ ಅಲ್ವಾ?
ಪುನರಾವೃತ್ತಿ ರಹಿತವಾದಂತಹ ಜನ್ಮವನ್ನ ಕೊಡು. ನಚ ಪುನರಾವರ್ತತೆ ಶೋಷ್ಣುತೆ ಸಹಿತ್ವಮೇವ ನಚ ಪುನರಾವರ್ತತೆ ಅಂತ ಛಾಂದೋಗ್ಯೋಪನಿಷತ್ತಲ್ಲಿರುವಂತಹ ಆ ಒಂದು ಪುನರಾವೃತ್ತಿ ರಹಿತವಾದ ಜನ್ಮವನ್ನ ಅಲ್ಲಿ ಕೋರ್ಕೊಂಡ್ರಿ. ಇಲ್ಲೂ ಕೂಡ ಅದನ್ನ ಕೋರ್ಕೊಳ್ಳೋ ಶಕ್ತಿ ಮಾತ್ರ ನನಗಿದೆ ಭಗವಂತ, ಅದು ಬಿಟ್ರೆ ಬೇರೆ ಇಲ್ಲ ಅಂತ ದೇವಹೂತಿ ಡಿಕ್ಲೇರ್ ಮಾಡ್ತಾ ಇದ್ದಾಳೆ. ಸತ್ವಂ ಭೃತೋ ಮೇ ಜಠರೇಣ ನಾಥ ಕಥಂ ನು ಯಸ್ಯೋದರ ಏತದಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿರುರಂಘ್ರಿಪಾನಃ. ವಟಪತ್ರ ಶಯನನಾಗಿ ಭಗವಂತ ಇರೋದಕ್ಕೆ ಅದೇ ಆಲಿಲೆ ಕಣ್ಣನಂತೀವಲ್ವಾ, ತೆಳ್ಳಗಿರೋ ಪತ್ರದ ಹಾಗೆ ನಮ್ಮ ಜೀವನ. ಅದ ಮುಗ್ದೋಗುತ್ತೆ. ಆಮೇಲೆ ಅದ್ರ ಮೇಲೆ ಗಟ್ಟಿ ಪೋರ್ಷನ್ ಯಾರು ಅಂದ್ರೆ ಭಗವಂತ ಒಬ್ಬನೇ. ಅವನನ್ನೇ ನಾವು ಆಶ್ರಯಿಸಿ ಆಶ್ರಯ ಅವನಲ್ಲೇ ನಾವು ಆಶ್ರಯಿಸಿ ಅವನನ್ನೇ ನಾವು ಪಡೆಯುವಂತವರು ಆಗಬೇಕು. ತ್ವಂ ದೇಹ ತಂತ್ರ ಪಶಮಾಯ ಪಾಪ್ಮನಾಂ ನಿದೇಶ ಭಾಜಾಂ ಚ ವಿಭೋ ವಿಭೂತಯೇ ಯಥಾವತಾರಾಸ್ತವ ಸೂಕರಾದಯಃ ತದ್ದತ್ತಾಯಮಪ್ಯಾತ್ಮಪಥೋಪಲಬ್ಧಯೇ. ಸೂಕರಾದಯಃ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ವರಾಹ ಸ್ವಾಮಿ ಚರಿತ್ರೆಯಿಂದ ಹಿಡಿದು ಈ ಕಪಿಲೋಪಾಖ್ಯಾನದ ಚರಿತ್ರೆಯವರೆಗೂ ನಾವೇನೆಲ್ಲ ಕಲ್ತಿದ್ದೀವೋ ಅದೆಲ್ಲ ಕಡೆಗೆ ನಿನ್ನಲ್ಲಿ ಶರಣಾಗತಿಯಾಗಿ ಅದನ್ನ ನಾವು ಮಾರ್ಪಾಡು ಮಾಡ್ಕೋತೀವಿ ಅಂತ ದೇವಹೂತಿ ಡಿಕ್ಲೇರ್ ಮಾಡ್ತಾ ಇದ್ದಾಳೆ. ಹೇಳಿ ರೇಖಾ ಅವ್ರೆ. ಸತ್ವಂ ವೃತೋ ಮೇ ಜಠರೇಣ ನಾಥ ಕಥಂ ನು ಯಸ್ಯೋದರ ಏತದಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿಶುರಂಘ್ರಿಪಾನಃ ತ್ವಂ ದೇಹತಂತ್ರ ಪ್ರಶಮಾಯ ಪಾಪ್ನನಾಂ ನಿದೇಶ ಭಾಜಾಂ ಚ ವಿಭೋ ವಿಭೂತಯೇ ಯಥಾವತಾರಾಸ್ತವ ಸೂಕರಾದಯಃ ಸ್ತತಾಯಾಮುಪಾತ್ಮ ಪಥೋಪಲಬ್ಧಯೇ. ಸತ್ವಂ ಭೃತೋ ಮೇ ಜಠರೇಣ ನಾಥ ಕಥಂ ನ ಯಸ್ಯೋದರ ಏತದಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿಶುರಂಘ್ರಿಪಾನಃ ತ್ವಂ ದೇಹತಂತ್ರಃ ಪ್ರಶಮಾಯ ಪಾಪ್ನನಾಂ ನಿದೇಶ ಭಾಜಾಂ ಚ ವಿಭೋ ವಿಭೂತಯೇ ಯಥಾವತಾರಾಸ್ತವ ಸೂಕರಾದಯಃ ತಥಾಯಮಪ್ಯಾತ್ಮ ಪಥೋಪಲಬ್ಧಯೇ. ನೆಕ್ಸ್ಟ್ 7ನೇ ಶ್ಲೋಕ ಮತ್ತೆ 8ನೇ ಶ್ಲೋಕ. 7ನೇ ಶ್ಲೋಕ ಮುಗಿಯುತ್ತೆ, 8ನೇ ಶ್ಲೋಕ ಶುರು ಆಗತ್ತಲ್ವಾ. ಆ ಎರಡಕ್ಕೂ ಹಿಂಗ ಈ ನೋಡಿ, ಮೇಲೆಯಿಂದ ಹಿಂಗ್ ಒಂದ್ ಆರೋ ಮಾರ್ಕು, ಕೆಳಗಡೆಯಿಂದ ಹಿಂಗ್ ಒಂದ್ ಆರೋ ಮಾರ್ಕ್ ಹಾಕೊಂಡು ಮಧ್ಯದಲ್ಲಿ ನಾಮ ಮಹಿಮೆ ಅಂತ ಬರ್ಕೊಳ್ಳಿ. ಅಲ್ಲಿ ನಾಮ ಮಹಿಮೆ 7ನೇ ಶ್ಲೋಕ ಹಾಗೂ 8ನೇ ಶ್ಲೋಕ ನಾಮ ಮಹಿಮೆಯ ಗರಿಮೆಯನ್ನ ಅದು ಹೇಳುತ್ತೆ. ಯಾವ ರೀತಿಯಾದಂತಹ ನಾಮಸ್ಮರಣೆಯಿಂದ ಮೋಕ್ಷವನ್ನೇ ಹೊಂದಬಹುದು ಅಂತ ದೇವಹೂತಿ ಹೇಳ್ತಾಳೆ. ಅದರಲ್ಲಿ 8ನೇ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ಆಮೇಲೆ ಆ 8ನೇ ಶ್ಲೋಕದಲ್ಲಿ ಲಾಸ್ಟ್ ಲೈನ್ ಇದೆಯಲ್ವಾ, ವಂದೇ ವಿಷ್ಣುಂ ಕಪಿಲ ವೇದಗರ್ಭಂ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಮೇಲೆ ಕಪಿಲವ್ ವಾಚ ಅಂತ ಇದೆ ನೋಡಿ, ಮೈತ್ರೇಯ ವಾಚ ಆದ್ಮೇಲೆ ಕಪಿಲವ್ ವಾಚ ಅಂತ ಇದೆಯಲ್ಲ, ಕಪಿಲವ್ ವಾಚ ಒಂದ್ ಆರೋ ಮಾರ್ಕ್ ಹಾಕೊಂಡು ಮೋಕ್ಷ ಮಾರ್ಗಂ ಅಂತ ಬರ್ಕೊಳ್ಳಿ. 7ನೇ 8ನೇ ಶ್ಲೋಕದ ಮಧ್ಯದಲ್ಲಿ ಕಾಮನ್ ಆಗಿ ಎರಡಕ್ಕೂ ಆರೋ ಮಾರ್ಕ್ ಹಾಕೊಂಡು ನಾಮ ಮಹಿಮೆ ಅಂತ ಬರ್ಕೊಳ್ಳಿ. ನಂತರ 8ನೇ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ನಂತರ 8ನೇ ಶ್ಲೋಕದಲ್ಲಿ ಲಾಸ್ಟ್ ಲೈನ್ ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ ಅಂತ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಂತರ ಕಪಿಲ ಉವಾಚಗೆ ಆರೋ ಮಾರ್ಕ್ ಹಾಕೊಂಡು ಮೋಕ್ಷ ಮಾರ್ಗಂ ಅಂತ ಬರ್ಕೊಳ್ಳಿ. ಮೋಕ್ಷ ಮಾರ್ಗದ ವರ್ಣನೆ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ.
ಇದು 3 ಇದನ್ನ ಮುಗಿಸ್ಬಿಡ್ತೀನಿ. ಇದನ್ನ ವರ್ಣನೆ ಆಗಿದೆ. ಎನ್ನಾಮಧೇಯ ಶ್ರವಣಾನು ಕೀರ್ತನಾತ್ ಯತ್ ಪ್ರಹ್ವಣಾದ್ಯತ್ ಸ್ಮರಣಾದಪಿ ಕ್ವಚಿತ್ ಶ್ವಾದೋಪಿ ಸದ್ಯಃ ನವನಾಯ ಸಮನಾಯ ಕಲ್ಪತೆ ಕುತಃ ಪುನಸ್ತೆ ಭಗವನ್ನು ದರ್ಶನಾತ್ ಅಹೋ ಬತ ಶ್ವಪಚೋತೋ ಗರೀಯಾನ್ ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪುಸ್ತೆ ಜುಹುವುಃ ಸುಸ್ನುರಾರ್ಯ ಬ್ರಹ್ಮಾಣೂಚೂರ್ನಾಮ ಗೃಣಂತಿ ಯೇತೆ ತಂ ತ್ವಾಮಹಂ ಬ್ರಹ್ಮ ಪರಂ ಪುಮಾಂಸಂ ಪ್ರತ್ಯಕ್ರೋಥಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸಾದ್ವಸ್ತಗುಣಪ್ರಭಾವಂ ವಂದೇ ವಿಷ್ಣುಂ ಕಪಿಲವೇದಗರ್ಭಂ. ಯನ್ನಾಮಧೇಯ ಶ್ರವಣಾನುಕೀರ್ತನಾತ್ ಯತ್ಪ್ರಹ್ವಣಾದೃತ್ಸ್ಯ ರಣಾದಪಿ ಕ್ವಚಿತ್ ಶ್ವಾದೋಪಿ ಸತ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವಾನ್ನು ದರ್ಶನಾತ್ ಅಹೋ ಬತ ಶ್ವಪಚೋತೋ ಗರೀಯ ನೆಜ್ವಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುವುಃ ಸಸ್ನುರಾರ್ಯ ಬ್ರಹ್ಮಾನುಚೂರ್ನಾಮ ಗೃಣಂತಿ ಯೇತೆ ತಂ ತ್ವಾಮಹಂ ಬ್ರಹ್ಮ ಪರಂ ಪುಮಾಂಸಂ ಪ್ರತ್ಯಕ್ಸ್ರೋತಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸಾದ್ವಸ್ತಗುಣಪ್ರಭಾವಂ ವಂದೇ ವಿಷ್ಣುಂ ಕಪಿಲವೇದಗರ್ಭಂ. ಯನ್ನಾಮಧೇಯ ಶ್ರವಣಾನುಕೀರ್ತನಾತ್ ಯದ್ಯತ್ ಪ್ರಹ್ವಣಾದ್ಯತ್ ಸ್ಮ ರಣಾದಪಿ ಕ್ವಚಿತ್ ಶ್ವಾದೋಪಿ ಸತ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವಾನ್ನು ದರ್ಶನಾತ್ ಅಹೋ ಬತ ಶ್ವಪಚೋತೋ ಗರೀಯ ನೆಜ್ವಿಹಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುವುಃ ಸಸ್ನುರಾರ್ಯ ಬ್ರಹ್ಮಾನುಚೂರ್ನಾಮ ಗೃಣಂತಿ ಯೇತೆ ತಂ ತ್ವಾಮಹಂ ಬ್ರಹ್ಮ ಪರಂ ಪುಮಾಂಸಂ ಪ್ರತ್ಯಕ್ಸ್ರೋತಸ್ಯಾತ್ಮನಿ ಸಂವಿಭಾವ್ಯಂ ಸ್ವತೇಜಸಾದ್ವಸ್ತಗುಣಪ್ರಭಾವಂ ವಂದೇ ವಿಷ್ಣುಂ ಕಪಿಲವೇದಗರ್ಭಂ. ಸೊ ದೇವಹೂತಿ ಕನಕಮಯವಾದ ಪುಷ್ಪಕ ವಿಮಾನದಲ್ಲಿ ಮಂತ್ರಪೂತವಾದ ಒಂದು ಶರೀರವನ್ನು ಧಾರಣೆ ಮಾಡಿ ಯಾವ ರೀತಿ ಪರಮಾತ್ಮನ ಕೈಂಕರ್ಯಕ್ಕೆ ಸಿದ್ಧವಾಗಿ ಮೋಕ್ಷಕ್ಕೆ ತೆರಳುತ್ತಾರೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ನಾವು ಮುಗಿಸ್ತಾ ಇದೀವಿ. ಅದಾದ್ಮೇಲೆ ಫ್ರೆಶ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಧ್ರುವ ಚರಿತ್ರೆ ಉತ್ಥಾನಪಾದ ಸುರುಚಿ ಸುನೀತಿ ಆ ಒಂದು ತತ್ವಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸದಾಗಿ ಶುರು ಮಾಡ್ತೀನಿ. ಓಕೆ, ಆಮೇಲೆ ನಾನು ನಿತ್ಯಾನುಸಂಧಾನ ಗುರುವಾರದ ಬ್ಯಾಚ್ ಅವರಿಗೆ ಮೆಸೇಜ್ ಹಾಕ್ತೀನಿ. ತೀರಾ ಆಗ್ಲಿಲ್ಲ ಅಂದ್ರೆ ಆತರ ಮಾಡಕ್ ಹೋಗಲ್ಲ ನಾನು. ಒಂದಷ್ಟು ಜನಕ್ಕೆ ಆಗಲ್ಲ, ಒಂದಷ್ಟು ಜನಕ್ಕೆ ಆಗುತ್ತೆ ಅನ್ನೋದಿದ್ರೆ ಸುಮ್ನೆ ನಾಮಕೆ ವಾಸ್ತೆ ನನ್ನ ಪ್ರಕಾರ ನಾನು 1-3 ಕ್ಲಾಸ್ ಮಾಡಿ ಹಾಕ್ತೀನಿ, ನೀವ್ ಬನ್ನಿ ಅಂತ ಅದು ನಾನ್ ಮಾಡಲ್ಲ. ಅಕಸ್ಮಾತ್ ತೀರಾ ಆಗ್ಲಿಲ್ಲ ಅಂದ್ರೆ ಹೇಳಿ, ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ 1 ಕ್ಲಾಸ್ ಮಾಡಿದ್ರು ಸಕ್ಸಸ್ಫುಲ್ ಆಗಿ, ಅದಕ್ಕೆ ನೆಕ್ಸ್ಟ್ ಕ್ಲಾಸ್ 2 ಕ್ಲಾಸ್ ಎಲ್ರೂ ಅಟೆಂಡ್ ಆಗ್ಬೇಕು. ಓನ್ಲಿ ದೆನ್ ಐ ವಿಲ್ ಡೂ. ನಂಗೆ ಇದು ಒಂದಾಗಲ್ಲ ಅದೊಂದಾಗಲ್ಲ ಅಂದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಡೂ. ಸೊ ಸ್ಮಿತಾ, ಯು ಆರ್ ಟ್ರಾವೆಲಿಂಗ್. ಮಾಮಿ ಕಂಟಿನ್ಯೂಸ್ ಆಗಿ ನಿಮಗೆ ಕಷ್ಟ ಆಗ್ಬೋದು ಮಗನ ಮನೆಗೆ ಹೋಗೋದ್ರಿಂದ. ಎಲ್ಲ ಅದಕ್ಕೆ ಮುಂಚಿತವಾಗಿ ಕೇಳ್ಕೊತಾ ಇರೋದು. ಮುಂದಿನ ವಾರಕ್ಕೆ ಇವತ್ತೇ ಕೇಳ್ಕೊತಾ ಇದೀವಿ. ಅದಕ್ಕೆ ಯಾವ್ದಕ್ಕೂ ನಾನು ಗುರುವಾರದ ಬ್ಯಾಚ್ ನಾಳೆ ಏನಿವೆ ನಿಮ್ ಕ್ಲಾಸ್ ಇರಲ್ಲ, ದಟ್ ಇಸ್ ಫಾರ್ ಶೋರ್. 26ಕ್ಕೆ ನಿಮಗೆ ಕ್ಲಾಸ್ ಇರಲ್ಲ, ದಟ್ ಇಸ್ ಫಾರ್ ಶೋರ್. 26ಕ್ಕೆ ನನ್ ಡೇಟ್ ಬಂದಿದೆ ಯೂನಿವರ್ಸಿಟಿಲಿ, ನಂದೇ ಪ್ರೆಸೆಂಟೇಷನ್ ನೆಕ್ಸ್ಟ್ ಥರ್ಸ್ಡೇ ಇರುತ್ತೆ. ನೆಕ್ಸ್ಟ್ ಥರ್ಸ್ಡೇ. ಸೊ ಅದು ಮಿಸ್ ಆಗುತ್ತೆ. ಹಂಗಾಗಿ ಒಟ್ಟಾರೆ ನಿಮಗ್ ಕೊಡ್ಬೇಕಾಗಿರೋ ನಾಳೆ ಅಲ್ಲ, ನೆಕ್ಸ್ಟ್ ಥರ್ಸ್ಡೇ, ನಾಳೆ ಇರಲ್ಲ, ನೆಕ್ಸ್ಟ್ ಥರ್ಸ್ಡೇ ಇರುತ್ತೆ. ಒಟ್ಟಾರೆ ನಿಮ್ಗೆ 3 ಕ್ಲಾಸ್ ಕೊಡ್ಬೇಕು ಮಾಮಿ. ಈಗ ಒಂದಾಗ್ಲೇ ಕೊಡ್ಬೇಕು, ನಾಳೆದೊಂದು ಕೊಡ್ಬೇಕು,
26ಕ್ಕೆ ಮಿಸ್ ಆಗೋದು ಒಂದ್ ಕೊಡ್ಬೇಕು. ಆಯ್ತಾ? ಸರ್ ನಮ್ದೇನು ನೆಕ್ಸ್ಟ್ ಚೇಂಜ್ ಇಲ್ಲ ಸರ್, ನಮ್ದೇನು ಚೇಂಜ್ ಇಲ್ಲ. ನಮ್ದು ಬುಧವಾರ ನಿಮಗಳದೇನು ಚೇಂಜ್ ಇಲ್ಲ ಆಸ್ ಯೂಶುವಲ್. ನಿಮ್ದೇನು ಕೊಡೋದು ಇಲ್ಲ. ಇವ್ರಿಗೆ 3 ಕ್ಲಾಸ್ ಆಗೋಗಿದೆ. ಸೊ ನಾನು ಡಿಸ್ಕಸ್ ಮಾಡಿ ಕೊಡ್ಲೇಬೇಕು, ವಿಧಿ ಇಲ್ಲ. ತೀರಾ 3 ಕ್ಲಾಸ್ ಎಲ್ಲ ತಪ್ಸೋಂಗಿಲ್ಲ ಹಂಗೆಲ್ಲ ನನ್ ಕಡೆಯಿಂದ ಅಲ್ವಾ? ಸೊ ವಿಲ್ ಡಿಸ್ಕಸ್. ಹಾಕ್ತೀನಿ ಗ್ರೂಪ್ ಅಲ್ಲಿ, ನಿಮ್ ಕನ್ಸರ್ನ್ ನೀವ್ ಹಾಕಿ. ಯಶೋದಾ ಮಾಮಿ, ಸ್ಮಿತಾ, ಅನುರಾಧ ಮಾಮಿ ಪರವಾಗಿಲ್ಲ 3 ಕ್ಲಾಸ್ ಮಾಡಿದ್ರು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ ಕನ್ಸರ್ನ ನೀವ್ ಹಾಕಿ. ವನಿತಾ, ಮಮತಾ ಎಲ್ರೂ ಇದ್ದೀರಲ್ವಾ? ಸೊ ಲೆಟ್ ಅಸ್ ಸಿ, 1 ಕ್ಲಾಸ್ ಅಟ್ ಲೀಸ್ಟ್ ಕಮಿಂಗ್ ವೀಕ್ ಮಾಡೋಣ. ಅವಾಗ ನನಗ್ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ, ಇನ್ 2 ಕ್ಲಾಸ್ ಉಳ್ಕೊಳುತ್ತೆ. ಥರ್ಸ್ಡೇ ಆಸ್ ಯೂಶುವಲ್ ಇರುತ್ತೆ, ಅದನ್ನ ಬಿಟ್ಟು ಹಾಕಿ. You have to concentrate on extra classes which is supposed to be done right. 2 ಆಗುತ್ತಾ? ಫ್ರೈಡೆ ಸ್ಯಾಟರ್ಡೆ ಯಶೋಧ ಮಾಮಿಗೆ ಆಗ್ಬೇಕಲ್ಲ, ಅವ್ರು ಅಲ್ಲಿಂದ ತಗೊಳ್ಳೋದು ಸ್ವಲ್ಪ. ಆಮೇಲೆ ಮಾಮಿ ಅಟೆಂಡ್ ಆಗ್ತಾ ಇರೋದು ಇದು ಎಕ್ಸ್ಟ್ರಾ ಕ್ಲಾಸ್ ಅವ್ರಿಗೆ ಮೀನಿಂಗ್ಗೋಸ್ಕರ ಮೀನಿಂಗ್ ಟೈಮಲ್ಲಿ ವಿಡಿಯೋ ಇರ್ತೀನಿ ಮಮ್ಮ. ಅದ್ ಸರಿ, ಪಾರಾಯಣನೂ ಮಾಡ್ಬೇಕು ನೀವು. ಹಾಗಾದ್ರೆ ಆಡಿಯೋ ಕೇಳಿಸ್ಕೊಳ್ತೀನಿ. ಆತರ ಏನಾದ್ರು ಮಾಡ್ಕೊಳ್ಳೋದಿದ್ರು ಓಕೆ, ಬಟ್ ಅಟೆಂಟಿವ್ ಆಗಿ ಫುಲ್ ಕ್ಲಾಸ್ ಇರ್ಬೇಕು. ಸೋಮವಾರ ಮಂಗಳವಾರ ಯಾವ್ದು ಮಾಡಕ್ಕಾಗಲ್ವಾ? ಅವರಿಗೆಲ್ಲ ಬೇರೆಯವ್ರ ಅಲ್ಲ, ಈ ವಾರ ಪೂರ್ತಿ ಮಾಡ್ತಾ ಇಲ್ಲ ಮಾಮಿ. ಈ ವಾರ ಪೂರ್ತಿ ಸಾಯಂಕಾಲ ಸೋಮವಾರದವರೆಗೂ ನಂಗೆ ತಗೊಳಕ್ಕೆ ಆಗಲ್ಲ. ಸೋಮವಾರದ ಮಟ್ಕು எனக்கு வாங்கிக்கே ஆகல. அப்படியே நான் எத்த பண்ணிக்கிறேன், ಮಂಗಳವಾರ ತನ್ಮೇ ಪ್ಲಾನ್ பண்ணணும். ಮಂಗಳವಾರ ಆಸ್ ಯೂಶುವಲ್ ಅವಳಿಗೆ ವಿಷ್ಣು ಸಹಸ್ರನಾಮ ಉಂಡೆ. ಸರಿ, ಬುಧವಾರದಿಂದ ನಾನು ಪ್ಲಾನ್ ಮಾಡ್ಕೋಬೇಕು. ವಿಷ್ಣು ಸಹಸ್ರನಾಮನು ಒಂದ್ ಕೊಡ್ಬೇಕು ನಾನು, ಎಕ್ಸ್ಟ್ರಾ ಕ್ಲಾಸು ಒಂದು ತಪ್ಸಿದೀನಿ. ಬಟ್ ಅದನ್ನ ಹೆಂಗೋ 1 ಕ್ಲಾಸ್ ಆದ್ರೆ ಅಕಾಮಿಡೇಟ್ ಮಾಡ್ಬೋದು. ಇದು 3 ಕ್ಲಾಸ್ ಬಿಡುತ್ತಲ್ಲ ಅಂತಾನೆ ನನ್ ಕನ್ಸರ್ನು. ನೋಡೋಣ, ನಾನು ಎನಿವೇ ಗ್ರೂಪ್ಗೆ ಹಾಕ್ತೀನಿ, ಎಲ್ರೂ ದಯವಿಟ್ಟು ರಿಪ್ಲೈ ಮಾಡಿ ಒಂದನ್ ಡಿಸೈಡ್ ಮಾಡ್ಕೊಳ್ಳೋಣ, ಆಮೇಲೆ ನೋಡೋಣ. ಓಕೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನಾ ಅದಕ್ಕೆ ಫೆಬ್ರವರಿಯಿಂದ ನಿಮ್ದೆಲ್ಲಾ ಕ್ಲಾಸು ಬೆಳಗ್ಗೆ